ನಮಸ್ಕಾರ, ನನ್ನ ಹೆಸರು ಕಿರಣ್ ಅಂತ. ನಮ್ಮದು ಊರು ಚನ್ನಪಟ್ಟಣ. ಈ ಉದ್ಯಮಿ ಒಕ್ಕಲಿಗ ಅಂತ ಶುರು ಆದದ್ದಕ್ಕೋಸ್ಕರ ಅದರಲ್ಲಿ ಫಸ್ಟ್ ಸರ್ಕಲ್ ಅಂತ ಈ ಉದ್ಯಮಿ ಒಕ್ಕಲಿಗದಲ್ಲಿ ಎಕ್ಸ್ಪೋ ನಡೆದಾಗ ನಾವು ಡಿಸೈಡ್ ಮಾಡಿದ್ರು ಒಂದು ಚಾನಲ್ ಮಾಡೋಣ, ಆಡಿಯೋ ಚಾನಲ್, ವಿಡಿಯೋ ಚಾನಲ್ ಮಾಡೋಣ ಅಂತ. ಅಲ್ಲಿ ನಮ್ಮ ಕಮ್ಯುನಿಟಿಯಲ್ಲಿರೋ ಉದ್ಯಮಿಗಳು ಮತ್ತು ಅವರ ಅಚೀವ್ಮೆಂಟ್ಸು ಹೆಂಗೆ ಮಾಡಿದ್ರು, ಏನು ಮಾಡಿದ್ರು, ಅವರ ಜರ್ನಿ ಹೆಂಗಿತ್ತು, ಅದನ್ನೆಲ್ಲ ನಾವು ರೆಕಾರ್ಡ್ ಮಾಡಿ ಎಲ್ರಿಗೂ ತಲುಪಿಸ್ಬೇಕು. ಈ ವಿಷಯ ಎಷ್ಟು ಜನಕ್ಕೆ ಎಷ್ಟು ಹೆಲ್ಪ್ ಆಗ್ತದೆ, ಅವ್ರುಗಳು ಏನು ಕಲಿತು, ಎಷ್ಟು ಅಚೀವ್ ಮಾಡಿದ್ರು, ಅದನ್ನು ಎಲ್ರಿಗೂ ತಲುಪಿಸಿದ್ರೆ ಅದನ್ನು ಅವರು ರೂಢಿ ಮಾಡ್ಕೋಬೋದು. ಇದೊಂದು ಕಾರಣಕ್ಕೆ ನಾವು ಇದು FC ಗೆ ಒಂದು ಪಾಡ್ಕಾಸ್ಟ್ ಮತ್ತು ವಿಡಿಯೋ ಕ್ಯಾಸ್ಟ್ ಮಾಡ್ತಾಯಿದ್ವಿ. ಇದು ಫಸ್ಟ್ ಎಪಿಸೋಡ್ ಇದು. ಸೊ ನಮಗೆ ಫಸ್ಟು ಗೆಸ್ಟಾಗಿ ಬಂದಿರೋರು ಎಲ್ರಿಗೂ ಗೊತ್ತು, ಮಂಡ್ಯದಿಂದ ಬಂದಿರೋರು. ಅವ್ರ ಹೆಸರು ಮಧು ಚಂದನ್. ಮಿಕ್ಕಿದ ವಿಷಯ ಎಲ್ಲನೂ ಅವ್ರ ಹತ್ರನೇ ಕೇಳ್ಕೊಳ್ಳೋಣ. ನಾನು ಇಂಟ್ರೊಡ್ಯೂಸ್ ಮಾಡಿ ಪೂರ್ತಿ ಎಲ್ಲ ಕತೆ ಹೇಳ್ಬಿಟ್ರೆ ಮಿಕ್ಕಿದ್ದೆಲ್ಲ ಅವ್ರ ಹತ್ರ ಸರ್ಪ್ರೈಸ್ಗಳು ತುಂಬ ಇದ್ದಾವೆ. ಅವ್ರ ಹತ್ರನೇ ಕೇಳೋಣ. ನಮಸ್ಕಾರ. ನಿಮ್ಮನ್ನ ತುಂಬ ವರ್ಷದಿಂದ ನನಗೆ ಪರಿಚಯ, ತುಂಬ ವರ್ಷದಿಂದ ಗೊತ್ತು. ಆಲ್ಮೋಸ್ಟ್ ಒಂದು 2015ಇಂದ ಪರಿಚಯ ಇದ್ರಿ. ಮತ್ತು ನಿಮ್ಮ ಫಸ್ಟ್ ಸ್ಟೋರು HSR ಲೇಔಟಲ್ಲಿ, ಅದು ಬೆಂಗಳೂರಲ್ಲಿ. ಇನ್ನೊಂದು ಮುಂಚೆ ಮಾಡಿದ್ದು ನೀವು ಮಂಡ್ಯದಲ್ಲಿ ಮಾಡಿದ್ದು. ಫಸ್ಟ್ ಮಂಡ್ಯದಲ್ಲಿ ಮಾಡಿದ್ದು. HSR ಲೇಔಟ್ ಕಡೆಯಿಂದ ನನಗೆ ತುಂಬ ಪರಿಚಯ ಆದದ್ದು HSR ಲೇಔಟ್ ಸ್ಟೋರಿಂದ. ಮನೆ ಹತ್ರನೇ ಇತ್ತು ಸ್ಟೋರ್ಗೆ ಯಾವಾಗಲೂ ವಿಸಿಟ್ ಮಾಡ್ತಾಯಿದ್ದೆ. ಅಲ್ಲಿ ಪ್ರಾಡಕ್ಟ್ಗಳು ನೋಡಿದಾಗ ತುಂಬ ಇಂಪ್ರೆಸ್ ಆಯಿತು. ಅಲ್ಲೇ ಶಾಪಿಂಗ್ ಎಲ್ಲ ಮಾಡ್ತಾಯಿದ್ದು HSR ಲೇಔಟಲ್ಲಿ. ಅಲ್ಲಿಂದ ಆ ಟೈಮಿಂದನೂ ನಿಮ್ಮ ಬ್ರ್ಯಾಂಡು ನನಗೆ ಪರಿಚಯ. ಸೊ ನಿಮ್ಮ ಜರ್ನಿ, ನೀವು ಹುಟ್ಟಿದ್ದು ಎಲ್ಲಿ, ಬೆಳೆದದ್ದು ಹೆಂಗೆ, ನಾವು ಅಲ್ಲಿಂದ ಶುರು ಮಾಡೋಣ. ಯಾಕೆಂದರೆ ಯೂಶ್ವಲಿ ಎಷ್ಟೊಂದು ವಿಷಯಗಳಿರ್ತವೆ, ಎಲ್ಲನೂ ಒಂದು ಸ್ವಲ್ಪ ಕವರ್ ಮಾಡ್ಕೊಂಬೋಣ. ನಾನು ಹುಟ್ಟಿದ್ದು ಮಂಡ್ಯದಲ್ಲಿ. ಸೊ ಬೆಳೆದಿದ್ದೆಲ್ಲ ಬೆಂಗಳೂರು. ಏನಕ್ಕೆ ನಮ್ಮ ತಂದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ GKVKಯಲ್ಲಿ ಕೆಲಸ ಮಾಡ್ತಿದ್ರು. ಸೊ ಬೆಂಗಳೂರಲ್ಲಿ ಬೆಳೆದಿದ್ದು, ಮತ್ತು ಇಂಜಿನಿಯರಿಂಗ್ ಮಾಡೋಕ್ಕೆ ಮತ್ತು ಮಂಡ್ಯ PES ಕಾಲೇಜ್ಗೆ ಇಂಜಿನಿಯರಿಂಗ್ ಅಲ್ಲಿ ಮಾಡಿದ್ದು. ಮತ್ತು ಬ್ಯಾಕ್ ಟು ಬ್ಯಾಂಗ್ಳೂರ್, ಸಾಫ್ಟ್ವೇರ್ ಇದರಲ್ಲಿ ಫಸ್ಟ್ ನನ್ನ ಕೆಲಸ ಶುರು ಮಾಡಿದ್ದು. ಇಂಜಿನಿಯರಿಂಗ್ ಮಾಡಿದ ತಕ್ಷಣವೇ ನೀವು ಕೆಲಸ ಸೇರಿಕೊಂಡ್ರಿ. ಬಟ್ ನೀವು ಬೆಳೀತಾ ನಿಮ್ಮ ತಂದೆಯವ್ರ ಕಡೆಯಿಂದ ಆಗಿರ್ಬೋದು, ಇಲ್ಲ ಸುತ್ತಮುತ್ತ ಆಗಿರ್ಬೋದು, ಅವ್ರ ಕಡೆಯಿಂದ ಏನಾದರೂ ಅನಿಸ್ತಿತ್ತ ಮುಂಚೆಯಿಂದನೇ, ಏನಾದರೂ ಇದೇನು ಬರೀ ಓದ್ಕೊಂಡೇ ಇರಬೇಕಾ ಹಿಂಗೇನೆ, ಇಲ್ಲ ನಮ್ಮ ಸುತ್ತಮುತ್ತ ಇರೋರೆಲ್ಲ ಈ ಥರ ಕೃಷಿಕರಿದ್ದಾರೆ, ಹಿಂಗೆ ಇದೆಲ್ಲ ಮಾಡ್ತಾವ್ರೆ, ಆಗ್ಲೇ ಏನಾದರೂ ತಲೆಗೇನಾದರೂ ಬಂದಿತ್ತು ಅದೇನಾದರೂ ವಿಷಯಗಳು, ಇಲ್ಲ ಸುಮ್ಮನೆ ನಾರ್ಮಲಾಗೆ ಒಂದು ಸ್ಟೂಡೆಂಟ್ ಹಂಗೆ? ಇಲ್ಲ, ಚಿಕ್ಕ ವಯಸ್ಸಿಂದನೂ ಈ ಆಂಟ್ರಪ್ರನರ್ಶಿಪ್ಪು ಇತ್ತು ಇದು. ಯಾಕಂದರೆ ಐ ರಿಮೆಂಬರ್ 6th ಸ್ಟ್ಯಾಂಡರ್ಡಲ್ಲಿ ಐ ಯೂಸ್ ಟು ಕಲೆಕ್ಟ್ ಸ್ಟ್ಯಾಂಪ್ಸ್ ಆ್ಯಂಡ್ ಸೆಲ್ ಸ್ಟ್ಯಾಂಪ್ಸ್. ದೆನ್ 10th ಸ್ಟ್ಯಾಂಡರ್ಡಲ್ಲಿ ಐ ಡಿಡ್ ಇದು ಮಶ್ರೂಮ್ ಫಾರ್ಮಿಂಗ್ ಮಾಡಿದೆ. 10th ಸ್ಟ್ಯಾಂಡರ್ಡಲ್ಲಿ ನಮ್ಮ ಮನೆ ಕಟ್ಟಿದ್ವಿ ಇದರಲ್ಲಿ GKVK ಹತ್ರ. ಸೊ ಅಲ್ಲಿ ಕಾರ್ ಗ್ಯಾರೇಜ್ ಇತ್ತು, ಕಾರ್ ಇರಲಿಲ್ಲ ನಮ್ಮ ಹತ್ರ ಆಗ. ಸೊ ಆಗ ಗ್ಯಾರೇಜ್ನ ಕನ್ವರ್ಟೆಡ್ ಇಂಟು ಮಶ್ರೂಮ್ ಗ್ರೋಯಿಂಗ್ ಇದು. ಸೊ ಮಶ್ರೂಮ್ನ ಮನೆಯಲ್ಲೇ ಬೆಳೆಸಿ ಯೂಸ್ ಟು ಸೆಲ್ ಇಟ್. 10th ಮಾಡ್ತಿದ್ದೆ. ಸೊ ಚಿಕ್ಕ ವಯಸ್ಸಿಂದನೂ ಸ್ವಂತ ಮಾಡೋದು, ಈ ಥರ ಆ್ಯಕ್ಟಿವಿಟೀಸು ತುಂಬಾ ಮಾಡಿದ್ದೀನಿ. ಸೊ ಚಿಕ್ಕ ವಯಸ್ಸಿಂದನೂ ಇತ್ತು ನನಗದು. ಓಕೆ. ಮತ್ತು ಓದಿದ್ದು ಏನು ಸಬ್ಜೆಕ್ಟ್ ಓದಿದ್ದು? ಇಂಜಿನಿಯರಿಂಗು? ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿದ್ದೆ. ಅಂದರೆ ಅದನ್ನು ಇಷ್ಟಪಟ್ಟು ಮಾಡಿದ್ದ, ಇಲ್ಲ ಅದ್ರ ಇನ್ಫ್ಲುಯೆನ್ಸ್ ಇತ್ತು ಅದು ಇದು ಮಾಡಬೇಕು ಅಂತ? ಆಗ ಏನು ಅಂದರೆ ಆಗ ಎಲ್ಲರ ಮೈಂಡ್ಸೆಟ್ಟು ಮೋಸ್ಟ್ ಇದು, ನಾವು ಇಂಜಿನಿಯರ್ ಆಗಬೇಕು, ಇಲ್ಲ ಡಾಕ್ಟರ್ ಆಗಬೇಕು. ಸೊ ಡಾಕ್ಟರ್ MBBS ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಸೊ ನನಗೆ ಇಂಜಿನಿಯರಿಂಗ್ ಆಪ್ಷನ್ ಭಾರಿ ಇಂಟ್ರೆಸ್ಟ್ ಇತ್ತು. ಸೊ ಆವಾಗ ಬೆಸ್ಟ್ ಪಾಸಿಬಲ್ ಇದು ಬಂದುಬಿಟ್ಟು ENC ಆರ್ ಕಂಪ್ಯೂಟರ್ ಸೈನ್ಸ್ ತುಂಬ ಇದ್ದಿತ್ತು.
ಸೊ ಐ ವಾಸ್ ಮೋರ್ ಇನ್ ಟು ಎಲೆಕ್ಟ್ರಾನಿಕ್ಸು ಸಾಲ್ವಿಂಗು. ಸೊ ಅದಕ್ಕೆ ENC ಚೂಸ್ ಮಾಡಿದೆ. ನನಗೆ ಇಷ್ಟ ಆಗಿ ಚೂಸ್ ಮಾಡಿದ್ದೆ. ಮತ್ತು ಆ ಟೈಮ್ನಿಂದನೇ ನೀವು ತುಂಬ ಓದೋದೆಲ್ಲ ಅಕಾಡೆಮಿಕಲಿ ಅಕಾಡೆಮಿಕಲಿ ಐ ವಾಸ್ ನಾಟ್ ಎ ಗುಡ್ ಸ್ಟೂಡೆಂಟ್. ಬ್ಯಾಕ್ ಬೆಂಚರ್ ಥರನಾ ಇಲ್ಲ ಬ್ಯಾಕ್ ಬೆಂಚರ್. ಬೇರೆ ಆಕ್ಟಿವಿಟೀಸ್ಗಳು ಜಾಸ್ತಿ ಇತ್ತು? ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಏನು ಬ್ಯಾಕ್ ಬೆಂಚರ್ ನಾವು ಜಾಸ್ತಿ. ಸೊ ನಾಟ್ ಎ ಟಾಪರ್ ಬಟ್ ಟಿಲ್ ಇಂಜಿನಿಯರಿಂಗ್ ನಾಟ್ ಬ್ಯಾಡ್, ನಾಟ್ ಎಕ್ಸ್ಟ್ರೀಮ್ಲಿ ಎ. ಐ ವಾಸ್ ಸಮ್ವೇರ್ ಬಿಟ್ವೀನ್ ಬಿ ಪ್ಲಸ್ ಥರ ಇದ್ದೆ. ಓಕೆ. ಈ ಇಂಜಿನಿಯರಿಂಗ್ ಕಲಿತಾ ಇದ್ದಾಗ ನಾನೇನೋ ಮುಂದಕ್ಕೆ ಏನೋ ಮಾಡಬೇಕು ಅಂತಲೇ ಕಲಿಸಿದ ವಿಷಯಗಳು, ಇಲ್ಲಾಂದರೆ ಸುಮ್ಮನೆ ಮುಗಿಸ್ಬೇಕು ಅಂತ ಮುಗಿಸಿದ್ದೆ? ಅದು ಯೂಶ್ವಲಿ ಹೆಂಗೆ ಆಗ್ತದೆ, ಈಗ ಓದೋರಿಗೆ ನೀವು ಇದನ್ನ ನೋಡ್ಬಿಟ್ಟು ತಿಳ್ಕೊಬೋದು ಜನರು, ಓದೋದೊಂದು ಮಾಡೋದೊಂದು ಹಂಗಾಗ್ತದೆ. ಇಂಜಿನಿಯರಿಂಗ್ ಮಾಡಬೇಕಾದ್ರೇ ಐ ಸ್ಟಾರ್ಟೆಡ್ ಒನ್ ಎಜುಕೇಷನ್ ಬಿಸ್ನೆಸ್. ಕಾಂಪೆಡ್ ಅಂತ ಸ್ಟಾರ್ಟ್ ಮಾಡಿದೆ ಮಂಡ್ಯಲ್ಲಿ, ಕಂಪ್ಯೂಟರ್ ಎಜುಕೇಷನ್ ಫಾರ್ ಆಲ್ ಅಂತ. ಸೊ ಆಗ ಆ್ಯಪ್ಟೆಕ್, NIT ಎಲ್ಲ ಇತ್ತು. ಅದೆಲ್ಲ ಸ್ಪೆಷಲೈಸ್ಡ್ ಕೋರ್ಸು ಟೀಚ್ ಮಾಡ್ತಾಯಿತ್ತು. ಕಾಂಪ್ಯಾಡ್ ಅಂತ ಕಂಪ್ಯೂಟರ್ ಎಜುಕೇಷನ್ ಫಾರ್ ಆಲ್, ಇನ್ಕ್ಲೂಸಿವ್ ಎಜುಕೇಷನ್ ಅಂತ. ಯು ಆರ್ ಚಾರ್ಜಿಂಗ್ 199 rupees ಪರ್ ಕೋರ್ಸು. ಏನು ಹೇಳ್ಕೊಡ್ತಿದ್ವಿ ಆಗ? ಕಂಪ್ಯೂಟ್ರ್ ಹೊಸ್ದಾಗಿ ಬಂದಿತ್ತು ಮಾರ್ಕೆಟಲ್ಲಿ. ಹೊಸ್ದಾಗಿ ಬಂದಾಗ ನಾಟ್ ಮೆನಿ ಪೀಪಲ್ ನ್ಯೂ ಕಂಪ್ಯೂಟರ್, ಮಾಸ್ ಅಡಾಪ್ಷನ್ ಇರಲಿಲ್ಲ, ಓನ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ವರ್ ಯೂಸಿಂಗ್. ಸೊ ಆಗ ನಾವು ಕಂಪ್ಯೂಟರ್ ಎಜುಕೇಷನ್ ಫಾರ್ ಆಲ್ ಅಂತ ಮಾಡಿದ್ವಿ. ಆ ಏನು ಅಂದರೆ ಬೇಸಿಕ್, ಹೌ ಟು ಯೂಸ್ ಎ ಕಂಪ್ಯೂಟರ್, ಹೌ ಟು ಯೂಸ್ ಮೈಕ್ರೋಸಾಫ್ಟ್ ವರ್ಡ್, ಹೌ ಟು ಯೂಸ್ ಎಕ್ಸೆಲ್, ಈ ಒಂದು ನೋಟ್ ಪ್ಯಾಡ್, ಈ ಬೇಸಿಕ್ ಇದಕ್ಕೆ ವಿ ಸ್ಟಾರ್ಟೆಡ್. ಅದು ಎಷ್ಟು ಹಿಟ್ಟಾಗೋಯ್ತು ಅಂದರೆ ಒಂದೊಂದು ಕ್ಲಾಸ್ಗೆ ವಿ ಯೂಸ್ ಟು ಗೆಟ್ 200-300 ಪೀಪಲ್. ಸೊ ಆ್ಯಂಡ್ ವಿ ಯೂಸ್ ಟು 4 batches. ಸೊ ದೆನ್ ಅದು ಇಟ್ ವಾಸ್ ವೆರಿ ಸಕ್ಸಸ್ಫುಲ್. ಆ್ಯಂಡ್ ವಿ ಸ್ಟಾರ್ಟೆಡ್ ಈವನ್ ಇನ್ ರಾಮನಗರ ಆ್ಯಂಡ್ ಚನ್ನಪಟ್ಟಣ. ಇಲ್ಲೆಲ್ಲ ಯಾರೂ ಮಾಡ್ತಿರ್ಲಿಲ್ಲ. ಸ್ಕೂಲ್ಸ್ನ ವೀಕೆಂಡ್ ವಿ ಯೂಸ್ ಟು ಟೇಕ್ ದೆಮ್, ಸ್ಕೂಲ್ಸು, ಕಾಲೇಜಸ್ಸು. ಸಿಸ್ಟಮ್ಸು ಬೆಂಗಳೂರಿಂದ ವಿ ಯೂಸ್ ಟು ರೆಂಟ್ ದ ಸಿಸ್ಟಮ್ಸ್ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಟೀಚ್. ವೆರಿ ಸಿಂಪಲ್, ವೆರಿ ಪವರ್ಫುಲ್. ಆ್ಯಂಡ್ ಇದು ಆಮೇಲೆ ಅಟ್ ದ ಸೇಮ್ ಟೈಮ್ ಆಲ್ಸೋ ಸ್ಟಾರ್ಟೆಡ್ ಅಸೆಂಬ್ಲಿಂಗ್ ಕಂಪ್ಯೂಟರ್ಸ್ ಆ್ಯಂಡ್ ಸೆಲ್ಲಿಂಗ್. ಸೊ ವಿ ಹ್ಯಾಡ್ ಅ ಸ್ಟೋರ್ ಆಲ್ಸೋ. ಸೊ ಆಗ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ಬರ್ತಿತ್ತು. ಅದಕ್ಕೆ ಇದು ಕಾರ್ಟ್ರಿಜ್ ಬರ್ತಿತ್ತು. ರೀಫಿಲ್ ಮಾಡೋದೇ ಒಂದು ಸ್ಕಿಲ್ಲು. ಸೊ ಸ್ಕಿಲ್ ಅಂದರೆ ನೋಬಡಿ ವಾಸ್ ಡೂಯಿಂಗ್ ಇಟ್ ಇನ್ ಮಂಡ್ಯ. ಸೊ ಅದು ನನ್ನ ಫ್ರೀ ಟೈಮಲ್ಲಿ ಐ ವಾಸ್ ಡೂಯಿಂಗ್ ಇಟ್. ದಟ್ ವಾಸ್ ಲೈಕ್ ಎ ಹ್ಯೂಜ್. ಇಟ್ ಯೂಸ್ ಟು ಕಾಸ್ಟ್ ಮೀ ಸಮ್ 5-6 rupees. SP ರೋಡಲ್ಲಿ ಐ ಯೂಸ್ ಟು ಗೆಟ್ ದ ರಿಬನ್ ಆ್ಯಂಡ್ ಐ ಯೂಸ್ ಟು ಸೆಲ್ ಇಟ್ ಫಾರ್ 100 rupees. ಸೊ ಆ್ಯಂಡ್ ಐ ಮೇಡ್ ವೆರಿ ಗುಡ್ ಮನಿ ಇನ್ ಕಾಂಪೆಡ್, ದ ಟ್ರೈನಿಂಗ್ ಇದೆಯಲ್ಲ. ಸೊ ಮನಿ ವಾಸ್ ಫ್ಲೋಯಿಂಗ್ ಲೈಕ್ ಎನಿಥಿಂಗ್. ಆ್ಯಂಡ್ ಐ ಆಲ್ಸೋ ಯೂಸ್ ಟು ಸ್ಟಾರ್ಟ್ ಅಸೆಂಬ್ಲಿಂಗ್ ಕಂಪ್ಯೂಟರ್ಸ್ ಫಾರ್ ಗೌರ್ಮೆಂಟಿಂದ ಆರ್ಡರ್ ಬರ್ತಿತ್ತು. ಬಿಕಾಸ್ ಅಲ್ಲಿ ಯಾರೂ ಇರಲಿಲ್ಲ, ಸ್ಪೆಷಲೈಸ್ಡ್ ಇದು ಮಂಡ್ಯದಲ್ಲಿ ಯಾರೂ ಇರಲಿಲ್ಲ. ಸೊ ಇಂಜಿನಿಯರಿಂಗ್ ಆಲ್ಮೋಸ್ಟ್ ಫಂಡೆಡ್ ಮೈ ಇಂಜಿನಿಯರಿಂಗ್. ಐ ಮೇಡ್ ವೆರಿ ಗುಡ್ ಮನಿ ಡ್ಯೂರಿಂಗ್ ಮೈ ಇಂಜಿನಿಯರಿಂಗ್. ಆಮೇಲೆ ಇಂಜಿನಿಯರಿಂಗ್ ಡಿಗ್ರಿ ಸೊ ಮಾಡ್ಬೇಕು ಆಲ್ಮೋಸ್ಟ್ ಬಿಟ್ಬಿಟ್ಟಿದೆ, ಬೇಡ ಸಾಕು ಅಂತ. ಬಟ್ ನಮ್ಮ ತಂದೆ ಅಟ್ಲೀಸ್ಟ್ ಕಂಪ್ಲೀಷನ್ ಮಾಡು ಅಂದರು. ಸೊ ತುಂಬ ಬ್ಯಾಕ್ ಇತ್ತು. ಬಟ್ ಐ ಕಂಪ್ಲೀಟೆಡ್ ಇನ್ 4 years. ಬಟ್ ಒನ್ ಬ್ಯಾಕ್ ಇತ್ತು, ವಿಚ್ ಐ ಕಂಪ್ಲೀಟೆಡ್ ಇನ್ 5th year. ನೀವು ಎಲೆಕ್ಟ್ರಾನಿಕ್ಸ್ ಓದಿದ್ದನ್ನು ಅಲ್ಲೇ ಯೂಸ್ ಮಾಡಿದ್ದೀರಾ, ಅಲ್ಲೇ ನೋಡಿದ್ದೀರಾ ಬಿಸ್ನೆಸ್ ಏನಾಗ್ತದೆ, ಎಲ್ಲಿ ತನಕ ಏನು ಮಾಡ್ಬೋದು ಅಂತ. ಎಸ್, ಅಲ್ಲೇ ದುಡ್ಡು ಮಾಡಿದ್ದೀರಾ. ಸೊ ಆಗ್ಲೇ ಆಂಟ್ರಪ್ರಿನರ್ಶಿಪ್ ಇತ್ತು, ಆಗಲೇ ಮೈಂಡ್ ಇತ್ತಲ್ಲ. ಹ್ಯೂಜ್ ಮಾರ್ಜಿನ್. ಯಾಕಂದರೆ ಮಂಡ್ಯದಲ್ಲಿ ಕಾಂಪಿಟೇಷನ್ ಇರಲಿಲ್ಲ ಕಂಪ್ಯೂಟರ್ ಅಸೆಂಬ್ಲಿಂಗ್ಗೆ. ಇದು ಯಾವ ಇಯರ್ ಆಗಿರ್ಬೋದು? ಇದು 96-97 ಕಂಪ್ಯೂಟರ್ಸ್ ವರ್ ನ್ಯೂ. ಸೊ ಐ ಯೂಸ್ ಟು ಕಮ್ ಟು SP Road, buy all the spare parts and get it to Monday, assemble, OS load ಮಾಡೋದು, ಆಪರೇಟಿಂಗ್ ಸಿಸ್ಟಮು, ವಿಂಡೋಸು, ಸೆಲ್ ಇಟ್. ಆ್ಯಂಡ್ ಒಂದೊಂದು ಸಿಸ್ಟಮಲ್ಲಿ ಐ ಯೂಸ್ ಟು ಗೆಟ್ 30,000-35,000 ಮಾರ್ಜಿನ್. ಓಕೆ. ಮತ್ತು ಇದನ್ನು ಅದು ಕಂಟಿನ್ಯೂ ಆಗಿಲ್ಲ ಆಮೇಲೆ ಮುಂದಕ್ಕೆ? ಸೊ ಇಲ್ಲ, ಅದಾದಮೇಲೆ ಕೇಮ್ ಬ್ಯಾಕ್. ಡಿಗ್ರಿ ಮುಗಿದ್ಮೇಲೆ ವಾಪಸ್ ಬಂದೆ ಬೆಂಗಳೂರಿಗೆ. ಸೊ ಬೆಂಗಳೂರು ಬಂದಮೇಲೆ ಐ ಸ್ಟಾರ್ಟೆಡ್ ಬ್ಯಾಂಗ್ಳೂರ್ ಕಂಪ್ಯೂಟರ್ ಲ್ಯಾಬೊರೇಟರೀಸ್ ಅಂತ ಸ್ಟಾರ್ಟ್ ಮಾಡಿದೆ ಒಂದು ಸಣ್ಣದಾಗೆ. ಸೊ ಇದು ಲೆಕ್ಕಾಚಾರದಲ್ಲಿ ಇದು 3ನೇ ಬಿಸ್ನೆಸ್ ಆಗ್ಲೇನೆ? 3ನೇ ಬಿಸ್ನೆಸ್ ಅಂದರೆ ಅದು ಸ್ಟೂಡೆಂಟ್ ಇದ್ದಾಗ
ಮಶ್ರೂಮ್ನ ಒಂದು ಆಗಿತ್ತು. ಮಶ್ರೂಮ್ ಆಯಿತು, ಕಂಪ್ಯೂಟರ್ ಎಜುಕೇಷನ್ ಒಂದಾಯಿತು, ಮತ್ತು ಅಸೆಂಬ್ಲಿಂಗ್ ಒಂದೊಂದಾಯಿತು, ಕಂಪ್ಯೂಟರ್ ಅಸೆಂಬ್ಲಿಂಗ್ ಇದು ನಾಲ್ಕನೇದು ಹೇಳ್ಬೇಕು ಅಂದರೆ ಬ್ಯಾಂಗ್ಳೂರ್ ಕಂಪ್ಯೂಟರ್ ಲ್ಯಾಬೊರೇಟರೀಸ್ ಅಂತ ಮಾಡಿದ್ವಿ. ಸೊ ಸ್ಟಾರ್ಟೆಡ್ ಏನು ಅಂದರೆ ಒಂದು ಬ್ರೌಸಿಂಗ್ ಸೆಂಟರ್ ಥರ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇವೆಂಚುಲಿ ಏನೋ ಆಗಿ ಐ ಕೇಮ್ ಔಟ್ ಆಫ್ ದಟ್ ಆ್ಯಂಡ್ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಎ ಜಾಬ್. ಓಕೆ. ಆಮೇಲೆ ಕೆಲ್ಸಕ್ಕೆ ಸೇರಿಕೊಂಡೆ. ರೆಲ್ಕ್ಯೂ ಸಾಫ್ಟ್ವೇರ್ ಅಂತ ಇದೆ, ಅದನ್ನು HP ಅವ್ರು ಅಕ್ವೈರ್ ಮಾಡಿಕೊಂಡ್ರು. ಸೊ ಅಲ್ಲಿ ಐ ಸ್ಟಾರ್ಟೆಡ್ ಮೈ ಸಾಫ್ಟ್ವೇರ್ ಕೆರಿಯರ್ ಆ್ಯಸ್ ಟೆಸ್ಟ್ ಆಟೋಮೇಷನ್ ಇಂಜಿನಿಯರ್. ಸೊ ಅಲ್ಲಿ ಶುರು ಮಾಡಿದೆ. ಸೊ ಐ ವರ್ಕ್ಡ್ ಫಾರ್ ವೇರಿಯಸ್ ಅದರ್ ಕಂಪ್ನೀಸ್. ರೆಲ್ಕ್ಯೂ ಆಯಿತು, ಅದಾದಮೇಲೆ ಐ ಜಾಯಿಂಡ್ ವಾಲ್ಟ್ ಡಿಸ್ನಿ, ಅದಾದಮೇಲೆ ಐ ಜಾಯಿಂಡ್ ನೆಸ್ಟ್ ಟೆಕ್ನಾಲಜಿ. ವಾಲ್ಟ್ ಡಿಸ್ನಿ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದೆ, ನಾಟ್ ವಾಲ್ಟ್ ಡಿಸ್ನಿ ಪರ್ಸೆ, ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದೆ. ದೆನ್ ಐ ಜಾಯಿಂಡ್ ಸೊ ಮೋಸ್ಟ್ ಆಫ್ ಇಟ್ ಟ್ರಾವೆಲಿಂಗ್ US UK ಅಲ್ಲೇ ಜಾಸ್ತಿ ಕೆಲಸ ಮಾಡ್ತಾಯಿದ್ದು. ದೆನ್ ನೆಸ್ಟ್ ಟೆಕ್ನಾಲಜೀಸ್ ಇದ್ದೆ ಸ್ವಲ್ಪ ದಿನ. ದೆನ್ ಕೋರ್ ಆಬ್ಜೆಕ್ಟ್ಸ್ ಅಂತ ಇದೆ, ಅಲ್ಲಿದ್ದೆ. ದೆನ್ ಆಫ್ಟರ್ ದಟ್ ಐ ಸ್ಟಾರ್ಟೆಡ್ ಮೈ ಓನ್ ಸಾಫ್ಟ್ವೇರ್ ಕಂಪ್ನಿ 2005 ಸ್ಟಾರ್ಟ್ ಮಾಡಿದೆ. ಇದು ಎಷ್ಟು ವರ್ಷದಿಂದ ಎಲ್ಲಿ ತನಕ ಆಯ್ತು ಹಂಗಂದ್ರೆ? 5 ವರ್ಷ ಬೇರೆ ಕಂಪ್ನೀಸ್ ಕೆಲಸ ಮಾಡಿದೆ ಟು ಲರ್ನ್ ದ ಫಸ್ಟ್ ಬ್ಯಾಂಗ್ಳೂರ್ ಕಂಪ್ಯೂಟರ್ ಲ್ಯಾಬೊರೇಟರೀಸ್. ನನಗೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಜಸ್ಟ್ ಬ್ರೌಸಿಂಗ್ ಸೆಂಟರ್ ಆ್ಯಂಡ್ ಅಸೆಂಬ್ಲಿಂಗ್ ಸೆಂಟರ್ ಥರ ಸ್ಟಾರ್ಟ್ ಮಾಡಿದ್ದು. ದೆನ್ ಐ ರಿಯಲೈಸ್ಡ್ ಐ ಹ್ಯಾವ್ ಟು ವರ್ಕ್ ಸಮ್ವೇರ್ ಟು ಗೇನ್ ದಟ್ ಎಕ್ಸ್ಪೀರಿಯನ್ಸ್. ಅದಕ್ಕೆ 5 ವರ್ಷ ಬೇರೆ ಬೇರೆ ಕಂಪ್ನೀಸಲ್ಲಿ ಬೇರೆ ಬೇರೆ ಕಂಟ್ರೀಸಲ್ಲಿ ವರ್ಕ್ ಮಾಡಿದೆ. ಐ ಎಕ್ಸೆಲ್ಡ್ ವೆರಿ ವೆಲ್ ವೇರ್ ಎವರ್ ಐ ಡಿಡ್. ದೆನ್ 2005 ಐ ಸ್ಟಾರ್ಟೆಡ್ ಮೈ ಓನ್ ಸಾಫ್ಟ್ವೇರ್ ಟೆಸ್ಟಿಂಗ್ ಕಂಪ್ನಿ. ಅದು ಶುರು ಮಾಡಿದ್ದು ಬೆಂಗಳೂರಲ್ಲೇ? ಅದು ಶುರು ಮಾಡಿದ್ದು ಬೆಂಗಳೂರಲ್ಲೇ. 4 ಜನ ಫ್ರೆಂಡ್ಸು, ಓವರ್ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ಆಲ್ಸೋ. 1,500 ಹಾಕಿ 6,000 ಹಾಕಿ ವಿ ಸ್ಟಾರ್ಟೆಡ್ ಇನ್ ಮೈ ಫ್ರೆಂಡ್ಸ್ ಹೌಸ್ ವೇರ್ ಈ ವಾಸ್ ಅನ್ಮ್ಯಾರಿಡ್. ಸೊ ಮನೆ ಖಾಲಿ ಇತ್ತಲ್ಲ, ಸೊ ಅಲ್ಲಿ ಗಿರಿನಗರದಲ್ಲಿ ಸ್ಟಾರ್ಟ್ ಮಾಡಿದ್ವಿ 6,000 ರೂಪಾಯಿ ಹಾಕ್ಬಿಟ್ಟು. ಸೊ ವಿ ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್. ದ ಕಂಪ್ನಿ ಇನಿಷಿಯಲಿ ವಿ ಕಾಲ್ ಇಟ್ ಆಸ್ ಟೆಸ್ಟಿಂಗ್ ಜಾರ್ಸ್ ಅಂತ ಕರೆದ್ವಿ. ಕಂಪ್ನಿ ಗ್ರೂ ವೆಲ್. ವಿ ಸ್ಟಾರ್ಟೆಡ್ ವಿತ್ ಟ್ರೈನಿಂಗ್. ಫಸ್ಟ್ ವಿ ಸ್ಟಾರ್ಟೆಡ್ ವಿತ್ ಟ್ರೈನಿಂಗ್. Then we started taking small projects. Then Yahoo was looking to enter into India. ಅಂದರೆ our development center. So development center start ಮಾಡಿದ್ರು. They were looking for a testing partner. So I pitched to Yahoo India. So that was a big breakthrough. Yahoo India we cracked and we started working with Yahoo India. Then ಬಂತು MySys ಬಂತು. MySys it's a huge big company, right, which is into financial sector and healthcare. So MySys ಅಲ್ಲಿ was I wrote a framework, automation framework for them, which also big breakthrough. Then we grew sufficiently in India. Then it was time for us to go to US. So then I went to US, explored the market. Then actually we had done a project for Intel Capital. Intel ಬ್ಯಾಂಗ್ಳೂರಲ್ಲಿ ಇಂಟೆಲ್ಗೆ ಒಂದು ಇದು ಮಾಡಿದ್ವಿ. ಸೊ ದೇ ವರ್ ಸೋ ಇಂಪ್ರೆಸ್, ದೇ ರೆಫರ್ಡ್ ಅಸ್ ಟು ದರ್ ಇನ್ವೆಸ್ಟ್ಮೆಂಟ್ ಆರ್ಮ್ Intel Cap. ಸೊ Intel Cap came in, they invested. Then we started our US operations, renamed our company as Verifya anta. We came out with a test automation product. Very successful it was. So that's how my journey in US started. I was there in US only with all the previous companies. Then after starting, then again my journey in US started. US ಹೋಗೋ ಕಾರಣ ಏನಿತ್ತು ಅಂತಂದರೆ, ಇಲ್ಲಿ ಕೆಲಸ ಮಾಡಿಕೊಂಡು, ಇಲ್ಲಿ ಕಂಪ್ನಿ ಜೊತೆ ಕೆಲಸ ಮಾಡಿಕೊಂಡು US ಹೋಗುವಂಥದ್ದು ಆಪರ್ಚುನಿಟಿ ಬಂದಾಗ ಕಂಪ್ನಿ ಟು ಕಂಪ್ನಿ ಟ್ರಾವೆಲ್ ಮಾಡೋ ಕಾರಣಕ್ಕೋಸ್ಕರ USA ಹೋದದ್ದು? ಇಲ್ಲ ಫಸ್ಟ್ ಕಂಪ್ನಿ ರೆಲ್ಕ್ಯೂ ಸಾಫ್ಟ್ವೇರಲ್ಲಿ ಇದ್ದಾಗ ಐ ವೆಂಟ್ ಟು UK ಫಾರ್ ಎ ಪ್ರಾಜೆಕ್ಟ್. ಸಿಟಿ ಆ್ಯಂಡ್ ಗಿಲ್ಡ್ಸ್ ಅಂತ ಕ್ಲೈಂಟ್ ಇನ್ ಲಂಡನ್, ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ನಮ್ಮ ಓನ್ ಕಂಪ್ನಿ ವಿ ವಾಂಟೆಡ್ ಟು
ಗೆಟ್ ಯು ಎಸ್ ಬಿಸ್ನೆಸ್. ಇಂಡಿಯಾದಲ್ಲಿ ಬಿಸ್ನೆಸ್ ಇಸ್ ನಾಟ್ ಗ್ರೇಟ್ ಅಲ್ಲ, ಸಾಫ್ಟ್ವೇರಲ್ಲಿ ಬಂದರೆ ಮ್ಯಾನ್ ಅವರ್ ಕಾಸ್ಟ್ ಆ್ಯಂಡ್ ಆಲ್ ಇಸ್ ವೆರಿ ಲೆಸರ್. ಆ್ಯಂಡ್ ಅವರ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ವೇರ್ ಇನ್ ಯು ಎಸ್, ಲಾರ್ಜ್ ಬ್ಯಾಂಕ್ಸ್ ಅಲ್ಲ. ಸೊ ದಟ್ಸ್ ವೈ ವಿ ಮೇಡ್ ಅವರ್ ಹೆಡ್ ಕ್ವಾರ್ಟರ್ಸ್ ಇನ್ ಯು ಎಸ್. ಓಕೆ. So that's where we started getting. We started working with Amex, Cornerstone, all big brands. We started. We did very well in US. ಈಗಿನ ಸಿಚುವೇಶನ್ ತಗೊಂಡ್ರೆ ಬೇರೆ ಕಡೆ ಕಂಟ್ರಿಗಳಿಗೆ ಹೋಗಿ ಯಾವುದೇ ಕಾರಣಕ್ಕಾದ್ರೂ ಈಗಿನ ಜನ್ರೇಷನಲ್ಲಿ ಮೈಂಡ್ಸೆಟ್ ಹೆಂಗಿದೆ, ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಹೋಗಿ ಓದಬೇಕು, ಹೊರಗಡೆ ಓದಬೇಕು, ಅದೊಂದು ದಾರಿ. ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ, ಇಲ್ಲ ಅಲ್ಲಿ ಹೋಗಿ ಕೆಲಸ ಮಾಡಬೇಕು, ಅಲ್ಲಿ ಹೋಗಿ ಜೀವನ ಮಾಡಬೇಕು ಅಂತ ತುಂಬ ಜನ ಅನ್ಕೊತಾರೆ. ತುಂಬ ಜನ ಸ್ಟೂಡೆಂಟ್ಸ್ ಅನ್ಕೊತಾರೆ. ಅದನ್ನು ಕರಿಯರ್ ಕೌನ್ಸಿಲಿಂಗ್ ಮಾಡೋಕ್ಕೆ ಅಂತಲೇ ಅಷ್ಟೊಂದು ಕಂಪ್ನಿಗಳಿದ್ದಾವೆ. ಈ ಟೈಮ್ನಲ್ಲಿ 2025ನಲ್ಲಿ ಕಂಪೇರ್ ಮಾಡಿದ್ರೆ ಈಗ ಅಡ್ವೈಸ್ ಏನು ಮಾಡ್ಬೋದು ನೀವು ಈಗ ಇರೋ ಸ್ಟೂಡೆಂಟ್ಸ್ಗಳಿಗೆ ಈ ಸಿಚುವೇಶನಲ್ಲಿ? ನಮ್ಮ ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನು ಅಂದರೆ, we are stuck with so many things which it's very difficult for us to move forward. Even the system is like that. India dalli there is the conducive environment illa. Now when you compare other nations, it's not very conducive. When you even see, you take very simple recent development. India's innovations, India has lot of companies, big companies. They're sitting on billions of cash. They still do body shopping. There is no innovation happening in India. Whoever wants to innovate, they will not do it in India. They'll go because the conducive environment is ಬೇರೆ ದೇಶದಲ್ಲಿ. Recent development I was telling, see, in China, they have come out with a new DeepSeek AI. It almost yesterday it got launched. 20% ChatGPT shares fell. See, 1987ರಲ್ಲಿ ತೊಗೊಂಡ್ರೆ ಚೈನಾ ಇಂಡಿಯಾ ಒಂದೇ ಇತ್ತು. ಪ್ರಾಬಬ್ಲಿ ಇಂಡಿಯಾ ಒಂದು ಸ್ಟೆಪ್ ಮೇಲೆ ಇತ್ತು. ಚೈನಾದಲ್ಲಿ ಕಮ್ಯುನಿಸಮ್ಮು ತುಂಬ ಇತ್ತು, ತುಂಬ ಗಲಾಟೆ ಆಗ್ತಾಯಿತ್ತು. ಟಿನ್ಮನ್ ಸ್ಕ್ವೇರಲ್ಲಿ ಶೂಟೌಟ್ ಆಗಿತ್ತು, ಎಲ್ಲ ನೋಡಿ ಸ್ಟೂಡೆಂಟ್ಸ್ ಮನೆಲ್ಲ. ಸಿ 90ಸಲ್ಲೂ ಅಷ್ಟೇ ಇಂಡಿಯಾನೇ ಮೇಲಿತ್ತು. ಬಟ್ ಚೈನಾ ಪಾಲಿಸೀಸ್ ಎಲ್ಲ ಇದು ಮಾಡಿ ಹೆಂಗೆ ಮಾಡಿ ನಾವು ಇಟ್ ಈಸ್ ಫ್ಲರಿಷಿಂಗ್ ಲೈಕ್ ಎನಿಥಿಂಗ್, ಫ್ಲರಿಷಿಂಗ್. ಆ್ಯಂಡ್ ದ ಎಜುಕೇಷನ್ ಇರ್ಬೋದು, ಎನ್ವೈರ್ನ್ಮೆಂಟ್ ಇರ್ಬೋದು, ಎಲ್ಲ ಇಟ್ ಈಸ್ ಸೋ ವೆರಿ ವೆಲ್ ಆರ್ಗನೈಸ್ಡ್. ಐ ಹ್ಯಾಡ್ ಬೀನ್ ಟು ಚೈನಾ ಆಲ್ಸೋ. ಆ್ಯಂಡ್ ಒಂದು ಸಿಟಿಗಿಂತ ಇನ್ನೊಂದು ಸಿಟಿ, ವೆನ್ ಇಟ್ ಕಮ್ಸ್ ಟು ಇನ್ಫ್ರಾಸ್ಟ್ರಕ್ಚರ್, ಎವ್ರಿಥಿಂಗ್, ಯೂನಿವರ್ಸಿಟೀಸು, ಎವ್ರಿಥಿಂಗ್. ಸೊ ದೇ ಹ್ಯಾವ್ ಎ ಪ್ಯಾರಲಲ್ ದಿಸ್ ಥಿಂಗ್, ಸಾಫ್ಟ್ವೇರ್ಸ್ ರನ್ನಿಂಗ್ ಇನ್ ಚೈನಾ. ಅಂದರೆ ಚೈನಾದಲ್ಲಿ ನಾವು ಇಡೀ ವರ್ಲ್ಡ್ ಅಮೆಝಾನ್ ಯೂಸ್ ಮಾಡಿದ್ರೆ, ದೇ ಡೋಂಟ್ ಯೂಸ್ ಅಮೆಝಾನ್, ದೇ ಹ್ಯಾವ್ ಕ್ರಿಯೇಟೆಡ್ ಅನದರ್ ಕಾಲ್ಡ್ ಆಲಿಬಾಬಾ. ಸೊ ಇಡೀ ವರ್ಲ್ಡ್ ಯೂಸಸ್ ವಾಟ್ಸ್ಆ್ಯಪ್, ದೇ ಡೋಂಟ್ ಯೂಸ್ ವಾಟ್ಸ್ಆ್ಯಪ್, ದೇ ಯೂಸ್ WeChat. So for Facebook they have, for LinkedIn they have, for Instagram they have, for everything they have innovated. Tell me one Indian software which we have innovated. India, of course, you go to ChatGPT, you go to Microsoft is led by an Indian, so Google is led by an Indian. But what Indiadalli it innovation is not, it's very difficult. ಇಲ್ಲಿ ಪ್ರಾಬ್ಲಮ್, ದೇಶದಲ್ಲಿ ಪ್ರಾಬ್ಲಮ್ ಏನು ಅಂದರೆ ಎಲ್ಲಾದರೂ ರಿಲಿಜನ್ ಮಿಕ್ಸ್ ಮಾಡ್ತೀವಿ. ಊಟದಲ್ಲಿ ರಿಲಿಜನ್ ಮಿಕ್ಸ್ ಮಾಡ್ತೀವಿ, ಹೆಂಗೆ ದೇವ್ರನ್ನ ಮಿಕ್ಸ್ ಮಾಡ್ತೀವಿ, ಓದೋದ್ರಲ್ಲಿ ರಿಲಿಜನ್ ಮಿಕ್ಸ್ ಮಾಡ್ತೀವಿ, ಎಲ್ಲದರಲ್ಲೂ ಮಿಕ್ಸ್ ಮಾಡಿ ಸೀರೀಸ್ ಇದು ಎಂಟ್ಯಾಂಗಲ್ ಆಗಿಬಿಟ್ಟಿದೆ. ಬಿಡ್ಸಕ್ಕೆ ಹೋದರೆ ಈಗ ಕಮ್ಯುನಿಟಿ ಡಿವೈಡ್, ಸೊಸೈಟಿ ಇಸ್ ಡಿವೈಡೆಡ್ ಅಕ್ರಾಸ್ ಇನ್ ಇಂಡಿಯಾ. ಸಖತ್ ಕಷ್ಟ. ಅದನ್ನು ಬಿಡಿಸಲಾರದ ಸಿಕ್ಕು ಅಂತಾರಲ್ಲ, ಅದು ನಮ್ಮ ದೇಶದಲ್ಲಿರೋ ಪ್ರಾಬ್ಲಮ್. So I was looking at this thing, Twitter only I was looking. See, US has given this, China has given this, what has India given this? See, they are making fun about us. So ಈಗಲ ಅದು ಏನಾದರೂ see, holistic ಆಗಿ if you look at it, it's very difficult. India, we can produce great engineers, but we cannot innovate being in India. So that's why the youth has understood
ದಿಸ್ ಈಗ ಈಗಿನ ಕಾಲದ ಯೂತ್ಸು ದೇ ಅಂಡರ್ಸ್ಟ್ಯಾಂಡ್ ದೇ ಆರ್ ನಾಟ್ ಇನ್ ಟು ಗ್ರೂಪು ಇದೆಲ್ಲ ದೇ ಅಂಡರ್ಸ್ಟ್ಯಾಂಡ್ ದೇ ಆರ್ ಸ್ಮಾರ್ಟ್ ಸೊ ದೇ ಆರ್ ಮೈಗ್ರೇಟಿಂಗ್ ಟು ವಿಚ್ ಎವರ್ ಕಂಟ್ರಿ ಇಟ್ ಇಸ್ ಫಾರ್ ದರ್ ಬ್ರೈಟ್ ಫ್ಯೂಚರ್. ನೈಸ್, ಒಳ್ಳೆ ಇನ್ಸೈಟ್ ಇದು. ಮತ್ತು ವಾಪಸ್ ಬರೋದು ಯಾವಾಗ, ಹೆಂಗೆ ಶುರು ಆಯಿತು? ಬಿಕಾಸ್ ನಿಮ್ಮ ಫ್ಯಾಮಿಲಿಯೆಲ್ಲ ಅಲ್ಲೇ ಇದ್ರಿ, ಅಲ್ಲಿ ಕೆಲಸ ನಡೀತಾ ಇತ್ತು ಇಲ್ಲ ಬಿಸ್ನೆಸ್ ನಡೀತಾ ಇತ್ತು ಆ ಟೈಮ್ನಲ್ಲಿ. ವಾಪಸ್ ಬರೋಕ್ಕೆ ಅಂತ ಡಿಸೈಡ್ ಮಾಡಿದ್ರಿ? ಯಾವ ಇಯರಲ್ಲಿ ಡಿಸೈಡ್ ಮಾಡಿದ್ರಿ? ಯಾಕೆ? ಮತ್ತು ಆಗಲೇ ಏನಾದರೂ ಪ್ರಾಬ್ಲಮ್ಗಳು ನೋಡ್ತಾ ಇದ್ರೆ ಇಲ್ಲಿ ನಡೀತಾ ಇರೋದು ಏನಾದರೂ ರೈತರದ್ದು ಈ ಥರ ಪ್ರಾಬ್ಲಮ್ ಆಗ್ತದೆ ಅಂತ, ಇಲ್ಲ ಏನು ಯಾವ ಸಿಚುವೇಶನ್? ಬಿಕಾಸ್ ಯೂಶ್ವಲಿ ಸಿಚುವೇಶನ್ ತಕ್ಕಂಗೆ ಡಿಸಿಷನ್ಗಳು ಆಗ್ತವೆ. ಸೊ ಯಾವ ಕಾರಣಕ್ಕೆ ಈಗ USA ಟ್ರಾನ್ಸಿಷನ್ ಆಗಬೇಕು, ಅಲ್ಲಿ ಬಿಟ್ಟು ಈ ಕಡೆ ಬರಬೇಕು, ಯಾವ ಟೈಮ್ನಲ್ಲಿ ಯಾಕಾಯಿತು ಅಂತ? ಸೊ ನಮ್ಮ ತಾತ ವ್ಯವಸಾಯ ಮಾಡ್ತಿದ್ರು, ನಮ್ಮ ತಂದೆ ವ್ಯವಸಾಯ ಮಾಡಿಲ್ಲ. ಅವರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರು, ಆಮೇಲೆ ವೈಸ್ ಚಾನ್ಸಲರ್ ಆಗಿ ರಿಟೈರ್ಡ್ ಆದರು. ನಂಗೆ ಅಗ್ರಿಕಲ್ಚರ್ ಬಗ್ಗೆ ಗಂಧ ಗಾಳಿ ಏನೂ ಇರಲಿಲ್ಲ. ಬಟ್ ನನ್ನ ಒಂದು ಅಜ್ಜಿ ಮನೆಗೆ ಅಂತ ಹೋಗ್ತಿದ್ವಲ್ಲ ಸಮ್ಮರ್ ಹಾಲಿಡೇಸಲ್ಲಿ, ಮಂಡ್ಯಕ್ಕೆ ಹೋಗ್ತಾಯಿದ್ವಿ ಬೆಂಗಳೂರಿಂದ. ಅಜ್ಜಿ ಮನೆಗೆ ಹೋದಾಗ ನಾವು ಅಲ್ಲಿದ್ದಾಗ ವಾಪಸ್ ಬರ್ಬೇಕಾದ್ರೆ ಅಜ್ಜಿಯಿಂದ ದುಡ್ಡು ಕೊಡ್ತಾರೆ ನಮಗೆ. 1980s ನಮ್ಮ ಅಜ್ಜಿ ನನಗೆ 50 ರೂಪಾಯಿ, ನನ್ನ ತಮ್ಮಗೆ 50 ರೂಪಾಯಿ ಕೊಡೋರು ವಾಪಸ್, 100 ರೂಪೀಸ್. 1980s ನಮ್ಮ ತಂದೆಗೆ ಸಂಬಳ 300 ರೂಪಾಯಿನೋ ಏನೋ ಆಯಿತು. ರಿಸರ್ಚ್ ಅಸಿಸ್ಟೆಂಟ್ ಆಗಿದ್ರು ಸ್ಟಾರ್ಟಿಂಗಲ್ಲಿ, 300 ರೂಪಾಯಿ. ಸೊ ಆ ಥರ ನೋಡಿದ್ದು. ಆಮೇಲೆ ನಮ್ಮ ಅಜ್ಜಿ ಯಾವಾಗಲೂ ಕಾಸನ್ ಸರ ಹಾಕ್ಕೊಂಡಿರೋರು, ಇಬ್ಬರು ಅಜ್ಜಿ ಅಂದರು. ಆಮೇಲೆ ಒಂದು ಅಜ್ಜಿ ಅಂತೂ, ಹಳ್ಳಿಲಿದ್ದ ಅಜ್ಜಿ ಅಂತೂ ಡಾಬ್ ಹಾಕ್ಕೊಡೋರು, ಬೆಳ್ಳಿ ಡಾಬ್ ಇತ್ತು, ಫುಲ್ ಒಡವೆ ಸೆಟ್ ಇತ್ತು, ಇಬ್ಬರತ್ತೂ ಕಾಸನ್ ಸರ ಇತ್ತು. ಸೊ ನಾವು ನೋಡಿದ್ದು ಆ ಥರ ಮಂಡ್ಯ ರೈತರು, ರೈತಾಪಿ ಜನ ಅಂದರೆ ರಿಚ್ಚು. ನಮ್ಮ ಒಂದು ತಾಯಿ ಕಡೆ 8 ಜನನ ಮದುವೆ ಮಾಡಿದ್ರು ನಮ್ಮ ತಾತಾಜಿ ಇದು. ಸೊ 8 ಜನನ ಮದುವೆ ಮಾಡಿನೂ ನಮ್ಮ ತಾತ ನಮ್ಮ ಅಜ್ಜಿಗೆ ಕಾಸಿನ ಸರ, ವಂಕಿ, ಡಾಬು, ಬಳೆ ಎಲ್ಲ ಕೊಡಿಸಿರೋದು. ಸೊ ಅಷ್ಟು ರಿಚ್ನೆಸ್ ಇದ್ದಂಥ ಇದು. ನಾನು 2000 US ಇದ್ದಾಗ ಇಂಡಿಯಾಗೆ ಬರ್ತಿದ್ನಲ್ಲ, ಇಂಡಿಯಾಗೆ ಬರ್ತಿದ್ದಾಗ ಮೋಸ್ಟ್ ಆಫ್ ಮೈ ಜರ್ನಿ ವಾಸ್ ಇನ್ ಆಟೋ. ಯಾಕಂದರೆ ಕಾರೆಲ್ಲ ಅಲ್ಲಿತ್ತಲ್ಲ US ಇಲ್ಲಿ ಇರಲಿಲ್ಲ. ಆಟೋಲ್ಲಿ ಮಾತಾಡಿಸ್ತಾ ಇದ್ದಾಗ ಡ್ರೈವರ್ಸ್ ಹತ್ರ ಜನರಿಗಾಗಿ ಎಂಗೇಜ್ ಮಾಡ್ತಾಯಿದ್ದೆ. ಡ್ರೈವರ್ಗಳು ಏನು ಹೇಳ್ತಿದ್ರು ಅಂದರೆ, ಸರ್ ಯಾಕೆ ಯಾವ ಊರು ಅಂತ ಕೇಳ್ತಿದ್ದೆ ಫಸ್ಟು. ಬಹುತೇಕ ಆಟೋ ಡ್ರೈವರ್ಸು ಮಂಡ್ಯ ಅನ್ನೋರು. ಈಗಲೂ ಕೂಡ ಬೆಂಗಳೂರಲ್ಲಿರೋ 65-70% ಆಟೋ ಡ್ರೈವರ್ಸು, ಓಲಾ ಊಬರ್ ಇದು ದೇ ಆರ್ ಫ್ರಮ್ ಮಂಡ್ಯ. ಏನಕ್ಕೆ ಊರಿಂದ ಬಂದುಬಿಟ್ರಿ ಅಂತ ಕೇಳ್ತಿದ್ದೆ. ನಾನು ಬೆಂಗಳೂರು ಬರ್ತಿದ್ದೆ, ಯಾಕೆಂದ್ರೆ ನಮ್ದು ಇಲ್ಲ R&D ಸೆಂಟ್ರ್ ಇತ್ತು. ಸೊ 3 ಮಂತ್ಸ್ಗೆ 4 ಮಂತ್ಸ್ಗೆ ಒಂದು ಸತಿ ಬರ್ತಿದ್ದೆ. ಆಗ ಡ್ರೈವರ್ಗಳ ಹತ್ರ ಆಟೋಲ್ಲಿ ಓಡಾಡ್ಬೇಕು. ಡ್ರೈವರ್ಗಳು, ಸರ್ ಇದೆ, ಜಮೀನಿದೆ, ನಮ್ಮ ಅಪ್ಪ ನೋಡ್ಕೊಳ್ತಾ ಇದ್ದಾರೆ, ಅವರೇ ಸಾಲ ಮಾಡ್ಕೊಂಡು ಕೂತಿದ್ದಾರೆ, ನಾನು ಹೋಗಿ ವ್ಯವಸಾಯ ಮಾಡಿದ್ರೆ ಇನ್ನೂ ಏನು ಸರ್, ಅದಕ್ಕೆ ಇಲ್ಲಿ ಬಂದರೆ ಏನೋ ಒಂದು 10,000 ದುಡಿತೀವಿ ನಾವು, ನಾನು ಆಟೋ ಓಡಿಸ್ತೀನಿ, ನನ್ನ ಹೆಂಡ್ತಿ ಮನೆ ಕೆಲಸ ಮಾಡ್ತಾಳೆ ಅಂತ. ಸೊ ಆ ಹುಡುಗಿನೂ ಮಂಡ್ಯದ ಹುಡುಗಿ ಬೇರೆಯವ್ರ ಮನೇಲಿ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ, ಗಂಡ ಆಟೋ ಓಡಿಸ್ತಾನೆ. ಸೊ ದಟ್ ವಾಸ್ ದ ಪ್ಯಾಟ್ರನ್. ಸೊ ಐ ಫೆಲ್ಟ್ ವೆರಿ ಬ್ಯಾಡ್. ಇದೆ ಜಮೀನು ಇದೆ ಸರ್, 1 ಎಕರೆ ಇದೆ, 2 ಎಕರೆ ಇದೆ, 3 ಎಕರೆ ಇದೆ, ಈ ಥರ ಎಲ್ಲ ಹೇಳೋರು ಆನ್ಸರು. ಆಮೇಲೆ ಆ ಟೈಮಲ್ಲಿ 2013-14 ಟೈಮಲ್ಲಿ 272 ಜನ ಫಾರ್ಮರ್ಸ್ ಸೂಸೈಡ್ ಮಾಡ್ಕೊಂಡಿದ್ರು. ಸೊ ನನಗೆ ಅನಿಸ್ತು, ಏನಪ್ಪ ನಮ್ಮದು ಊರು ಅಂತ ಹೇಳ್ತೀವಿ ನಾವು, ಏನಾರ ಮಾಡಬೇಕಲ್ಲ ನಮ್ಮ ಊರಿಗೆ ವಾಪಸ್ಸು. ಈ ಸಾಫ್ಟ್ವೇರಲ್ಲಿದ್ದರೆ ಕಂಪ್ನಿ ರನ್ ಮಾಡಿಕೊಂಡು ವಾಟ್ ಕೆನ್ ಐ ಡು ಮ್ಯಾಕ್ಸ್, ಏನೋ ಒಂದು ದುಡ್ಡು ಅಂದ ಹಣಕಾಸು ಹೆಲ್ಪ್ ಮಾಡ್ಬೋದು. ಹಣಕಾಸು ಹೆಲ್ಪ್ ಮಾಡಿಕೊಂಡ್ರೆ ಸೊಲ್ಯೂಷನ್ ಸಿಗಲ್ವಲ್ಲ, ಇದಕ್ಕೆ ರೂಟ್ ಕಾಸ್ಗೆ ಹೋಗಬೇಕು, ಅರ್ಥ ಮಾಡ್ಕೋಬೇಕು, ಆವಾಗ ಸಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಇದನ್ನು ಅಂದ್ಕೊಂಡು ನಮ್ಮದು ಆಬ್ಲಿಗೇಷನ್, ನಮ್ಮ ಊರಿಗೆ ನಮ್ಗೆ ಆಬ್ಲಿಗೇಷನ್ ಇದೆ. ಆ ಆಬ್ಲಿಗೇಷನ್ನ ತೀರ್ಸೋಣ ಅಂದ್ಬಿಟ್ಟು ಲೈಕ್ ಐ ಜಸ್ಟ್ ಬಿಟ್ಬಿಟ್ಟೆ ಸಾಫ್ಟ್ವೇರು. ಕಂಪ್ನಿ ಬೇರೆಯವರಿದ್ರು, ಪಾರ್ಟ್ನರ್ಸ್ ಇದ್ದರು, ದೇವರ್ ರನ್ನಿಂಗ್ ಇಟ್. ಐ ಕೇಮ್ ಬ್ಯಾಕ್, ಶಿಫ್ಟೆಡ್ ಬ್ಯಾಕ್ ಟು ಮಂಡ್ಯದಲ್ಲಿ ನಾನು ಬೆಳೆದಿಲ್ಲ, ಬಟ್ ಆದರೂ
ಶಿಫ್ಟೆಡ್ ಟು ಮಂಡ್ಯ. ಫ್ಯಾಮಿಲಿನ ಬೆಂಗಳೂರಲ್ಲಿ ಇಳಿಸ್ಬಿಟ್ಟು ನನ್ನ ಹೆಂಡತಿ ಮಗಳನ್ನ ಶಿಫ್ಟೆಡ್ ಟು ಮಂಡ್ಯ. ಅದಾದಮೇಲೆ ದೊಡ್ಡ ಕತೆ ಆಯಿತು. ಇದು ನಮ್ಗೆ ಏನು ಸೊಲ್ಯೂಷನ್ ಮಾಡೋಕ್ಕೆ ಬಂದಿದ್ದು, ಏನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಸೂಸೈಡ್ ನಿಲ್ಲಿಸ್ಬೇಕು. ಮತ್ತು ಯೂತ್ಸು ಮೈಗ್ರೇಟ್ ಆಗ್ತಾಯಿದ್ದಾರಲ್ಲ ಬೆಂಗಳೂರಿಗೆ, ಅವರು ಕರ್ಕೊಂಡು ವಾಪಸ್ ಕರಿಬೇಕು, ಅವ್ರಿಗೆ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದು. ಸೊ ಅದು ಇಲ್ಲಿ ಬಂದಮೇಲೆ ನಾನು ಜನರ ಹತ್ರ ಮಾತಾಡಿಕೊಂಡು ಮಂಡ್ಯದಲ್ಲೆಲ್ಲ ಸುತ್ತಕೊಂಡು ಐ ವಾಸ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್, ವಾಟ್ ಈಸ್ ದ ಪ್ರಾಬ್ಲಮ್. ಆಗ ಅರ್ಥ ಆಗಿದ್ದು, ಅಲ್ಲಿವರೆಗೂ ನಾನೇನು ಫಾರ್ಮಿಂಗ್ ಮಾಡಬೇಕು, ಆರ್ಗ್ಯಾನಿಕ್ ಮಾಡಬೇಕು ಏನೂ ತಲೆಯಲ್ಲಿರಲಿಲ್ಲ. ಅಲ್ಲಿ ಬಂದಾಗ ವಾಟ್ ಐ ಅಂಡರ್ಸ್ಟುಡ್ ಇಸ್, ನಾನು ಹುಟ್ಟಿದಂಥ ಹಾಸ್ಪಿಟ್ಲ್ ಮಂಡ್ಯದಲ್ಲಿ, ನಾನು ಹುಟ್ಟಿದಾಗ 1977 ಹಾಸ್ಪಿಟ್ಲಲ್ಲಿ ಇದ್ದಿದ್ದು 16 ಬೆಡ್. ಮಂಡ್ಯ ಇದು ಜನರಲ್ ಹಾಸ್ಪಿಟ್ಲ್, ಡಿಸ್ಟ್ರಿಕ್ಟ್ ಜನರಲ್ ಹಾಸ್ಪಿಟ್ಲ್ ಅಂತಾರೆ. 16 ಬೆಡ್ ಇತ್ತು. ಹಾಸ್ಪಿಟ್ಲ್ ಪಕ್ಕದಲ್ಲಿ ರೋಡ್ ಇದೆ. ಆ ರೋಡಲ್ಲಿ ಒಂದೇ ಒಂದು ಮೆಡಿಕಲ್ ಶಾಪ್ ಇದ್ದಿದ್ದು ಯಾವಾಗ 77, 78 ಆ ಟೈಮ್ಸಲ್ಲಿ. ಈ 16 ಬೆಡ್ಡು ಖಾಲಿ. ಅವಾಗೇನು ಇದು ಸ್ಪೆಷಲೈಸೇಷನ್ ಎಲ್ಲ ಇರಲಿಲ್ಲ, ಬಟ್ ಖಾಲಿ. 8 ಗಂಡಸರಿಗೆ 8 ಹೆಂಗಸರಿಗೆ ಅಂತ ಇತ್ತು. 2-3 ಫಿಲ್ ಆದರೆ ಸಾಕು, ಹೆರಿಗೆಗೆ ಅಂತ ಬರೋರು ಮಂಡ್ಯ ಸಿಟಿಲಿರೋರು. ನಮ್ಮ ತಾಯಿ ಮಂಡ್ಯ ಸಿಟಿಯಲ್ಲಿ ಬೆಳೆದಿದ್ದು. ಸೊ ನಮ್ಮ ತಾಯಿಗೆ ಹೆರಿಗೆ ಆಗಿದ್ದು ಅಲ್ಲಿ, ಅದು ಖಾಲಿ ಇರ್ತಾ. ನಾನು 2014 ಬಂದ ಎಲ್ಲ ನೋಡಿದಾಗ ಹಾಸ್ಪಿಟ್ಲಲ್ಲಿ 750 ಬೆಡ್ ಆಗಿಬಿಟ್ಟಿದೆ. ಸೊ ಥಿಂಕಿಂಗ್ ಪಾಪ್ಯುಲೇಷನ್ ಏನೋ ಜಾಸ್ತಿ ಆಗೋಯ್ತು ಅಷ್ಟೊಂದು ಅಂತ. ನಾವು ಹುಟ್ಟಿದ ಸಮಯದಲ್ಲಿ ಮಂಡ್ಯದಲ್ಲಿ 5 ಲಕ್ಷ ಇದ್ದಿದ್ದು ಜನ ಪಾಪ್ಯುಲೇಷನ್ನು. ವಾಪಸ್ 2014 20 ಲಕ್ಷ ಆಗಿದ್ರು. ಅಂದರೆ 3 ಪಟ್ಟು ಪಾಪ್ಯುಲೇಷನ್ ಜಾಸ್ತಿ ಆಗಿತ್ತು. ಬಟ್ 3 ಪಟ್ಟು ಜಾಸ್ತಿ ಆಗಬೇಕಲ್ಲ ಬೆಡ್ಡು. 16 ಇದ್ದಿದ್ದು 64 ಆಗಬೇಕು ಎಲ್ಲ. ಇದು 750 ಆಗಿದೆ. ಅದಲ್ಲದೆ ಒಂದೇ ಒಂದು ಮೆಡಿಕಲ್ ಶಾಪ್ ಇತ್ತು ಅಂದಲ್ಲ, ಆ ರೋಡಲ್ಲಿ ಇವತ್ತಿಗೆ 55 ಮೆಡಿಕಲ್ ಶಾಪ್ ಇದೆ ಒಂದೇ ರೋಡಲ್ಲಿ. ಸೊ ದಟ್ ಮೇಡ್ ಮೀ ಥಿಂಕ್, ಇವರು ನಮ್ಮ ಅದೊಂದು ಕ್ರೈಟೀರಿಯಾ ಆಯಿತಾ. ಎರಡನೇ ಕ್ರೈಟೀರಿಯಾ, ನಮ್ಮ ಅಜ್ಜಿ ತಾತ ಅಂದಿರಲ್ಲ 90+ ಇದ್ದರು. 4 ಅಜ್ಜಿ ತಾತ ಇದ್ರಲ್ಲ 90+. ಬಟ್ ನಮ್ಮ ದೊಡ್ಡಮ್ಮ ಎಷ್ಟೊಂದು ಜನ ತೀರೋಗಿದ್ದಾರೆ. ಅವರೆಲ್ಲ 60-65 ವರ್ಷಕ್ಕೆ ಇದಾಗ್ಬಿಟ್ಟಿದ್ದಾರೆ. ಸೊ ಒಂದು ಜನ್ರೇಷನಲ್ಲಿ 30 ವರ್ಷ ಲಾಸ್ ಆಗಿದೆ, 30 ವರ್ಷ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಮ್ಮಿ ಆಗಿದೆ. ಅದೊಂದು ಫ್ಯಾಕ್ಟರ್ ಇದಾಯಿತು. ಸೊ ಹಿಂದಿನ ಕಾಲದಲ್ಲಿ ಕೃಷಿ ಮಾಡಿಕೊಂಡು ನಮ್ಮ ಅಜ್ಜಿ ತಾತ ಚೆನ್ನಾಗಿದ್ದರು. ಯಾವುದೇ ರಾಸಾಯನಿಕ ಬೆಳೆಸ್ತಾರಲ್ಲ, ಯಾವುದು ಕ್ರಿಮಿನಾಶಕ ಪೆಸ್ಟಿಸೈಡು ಇದಿಲ್ಲದೇ ಕಾಸಿನ ಸಲ ತಗೊಟ್ಟಿದ್ರು, ಚೆನ್ನಾಗಿದ್ದರು, ಆರೋಗ್ಯವಾಗಿದ್ದರು, ಜಾಸ್ತಿ ಬದುಕ್ತಿದ್ರು. ಈಗಿನ ಕಾಲದಲ್ಲಿ ನಮ್ಮ ಇದು ಬಿಕಮ್ ಪುವರ್, ಡೆಟ್, ಸಾಲ ಮಾಡ್ಕೊಂಡಿದ್ದಾರೆ. ಆವಾಗ ನನಗೆ ಒಂದು ರಿಯಲೈಸ್, ವಿ ಶುಡ್ ಗೋ ಬ್ಯಾಕ್. ಅವರ ಒಂದು ಸಸ್ಟೈನಬಲ್ ಪ್ರಾಕ್ಟೀಸಸ್ಸು ಇದನ್ನು ಅಡಾಪ್ಟ್ ಮಾಡಬೇಕು. ಅದನ್ನು ಅಡಾಪ್ಟ್ ಮಾಡಿಕೊಂಡು ನಾವು ಟೀಚ್ ಮಾಡಬೇಕು ಅದು. ಸೊ ನಾನು ಆವಾಗ ನನಗನ್ಸಿದ್ದು, ಓಕೆ ಅದು ಹೋಗ್ತೀವಿ ನಾವು ವಾಪಸ್ಸು, ಬಟ್ ವಿ ಶಾಡ್ ಕಮ್ ಅಪ್ ವಿತ್ ಎ ಗುಡ್ ನೇಮ್ ಅಲ್ಲ. ಸೊ ಯಾಕಂದರೆ ಆಗ ಆರ್ಗ್ಯಾನಿಕ್ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಬಟ್ ವಿ ಹ್ಯಾವ್ ಟು ಗಿವ್ ಸಮ್ ಗುಡ್ ದಿಸ್ ಥಿಂಗ್. ಬಟ್ ಆರ್ಗ್ಯಾನಿಕ್ ವಾಸ್ ಬೂಮಿಂಗ್ ಇನ್ US. ಸೊ ನಂಗೆ ಗೊತ್ತಲ್ಲ, US ಅಲ್ಲಿ ಬೂಮ್ ಆದರೆ ಇಂಡಿಯಲ್ಲಿ 10 ವರ್ಷ ಆದಮೇಲೆ ಬೂಮ್ ಆಗುತ್ತೆ. ಸೊ ಅದರ್ಸ್ ಹೌ ಥಾಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ರಿಲೇಟೆಡ್ ವಿ ಶುಡ್ ಸ್ಟಾರ್ಟ್, ಸೊ ದಟ್ ವಿ ಟೀಚ್ ಅವರ್ ಆನ್ಸೆಸ್ಟ್ರಲ್ ಪ್ರಾಕ್ಟೀಸಸ್, ಬ್ರಿಂಗ್ ಬ್ಯಾಕ್ ಅವರ್ ಆನ್ಸೆಸ್ಟ್ರಲ್ ಪ್ರಾಕ್ಟೀಸಸ್ ಆ್ಯಂಡ್ ಮೇಕ್ ದಮ್ ಹೆಲ್ತಿ ಆ್ಯಂಡ್ ವೆಲ್ತಿ ಅಂತ ಮಾಡಿದ್ವಿ. ಈಗ ಏನು ಅರ್ಥ ಆಗ್ತದೆ ಅಂತಂದರೆ, ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಈ ಹಾಸ್ಪಿಟಲ್ಗೂ ಮತ್ತು ಮೆಡಿಕಲ್ ಸ್ಟೋರು ಅದ್ರ ಗ್ರೋತ್ ಹೆಂಗಾಯಿತು ಅಂತ ನೀವು ಬೇರೆ ಥರದಲ್ಲಿ ನೋಡೋಕ್ಕೆ ಶುರು ಮಾಡಿರೋದನ್ನು, ಯಾಕೆ ಇಷ್ಟೊಂದು ಬಂತು ಅಂತ. ಕೆಲವ್ರು ಏನು ಮಾಡ್ಬೋದು, ಅಲ್ಲಿ ಲೋಕಲ್ಲಿರೋ ಯಾರಾದರೂ ಆಗಿರ್ಬೋದು, ಇಲ್ಲ ಗೌರ್ಮೆಂಟ್ ಕಡೆ ಆಗಿರ್ಬೋದು, ಅವ್ರು ಅದನ್ನು ಬೇಕಾದ್ರೆ ಗ್ರೋತ್ ಅಂತ ತೋರಿಸ್ಬೋದು. ಈ ವ್ಯೂಸ್ ನೋಡಿ ಹೆಂಗಿದೆ ಅಂತ, ಯಾರು ಯಾವ ಥರ ವಿಷಯಗಳನ್ನ ಹೆಂಗೆ ನೋಡ್ಬೋದು ಅಂತ. ಸೊ ಅಬ್ಸರ್ವೇಷನ್ ಕೆಪಾಸಿಟಿ ಯಾವ ಥರ ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಏನು ಆಗ್ತಾಯಿದೆ ಅಂತ ಅದನ್ನು ನೀವು ಡೀಪ್ ಡೈವ್ ಮಾಡಿದ್ರೆ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ ಅದು ಬೆಳೀತಾ ಇರೋ ಸೈನ ಅದು, ಇಲ್ಲ ಅಂದರೆ ಕೆಳಗಡೆ ಹೋಗ್ತಾ ಇರೋ ಸೈನ ಅಂತ. ಮೂರು ಥಿಂಗ್ಸು ಶುಡ್ ನಾಟ್ ಗ್ರೋ. ಇಫ್ ಇಟ್ ಗ್ರೋಸ್, ಸಮಥಿಂಗ್ ಇಸ್ ರಾಂಗ್ ವಿತ್ ದ ಸೊಸೈಟಿ. ಒಂದು
ಹಾಸ್ಪಿಟಲ್ಸ್ಗೆ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದ್ದಷ್ಟು ಅವರ ಹೆಲ್ತ್ ಇಸ್ ಡಿಪ್ಲೀಟಿಂಗ್ ಅಂತ, ಸೊಸೈಟಿ ಹೆಲ್ತ್ ಇಸ್ ಡಿಪ್ಲೀಟಿಂಗ್. ಲಾಯರ್ಸ್ ಜಾಸ್ತಿ ಆಗ್ತಿದೆ ಅಂದರೆ ಇದು ದೆನ್ ದೆರ್ ಇಸ್ ನೋ ಹಾರ್ಮೋನಿ ಇನ್ ದ ಸೊಸೈಟಿ ಅಂತ. ಪೊಲೀಸ್ ಅವ್ರು ಜಾಸ್ತಿ ಆಗ್ತಿದೆ ಅಂದರೆ ಆಫ್ಕೋರ್ಸ್ ಸೊಸೈಟಿ ಇಸ್ ಇನ್ ಮ್ಯಾಲ್ ಪ್ರಾಕ್ಟೀಸ್ ಅಂತ. ದಿಸ್ 3 ಥಿಂಗ್ಸ್ ಇಫ್ ಇಟ್ ಗ್ರೋಸ್ ದೆನ್ ದೆರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ ಅಂತ ನಾವು ಇನ್ಫರ್ ಮಾಡ್ಕೋಬೇಕು. ಇಟ್ ಈಸ್ ಕಾಮನ್ ಸೆನ್ಸ್. ಈಗ ಬೆಳೀತಾ ಇರೋದಲ್ಲ ಅದೇನೇ ಈಗ. ಯಾಕೆಂದರೆ 1960s 70s ಎಲ್ಲ ತೊಗೊಂಡ್ರೆ ಕೋರ್ಟ್ಗಳಲ್ಲಿ ಕೇಸ್ ಇರ್ತಿರಲಿಲ್ಲ, ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಇರ್ತಿರಲಿಲ್ಲ. ಈಗ ಒಂದೊಂದು ಗ್ರಾಮ ಪಂಚಾಯತಿಗೆ ಒಂದು ಪೊಲೀಸ್ ಸ್ಟೇಷನ್ ಓಪನ್ ಮಾಡೋ ಲೆವೆಲ್ ಬಂದಿದ್ದೀವಿ. ಆಮೇಲೆ ಎಷ್ಟು ಲ್ಯಾಕ್ಸ್ ಆಫ್ ಕೇಸಸ್ ಆರ್ ಪೆಂಡಿಂಗ್ ಇನ್ ಕೋರ್ಟ್ಸ್. ಎಲ್ಲ ಕೋರ್ಟ್ಸಲ್ಲೂ ಅಷ್ಟೊಂದು ಕೇಸಸ್ ಪೆಂಡಿಂಗ್ ಇದೆ. ಸೊ ದಟ್ ಈಸ್ ಹೌ ವಿ ಹ್ಯಾವ್ ಬಿಕಮ್. ಇದು ತುಂಬ ಒಳ್ಳೆ ವಿಷಯ. ಇದು ಎಷ್ಟು ಜನ ಅದನ್ನು ಯೋಚನೆ ಮಾಡ್ತಾರೆ, ಈ ಥರ ಯಾವುದು ಬೆಳಿಬೇಕು ಯಾವುದು ಬೆಳಿಬಾರ್ದು ಅಂತ. ಪ್ರತಿಯೊಬ್ರಿಗೂ ಅದು ತಲೆ ಒಳಗೆ ಹೋಗ್ಬೇಕು, ಯಾವ ವಿಷಯನ ಬೆಳೆಸ್ಬೇಕು ಯಾವುದನ್ನು ಬೆಳೆಸಬಾರ್ದು, ಇದು ಚಿಕ್ಕದಿಂದಲೇ ತಿಳ್ಕೊಬೇಕು ಅದನ್ನು. ಹೌದು. ಇಲ್ಲ ಅಂತಂದರೆ ಇದು ಹೋಗ್ತಾ ಇರೋದೇ ವಿನಾಶ ಕಡೆಗೆ. ಆ ಥರ 100%. ಸೊ ನೀವು ಆರ್ಗ್ಯಾನಿಕ್ ಮಂಡ್ಯ ಅಂತ ಹೆಸರು ಚೂಸ್ ಮಾಡಿದ್ರಿ, ಇಲ್ಲ ಅದರಲ್ಲೇನಾದರೂ ಬೇರೆ ಓಮ್ ಅಂತ ಬಂತು? ಇಲ್ಲ ಏನಾಯಿತು ಅದೆಲ್ಲ. ಏನಕ್ಕೆ ಆರ್ಗ್ಯಾನಿಕ್ ಮಂಡ್ಯ ಹೆಸರು ಬಂತು ಅಂದರೆ, ಮಂಡ್ಯನ ಈಸ್ ನೋನ್ ಆಸ್ ಸಕ್ಕರೆ ನಾಡು, ಶುಗರ್ ಸಿಟಿ ಅಂತ ಕರೀತಾರೆ, ಸಕ್ಕರೆ ನಾಡು ಇದು. ಸೊ ಬೆಂಗಳೂರು ಬಂದಾಗ ಒಂದು ಸತಿ ಮಂಡ್ಯದಿಂದ ಬೆಂಗಳೂರು ಬಂದಿದ್ದೆ. ಆಗ ಯಾರೋ ಕೇಳಿದ್ರು, ಏನಪ್ಪ ನಿಮ್ಮ ಸಕ್ಕರೆ ನಾಡು ಹೆಂಗಿದೆ, ಶುಗರ್ ಸಿಟಿ ಅಂತ ಏನೋ ಅಂದರು. ಆವಾಗ ನಂಗೆ ಏನೋ ಫ್ಲ್ಯಾಶ್ ಆಯಿತು. ದೀಸ್ ಡೇಸ್ ಶುಗರ್ ಹ್ಯಾಸ್ ಬಿಕಮ್ ನೆಗೆಟಿವ್ ವರ್ಡ್. ಸಕ್ಕರೆ ಇಸ್ ಎ ನೆಗೆಟಿವ್ ವರ್ಡ್. ಮಂಡ್ಯನ ಶುಗರ್ ಸಿಟಿ ಅಂತ ಕರೆದು ಮೋರ್ ದೆನ್ 50% ಡಯಾಬಿಟಿಸ್ ಆಗಿದ್ದಾರೆ, ಎಲ್ರಿಗೂ ಶುಗರ್ ಇದೆ. ಸೊ ಅದು ನಂಗೊಂಥರ ಇಟ್ಸ್ ಎ ನೆಗೆಟಿವ್ ವರ್ಡ್ ಅಸೋಸಿಯೇಟೆಡ್ ವಿತ್ ಅವರ್ ಡಿಸ್ಟ್ರಿಕ್ಟ್. ಎಲ್ಲ ಡಿಸ್ಟ್ರಿಕ್ಟ್ ಕಂಪೇರ್ ಮಾಡಿದ್ರೆ ಮಂಡ್ಯಾಸ್ ಹೈಯೆಸ್ಟ್ ಡಯಾಬಿಟಿಕ್ ಪೇಷಂಟ್ಸು. ಸೊ ನಮ್ಮ ಜಿಲ್ಲೆಗೆ ಒಂದು ಪ್ರಾಸ್ಪರಿಟಿ ನೇಮ್ ಕೊಡೋಣ, ಅದ್ರ ಮೇಲೆ ಬ್ರ್ಯಾಂಡ್ ಬಿಲ್ಡ್ ಮಾಡೋಣ ಅಂದ್ಬಿಟ್ಟು ಮಂಡ್ಯಗೆ ಆರ್ಗ್ಯಾನಿಕ್ ಸೇರಿಸಿದ್ದು. ಅದು ಆಮೇಲೆ ಓ ಮತ್ತು ಓಮು ಆಯಿತು, ಎಲ್ಲ ಆಯಿತು. ಬಟ್ ಇಟ್ ಇಸ್ ನಾಟ್ ಓಮ್, ಇಟ್ ಇಸ್ ಆರ್ಗ್ಯಾನಿಕ್ ಮಂಡ್ಯ ಅಂತ. ಮಂಡ್ಯಗೆ ವಿ ವಾಂಟೆಡ್ ಟು ಮೇಕ್ ಮಂಡ್ಯ ಡಿಸ್ಟ್ರಿಕ್ಟ್ ಹೆಲ್ತಿ ಅಗೇನ್, ಕೆಮಿಕಲ್ ಫ್ರೀ ಅಗೇನ್, ವಿಷಮುಕ್ತ ಜಿಲ್ಲೆ ಮಾಡಬೇಕು, ರಾಸಾಯನಿಕ ಮುಕ್ತ ಜಿಲ್ಲೆ ಮಾಡಬೇಕು, ಹೆಲ್ತಿ ಮಾಡಬೇಕು ಅನ್ನೋದು ಆರ್ಗ್ಯಾನಿಕ್ ಮಂಡ್ಯ ಅಂತ ಮಾಡಿದ್ದು. ಇನ್ನೊಂದು ಸೆಕೆಂಡ್ರಿ ರೀಸನ್ ಏನು ಅಂದರೆ, ಈಗ ನೀವು ಮೋಟ್ರ್ ತೊಗೋಬೇಕು ಅಂದರೆ, ಇಫ್ ಆಸ್ ಕಿರಣ್ ಎಲ್ಲ ಮೋಟ್ರ್ ಬೇಕು ಅಂದರೆ ಕೊಯಮತ್ತೂರ್ಗೆ ಹೋಗೋಣಪ್ಪ ಅಂತ. ಸೊ ನಾವು ಇನ್ ದ ಇನಿಷಿಯಲಿ ಆರ್ಗ್ಯಾನಿಕ್ ಮಂಡ್ಯ ಅಂತ ನಾನು ಬಿಲ್ಡ್ ಮಾಡಿದ್ರೆ ಬ್ರ್ಯಾಂಡು, 40 ವರ್ಷ ಆದಮೇಲೆ ಆರ್ಗ್ಯಾನಿಕ್ ಇಂಡಿಯಾದಲ್ಲಿ ಯಾರೇ ಆರ್ಗ್ಯಾನಿಕ್ ಶುರು ಮಾಡಬೇಕಂದ್ರೆ ಮಂಡ್ಯಕ್ಕೆ ಹೋಗೋಣ, ಲೆಟ್ಸ್ ಲರ್ನ್ ಫ್ರಮ್ ದೇರ್ ಆರ್ ಲೆಟ್ಸ್ ಬೈ ಫ್ರಮ್ ದೇರ್, ಆ ಒಂದು ಕ್ರಿಯೇಟ್ ಆಗುತ್ತೆ. ಇಟ್ಸ್ ಎ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಕೂಡ ಆರ್ಗ್ಯಾನಿಕ್ ಮಂಡ್ಯ ಅಂತ ಹೆಸರಿಟ್ಟಿದ್ದು. ಓಕೆ. ಸೊ ಇಲ್ಲಿ ಈ ಟೈಮ್ನಲ್ಲಿ ನೀವು ಯಾವುದೋ ಒಂದು ಸಂಸ್ಥೆನ ಶುರು ಮಾಡಬೇಕು, ಬೆಳೆಸಬೇಕು, ಅದು ಒಬ್ಬರಿಂದ ಎಷ್ಟು ಸಾಧ್ಯ, ಮತ್ತು ಅದಕ್ಕೆ ಜೊತೆಗೆ ಯಾರ ಸಹಾಯ ಬೇಕು ಅದಕ್ಕೆ, ಮತ್ತು ಅದನ್ನು ಫಾಸ್ಟಾಗಿ ಹೋಗ್ಬೇಕು ಒಂದು ಸ್ವಲ್ಪ, ಅದಕ್ಕೊಂದು ಇಂಪ್ಯಾಕ್ಟ್ ಬೇಕು ಏನು ಮಾಡ್ತಾಯಿದ್ದೀರಿ ಅಂತ. ನಿಮ್ಮ ಕಂಪ್ನಿ ಶುರು ಮಾಡಿ ಬೆಳೆಸೋದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ರು, ಅದಕ್ಕೇನಾದ್ರು ಪ್ಲ್ಯಾನ್ ಏನು ಮಾಡಿದ್ರಿ, ಇಂಥವ್ರೇ ಬೇಕು ಅಂತ? ಯಾಕೆಂದರೆ ಈಗಿನ ಕಾಲದಲ್ಲೂ ಏನೋ ಶುರು ಮಾಡಬೇಕು ಅಂತಂದರೆ ಟೀಮ್ ಮಾಡಬೇಕು, ಅದಕ್ಕೆ ಅದೇ ಟೀಮಲ್ಲಿ ಯಾರು ಬೇಕು ಅಂತ ಯೋಚನೆ ಮಾಡಬೇಕು. ಯಾವುದೇ ಸ್ಟಾರ್ಟಪ್ ಮಾಡಬೇಕು, ಏನೇ ಶುರು ಮಾಡಬೇಕು ಅಂತಂದ್ರೂ ಒಂದು ಸರಿಯಾಗಿರೋ ಜನಗಳು ಬೇಕು. ಆ ಟೈಮ್ನಲ್ಲಿ ಏನೇನಾಯಿತು, ಯಾರು ನೋಡಿದ್ರಿ ನೀವು, ಯಾರು ಬೇಕು ಅಂತ? ನಾವು ಸೊಲ್ಯೂಷನ್ ಮಾಡಬೇಕು ಅಂತ ಬಂದಿದ್ದು, ಬಿಸ್ನೆಸ್ ಮಾಡಬೇಕು ಅಂತ ಅಲ್ಲ. ಸೊ ಫಸ್ಟು ಮಂಡ್ಯ ಸಾವಯವ ಕೃಷಿಕರ ಸಹಕಾರ ಸಂಘ ಅಂತ ಮಾಡಿದ್ರು. ಒಂದು 250 ಜನ ರೈತರನ್ನು ಸಾವಯವ ಕೃಷಿ ಮಾಡಿ ನಿಮಗೆ ಇದು ಮಾಡಬೇಕು ಅಂತ ಶುರು ಮಾಡಿದ್ದು. ಪ್ರೈವೇಟ್ ಲಿಮಿಟೆಡ್ ಮಾಡಲಿಲ್ಲ ನಾವು. ಒಂದು 250 ಜನ ಕೃಷಿಕರು 1000 ರೂಪಾಯಿ ಮೆಂಬರ್ ಕೋಆಪರೇಟಿವ್ ಸೊಸೈಟಿ ಮಾಡಿದ್ವಿ. ಕೋಆಪರೇಟಿವ್ ಸೊಸೈಟಿ ಮಾಡಿದ್ಮೇಲೆ ಟ್ರೈನಿಂಗ್ ಶುರು ಮಾಡಿದ್ವಿ. ಟ್ರೈನ್ ಮಾಡೋದು, ಯಾವ ರೀತಿ ಅವ್ರನ್ನ ಸಿಸ್ಟಮ್ ಕಡೆ ತೊಗೊಂಬರೋದು ಎಲ್ಲ ಮಾಡೋಕ್ಕೆ ಕೋಆಪರೇಟಿವ್ ಸೊಸೈಟಿ ಶುರು ಮಾಡಿದ್ಮೇಲೆ
ಬೆಳೆಯೋಕ್ಕೆ ಶುರು ಮಾಡಿದ್ರು. ಒಂದಷ್ಟು ಜನ ಅಡಾಪ್ಟ್ ಮಾಡಿಕೊಂಡ್ರು, ಒಂದಷ್ಟು ಜನ ಬೆಳೆಯೋಕ್ಕೆ ಶುರು ಮಾಡಿದ್ರು. ಬೆಳೆಯೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಹತ್ರ ವಾಪಸ್ ಮೀಟಿಂಗ್ ಮಾಡಬೇಕಾದ್ರೆ ಎಲ್ಲಿ ಮಾರ್ತೀರಾ ನೀವು? ನಾನೇನೋ ಬೆಂಗಳೂರಲ್ಲಿ ಎಷ್ಟೊಂದು ರಿಟೇಲ್ ಶಾಪ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಪ್ಯಾಕ್ ಮಾಡಿಬಿಟ್ಟು ಅಲ್ಲಿಗೆ ಹೋಗಿ ಇದು ಮಾಡೋಣ ಅಂತ. ಆಯಿತು ಅಂದ್ಬಿಟ್ಟು ನಾವು ಬೆಂಗಳೂರಿಗೆ ಬಂದು ಒಂದಷ್ಟು ರಿಟೇಲ್ ಸ್ಟೋರ್ಸ್ ಅವ್ರು ಏನು ಆರ್ಗ್ಯಾನಿಕ್ ಅಂದರೆ ಏನು ಎಷ್ಟು ರೇಟು ನಿಮ್ಮದು? ಆಗ 60 ರೂಪಾಯಿ ಇತ್ತು ಸೋನಾ ಮಸೂರಿ. ನಿಮ್ಮದು ರೇಟ್ ಎಷ್ಟು? 85 ರೂಪಾಯಿ. ಆರ್ಗ್ಯಾನಿಕ್ ಅಂತಲೇ ಗೊತ್ತಿಲ್ಲ. ಅದೇ ನಾವು ಹೆಂಗೆ ಸೆಲ್ ಮಾಡೋದು ನಾವು? ಯಾವ ರಿಟೇಲರು ಹಾಕೋಕ್ಕೆ ರೆಡಿ ಇರಲಿಲ್ಲ ನಮ್ಮ ಸ್ಟೋರ್ನ, ನಮ್ಮ ಪ್ರಾಡಕ್ಟ್ಸ್ನ, ರೈತರಿಂದ ಬೆಳೆದಿದ್ದ ಪ್ರಾಡಕ್ಟ್ಸ್ನ. ಯಾಕಂದರೆ ಒಂದು ಅವ್ರಿಗೆ ಪದಾರ್ಥ ಅರ್ಥನೇ ಗೊತ್ತಿರಲಿಲ್ಲ, ಎರಡನೇದು ಕಾಸ್ಟ್ಲಿ ಬರ, ಸ್ವಲ್ಪ ಎಕ್ಸ್ಪೆನ್ಸಿವ್. ಅವ್ರಿಗೆ ರಾಸಾಯನಿಕ ಮುಕ್ತ ಕೆಮಿಕಲ್ ಫ್ರೀ ಅಂತಲೇ ಅರ್ಥ ಗೊತ್ತಿಲ್ಲ. 2015 ಇಟ್ ವಾಸ್ ನೆವರ್ ಹರ್ಡ್. ಜನಕ್ಕೆ ಕೆಮಿಕಲ್ ಫ್ರೀ ಅಂತಲೇ ಇರಲಿಲ್ಲ, ಎಲ್ಲ ತಿನ್ನೋರು. ಈಗ ಅವೇರ್ನೆಸ್ ಬಂದಿರೋದು. ಕ್ಯಾನ್ಸರ್ಸ್ ಎಲ್ಲ ಜಾಸ್ತಿ ಆದಮೇಲೆ ನಾವು ದಟ್ ಅವೇರ್ನೆಸ್ ಹಸ್ ಕಮ್. ಸೊ ನನಗೆ ಅವಾಗ ಅಂತೂ ಕೋಆಪರೇಟಿವ್ ಸೊಸೈಟಿಯಿಂದ ಸ್ಟೋರ್ ಮಾಡಬೇಕಾ? ಬಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ 250 ಜನ, ನಾವು ರೈಸ್ ಮಾಡಿರೋ 250 ಜನದಿಂದ 1,000 ಹಾಕ್ಬಿಟ್ಟು ಮಾಡಿದ್ವಿ. 2.5 ಲಕ್ಷ ದುಡ್ಡು ಹೆಂಗೆ ಇದು ಮಾಡೋದು ಅಂತ ದೆನ್ ವಿ ವಾಂಟೆಡ್ ಟು ಒಂದು ಪ್ರೈವೇಟ್ ಇದಕ್ಕೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ, ಲಿಮಿಟೆಡ್ ಕಂಪ್ನಿ ಮಾಡೋಣ, ಅಲ್ಲಿ ದುಡ್ಡು ರೈಸ್ ಮಾಡೋಣ, ಕೋಆಪರೇಟಿವ್ ಸೊಸೈಟಿ ಪ್ರೊಡಕ್ಷನ್ಗೆ ಇಟ್ಕೊಳ್ಳೋಣ, ಅಲ್ಲಿ ಬೆಳೆದಿದ್ದು ಈ ಕಂಪ್ನಿ ಮೂಲಕ ಬ್ರ್ಯಾಂಡ್ ಮಾಡಿ ಸೆಲ್ ಮಾಡೋಣ ಅಂದ್ಬಿಟ್ಟು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಅದೇ ಆರ್ಗ್ಯಾನಿಕ್ ಮಂಡ್ಯ. ಸೊ ಸ್ಟಾರ್ಟ್ ಮಾಡಿಬಿಟ್ಟು ಸ್ಟೋರ್ ಮಾಡಿದ್ವಿ. ಸ್ಟೋರ್ ಮಾಡೋಕ್ಕೆ ದುಡ್ಡು ಬೇಕಲ್ಲ, 1 ಕೋಟಿ ಬೇಕು. ಆಗನಕ ಇದರಲ್ಲಿ ಒಂದು ಸ್ಟೋರು, ಒಂದು ರೆಸ್ಟೋರೆಂಟ್ ಮಾಡಿದ್ವಿ. ಸೊ ಇಲ್ಲಿ ಏನಾಯಿತು ಅಂದರೆ, ಒಂದು ಸ್ಟೋರು ರೆಸ್ಟೋರೆಂಟ್ ಯಾಕೆ ಮಾಡಿದ್ವಿ ಅಂದರೆ, ಸ್ಟೋರ್ ಮಾಡಿದರೆ ಸಾಕಾಗ್ತಿತ್ತು. ಬಟ್ ನಮಗೆ ಸ್ಟೋರ್ ಮಾಡಿದಾಗ ಫಸ್ಟ್ ಥಿಂಗ್ ಮಾಡ್ತಾ ಇರೋದು ನಾವು ಬೆಂಗಳೂರು ಮೈಸೂರು ಹೈವೇಲಿ, ಅದು ಒಂದು ಹಳ್ಳಿಯಲ್ಲಿ. ಎಲ್ಲ ಯೂಶ್ವಲಿ ಆರ್ಗ್ಯಾನಿಕ್ ಸ್ಟೋರು ಬೆಂಗಳೂರಲ್ಲಿ ಮಾಡ್ತಾರೆ. ನಾನು ಇಲ್ಲ, ನಮ್ಮ ಫಾರ್ಮರ್ಸ್ಗೆ, ಸೊಸೈಟಿಲಿರೋ ಫಾರ್ಮರ್ಸ್ ಶುಡ್ ಅಂಡರ್ಸ್ಟ್ಯಾಂಡ್ the value addition. They should understand for how much it is being sold. They should understand this concept. ಅದು ನಮ್ಮ ರೈತರ ಮಧ್ಯದಲ್ಲಿ ಇದ್ರೇ ಅದು ಅರ್ಥ ಆಗೋದು. ಅವರು ಫ್ರೆಶ್ ಪ್ರೊಡ್ಯೂಸ್ನ ಡೈರೆಕ್ಟಾಗಿ ಸ್ಟೋರ್ಗೆ ಬಂದು ಸಪ್ಲೈ ಮಾಡ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ವಿ ಸ್ಟಾರ್ಟೆಡ್ ಇದು. ಬಟ್ ಬರೀ ಸ್ಟೋರ್ ಮಾಡಿದ್ರೆ ಜನ ಬರಲ್ವಲ್ಲ. ಹೈವೇಲಿ ಅದು ಆರ್ಗ್ಯಾನಿಕ್ ಸೂಪರ್ ಮಾರ್ಕೆಟ್, ಆರ್ಗ್ಯಾನಿಕ್ ಗ್ರೋಸರಿ ಅಂದರೆ ಯಾರು ಬರ್ತಾರೆ? 2015 ನೋಬಡಿ ವಿಲ್ ಸ್ಟಾಪ್. ಅದಕ್ಕೆ ಒಂದು ರೆಸ್ಟೋರೆಂಟ್ ಮಾಡಬೇಕು. ರೆಸ್ಟೋರೆಂಟ್ ಅಂದರೆ ಅಲ್ಲಿ ಸ್ಟಾಪ್ ಮಾಡ್ತಾರೆ, ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ಗೆ ಸ್ಟಾಪ್ ಮಾಡಿದಾಗ ಕ್ಯೂರಿಯಾಸಿಟಿಲಿ ಹೋಗಿ ನೋಡ್ತಾರೆ, ದೇ ವಿಲ್ ಬೈ. ಆ ಕಾನ್ಸೆಪ್ಟಲ್ಲಿ ಅದಕ್ಕೆ 1 ಕೋಟಿ ಬೇಕಾಗಿತ್ತು. ಸೊ ಕೋಆಪರೇಟಿವ್ ಸೊಸೈಟಿಯಲ್ಲಿ ನೋಬಡಿ ವಿಲ್ ಇನ್ವೆಸ್ಟ್, ಅಂದರೆ ಯಾರೇ ಇದ್ದಿದ್ದು ದೇ ವಿಲ್ ನಾಟ್ ಇನ್ವೆಸ್ಟ್. ಸೊ ದೆನ್ ಪ್ರೈವೇಟ್ ಲಿಮಿಟೆಡ್ ಮಾಡಿ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಇನ್ವೆಸ್ಟ್ ಮಾಡಿ ವಿ ಸ್ಟಾರ್ಟೆಡ್. ಸೊ ಅಲ್ಲಿಂದ ನಮ್ಮ ಸ್ಟೋರ್ಸಲ್ಲಿ ವಿ ಸ್ಟಾರ್ಟೆಡ್ ಸೆಲ್ಲಿಂಗ್ ಅವರ್ ಫಾರ್ಮರ್ಸ್ ಪ್ರೊಡ್ಯೂಸ್. ದಟ್ಸ್ ಹೌ ವಿ ಸ್ಟಾರ್ಟೆಡ್ ದ ಜರ್ನಿ. ಸೊ ಅದು ಮೊದಲನೇ ಸ್ಟೋರ್. ಅದು ಕ್ಲೋಸ್ ಟು ಎಲ್ಲರಿಗೂ ರೈತರಿಗೂ ಹತ್ರ ಇರೋ ಸ್ಟೋರ್ ಆಯ್ತದು. ಸ್ಟೋರ್ ಅಂದರೆ ಇನ್ನೊಂದು ಈಗ ಹೇಳೋ ಥರದಲ್ಲಿ ನೋಡಿದ್ರೆ ಒಂಥರ ಎಕ್ಸ್ಪೀರಿಯನ್ಷಿಯಲ್ ಎಕ್ಸ್ಪೀರಿಯನ್ಷಿಯಲ್ ಸೆಂಟ್ರ್ ಅಂತ ಹೇಳ್ತಾರಲ್ಲ ಈಗ ಆ ಥರ. ಸೊ ಆ ಸ್ಟೋರು ಆ ಸ್ಟೋರ್ ಮಾಡಿದಾಗ ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ, ಐ ನೆವರ್ ಥಾಟ್ ದಿಸ್ ವಿಲ್ ಬಿಕಮ್ ಎ ಬಿಸ್ನೆಸ್. ಏನಾಯಿತು, ಸ್ಟೋರ್ ಓಪನಿಂಗ್ ದಿನ ಒಂದು 3,000 ಜನ ಕರೆದಿದ್ವಿ. ಅಂದರೆ ಒಂದು ಫಂಕ್ಷನ್ ಮಾಡಿದ್ವಿ, ಎಲ್ಲ ಪ್ರಾಮಿನೆಂಟ್ ಪೀಪಲ್ ಇನ್ ದ ಸೊಸೈಟಿ ಅವನ್ನೆಲ್ಲ ಕರೆಸಿ ಒಂದು ಫಂಕ್ಷನ್ ಮಾಡಿದ್ವಿ. ಫಂಕ್ಷನ್ ಮಾಡಿದ್ಮೇಲೆ 3,000 ಜನ 5,000 ಇನ್ವಿಟೇಷನ್ ಮಾಡಿಸಿದ್ವಿ. ಮಂಡ್ಯದಲ್ಲಿ ಬಳಗ ಜಾಸ್ತಿ ಅಲ್ಲ, ಸೊ ಬಂದಿದ್ದರು 3,000 ಜನ ಬಂದಿದ್ದರು. 3,000 ಜನ ಬಂದಾಗ ನಾನೇನು ಅಂದ್ಕೊಂಡೆ, 5,000 ಮಾಡಿಸಿದ್ವಿ, 5,000 ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಒಂದು 3,000 ಬರ್ತಾರೆ ಅಂದಿದ್ರು. ಹಂಗೆ 3,000 ಜನನೂ ಬಂದರು. ರೆಸ್ಟೋರೆಂಟು ಗೋಕುಲ್ ವೆಜ್ ಅಂತ ಬೆಂಗಳೂರಲ್ಲಿ ಒಂದು ಫೇಮಸ್ ರೆಸ್ಟೋರೆಂಟ್ ಏನಿದೆ, ಅವ್ರಿಗೆ ಕೊಟ್ಟಿದ್ವಿ, ಅವ್ರು ನಡೆಸೋ ಥರ. ನಾವು ಅಕ್ಟೋಬರ್ 1, 2015 ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಅಂದ್ಕೊಂಡೆ 3,000 ಜನ 100 ರೂಪಾಯಿ ಅಷ್ಟು ಪರ್ಚೇಸ್ ಮಾಡಿದ್ರು. ನಾವು ಒಬ್ಬೊಬ್ಬರು 3 ಲಕ್ಷ ರೂಪಾಯಿ ಆಗುತ್ತೆ. 3 ಲಕ್ಷ ರೂಪಾಯಿಗೆ ನಾವು 3-4 ಲಕ್ಷ ರೂಪಾಯಿ ಅಷ್ಟು ಪ್ರಾಡಕ್ಟ್ಸು ಕೂಡ ತಂದಿಟ್ಟಿದ್ವಿ, ಅಕ್ಕಿ, ಬೇಳೆ, ಕಾಳು ಅಂತೆಲ್ಲ. ಸೊ ಎಲ್ಲ ಮುಗೀತು, ಜನ ಎಲ್ಲ ಸ್ಟೋರಲ್ಲಿ ಬಂದರು, ಓಡಾಡಿದ್ರು, ಎಲ್ಲ ಆಯಿತು. ಏನು ಫುಲ್ ರಶ್ ಸ್ಟೋರಲ್ಲಿ. ಆಮೇಲೆಲ್ಲ ತಿಳಿಯಾದ್ಮೇಲೆ ಸಾಯಂಕಾಲ ಕೇಳಿದೆ ನಮ್ಮ
ಎಷ್ಟಾಗಿದೆಯಪ್ಪ ಅಂತ 1,500 ರೂಪಾಯಿ ಆಗಿದೆ. ಸೊ ಅವಾಗ ಅಂದ್ಕೊಂಡೆ ಇದು ಐ ಡೋಂಟ್ ಥಿಂಕ್ ದಿಸ್ ವಿಲ್ ಫ್ಲರಿಶ್, ಬಟ್ ಏನೋ ಒಂದು ಕಾಸ್ಗೆ ಮಾಡ್ತಾಯಿದ್ದೀವಿ. ಅಟ್ಲೀಸ್ಟ್ ಜನಕ್ಕೆ ಆಯಿತು. ಸಂಬಳ ಕೊಡಬೇಕಾಗಿತ್ತು ಸ್ಟೋರಲ್ಲಿ, ಒಂದು 15,000-16,000 ಸಂಬಳ ಇತ್ತು. ಆಗನ್ 20-25,000 ಸಂಬಳ ಇತ್ತು. ರೆಂಟ್ ಇತ್ತು 35,000 ರೆಂಟ್ ಇತ್ತು. 25-30-35-60,000 ಅಲ್ಲೇ ಆಯಿತು. ನನಗೆ ಬೇರೆ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಸಾಫ್ಟ್ವೇರ್ ಬಿಟ್ಟಿದ್ದೀನಿ, ಎಲ್ಲ ಬಿಟ್ಟಿದ್ದೀನಿ. ಇಲ್ಲಿ ಇದು ಸೊ ಒಂದು ಬೆಂಗಳೂರು ಮೈಸೂರು ಹೈವೇಲಿ ಒಂದು ಹೋರ್ಡಿಂಗ್ ಹಾಕಿದ್ರೆ, ಒಂದು ಬಿಲ್ ಬೋರ್ಡ್ ಹಾಕಿದ್ರೆ 50,000 ರೂಪಾಯಿ ರೆಂಟ್ ಕೊಡಬೇಕು ಆಗನ್ ಟೈಮಲ್ಲಿ, 1 ಮಂತ್ ತಿಂಗಳಿಗೆ. ಸೊ ಲೆಟ್ ಮಿ ಥಿಂಕ್ ದಟ್ ಇದು 60,000 ಏನೋ ನಮ್ಗೆ ಕಾಸ್ಟ್ ಬರ್ತಿತ್ತಲ್ಲ, ತಿಂಗಳಿಗೆ ಒಂದು 25-30,000 ಆಗ್ಬೋದೇನೋ. ಯಾಕಂದರೆ 1,500 ಆಗಿದೆ ಫಸ್ಟೇ, ಆಗ್ಬೋದೇನೋ. ಸೊ ಹೋದ್ರೆ ಹೋಗಲಿ, ದುಡ್ಡು 50,000 ಏನು ಮಾಡೋಕ್ಕಾಗತ್ತೆ. ಅಟ್ಲೀಸ್ಟ್ 1 ವರ್ಷ ನೋಡೋಣ ಹೆಂಗಾಗತ್ತೆ, ಟ್ರೈ ಮಾಡೋಣ ಅಂತ. ಅದು ಏನಾಯಿತು ಅಂದರೆ ಬೆಂಗಳೂರು ಮೈಸೂರು ಹೈವೇಲಿ ಸಖತ್ತು ಜನ ಓಡಾಡ್ತಾರೆ. ಸೆಕೆಂಡ್ ಬ್ಯುಸಿಯೆಸ್ಟ್ ರೋಡ್ ಆನ್ ಇಂಡಿಯಾ. ಒಂದು ಪುನಾ ಮುಂಬೈ, ಅದಾದಮೇಲೆ ಬೆಂಗಳೂರು ಮೈಸೂರು. ಇಲ್ಲಿ ಏನಾಯಿತು ಅಂದರೆ ಜನ ರೆಸ್ಟೋರೆಂಟ್ಗೆ ನಿಲ್ಸೋಕ್ಕೆ ಶುರು ಮಾಡಿದ್ರು. ಎಷ್ಟೊಂದು ಜನ ಏನಿದು ಕಾನ್ಸೆಪ್ಟ್ ಏನಿದು, ಎಲ್ಲ ಇಂಟೆಲೆಕ್ಚುಯಲ್ಸ್ ಬರೋರು, ಜರ್ನಲಿಸ್ಟ್ ಬರೋರು, ಎಲ್ಲ ಕೈಂಡ್ ಬರೋರು. ಇಟ್ಸ್ ಲೈಕ್ ಯಾವ ನೀವು ವಾಸ್ ಡನ್ ದಿಸ್ ಅಂತ ಇಂಟರ್ವ್ಯೂಗೆ ಆಗ್ತಾಯಿತ್ತು ಅವ್ರಿಗೆ. ಅದೇನಾಯಿತು, ಅದರಲ್ಲಿ ಒನ್ ಜರ್ನಲಿಸ್ಟ್, ಶಿ ವಾಸ್ ವಿತ್ ಎಕನಾಮಿಕ್ ಟೈಮ್ಸ್, ಸೌಮ್ಯ ಅಂತ ಹೇಳಿ ಅವರು ಶಿ ವಾಸ್ ರಿಯಲಿ ಸರ್ಪ್ರೈಸ್ಡ್ ಟು ಸಿ ಎ US ಲೆವೆಲ್ ಆಫ್ ಸ್ಟೋರ್ ಇನ್ ವಿಲೇಜ್ ಅವನ ಹೈವೇ. ಯಾಕಂದರೆ ಇಡೀ ವರ್ಲ್ಡಲ್ಲಿ ಇವತ್ತು ಗ್ರೋಸರಿ ಸ್ಟೋರ್ ಇಲ್ಲ, ಆರ್ಡಿನರಿ ಗ್ರೋಸರಿ ಸ್ಟೋರೇ ಇಲ್ಲ ಹೈವೇಲಿ. ಆ ಕಾಲದಲ್ಲಿ ನಾವು ಆರ್ಗ್ಯಾನಿಕ್ ಸೂಪರ್ ಮಾರ್ಕೆಟ್ ಅಂತ ಹೈವೇಲಿ ಹಾಕಿದ್ರೆ ಯಾವನಪ್ಪ ಇವನು ಮೆಂಟಲ್ ಅಂತ ದಟ್ ಲೇಡಿ ಥಾಟ್. ಸೊ ದೆನ್ ನಾನು ಒಳಗಡೆ ಆಫೀಸು ಪ್ಯಾಕಿಂಗ್ ಯೂನಿಟ್ ಅಲ್ಲೇ ಇತ್ತು. ಈ ಥರ ನಿಮ್ದೇನು ಸ್ಟುಡಿಯೋ ಇದೆಯೋ ಹೊರಗಡೆ ಎಲ್ಲ ಸ್ಟೋರ್ಸ್ ಇದ್ದರೆ ಒಂದು 100 ಸ್ಕ್ವೇರ್ ಫೀಟಲ್ಲಿ ಪ್ಯಾಕಿಂಗ್ ಏನಿತ್ತು. ಸೊ ಶಿ ಕೇಮ್ ಇನ್ಸೈಡ್. ಯಾರು ಇದಕ್ಕೆ ಓನರ್ ಅಂದು. ಸೊ ಐ ಆಮ್ ದ ಫೌಂಡರ್ ಇದು ಒಂದೆ. ಸೊ ಶಿ ವಾಸ್ ಲೈಕ್ ಸರ್ಪ್ರೈಸ್ಡ್, ಸಮ್ ನೈಸ್ ಇಂಗ್ಲೀಷ್ ಸ್ಪೀಕಿಂಗ್ ಜೆಂಟಲ್ಮನ್. ದೆನ್ ಶಿ ಸ್ಟಾರ್ಟ್ ವಿತ್ ಮೀ. ಶಿ ಇದು ಟೋಲ್ಡ್ ದ ಎಲ್ಲ ಕೇಳಿದ್ರೆಲ್ಲ ಮಾಡಿದ್ರು. ಆ್ಯಂಡ್ ಶಿ ಸೆಂಡ್ಸ್ ಮಿ ಅ ಲಿಂಕ್. ಐ ಡಿಂಟ್ ನೋ ಶಿ ವಾಸ್ ಫ್ರಮ್ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಅಂತ. ಒಂದು ವಾರ ಆದಮೇಲೆ ಶಿ ಸೆಂಡ್ಸ್ ಮಿ ಅ ಲಿಂಕ್ ಆ್ಯಂಡ್ ಶಿ ಸೆಡ್ ಟುಮಾರೋ ಬೈ ಎಕನಾಮಿಕ್ ಟೈಮ್ಸ್ ಸಂಡೇ ಎಡಿಷನ್ ಅಂತ. ಈ ಲಿಂಕಲ್ಲಿ ಶಿ ಹ್ಯಾಡ್ ರಿಟರ್ನ್ ಅಬೌಟ್ ಅಸ್. ಎಷ್ಟು ಚೆನ್ನಾಗಿ ಸ್ಟೋರಿ ಮಾಡಿದ್ರು ಅಂದರೆ ಈವನ್ ಐ ನೆವರ್ ಥಾಟ್ ದೇರ್ ಇಸ್ ಅ ಸ್ಟೋರಿ ಇನ್ ಇಟ್. ಶಿ ಹ್ಯಾಡ್ ಮೇಡ್ ಬ್ಯೂಟಿಫುಲ್ ಸ್ಟೋರಿ. ಇದು ಹೆಂಗೆ US ಇಂದ ಬಂದು ಒಂದು ಗೈ ಇಸ್ ಡೂಯಿಂಗ್ ದಿಸ್ ಅಂತ. ಅದು ಏನಾಯಿತು ಅಂದರೆ 2 ಫುಲ್ ಪೇಜ್ ಆರ್ಟಿಕಲ್ಸ್. ಇಟ್ ವಾಸ್ ಸಚ್ ಎ ಯೂನಿಕ್ ಸ್ಟೋರಿ. 2 ಫುಲ್ ಪೇಜ್ ಆರ್ಟಿಕಲ್ಸ್ ಪ್ಯಾನ್ ಇಂಡಿಯಾ ಎಡಿಷನ್ ಎಕನಾಮಿಕ್ ಟೈಮ್ಸಲ್ಲಿ ಬಂತು. October 1 ಓಪನ್ ಮಾಡಿದ್ದು 2015. October 2015 ಫುಲ್ ಮಂತ್ ಸೇಲ್ಸ್ 50,000 ರೂಪಾಯಿ ಅಕ್ಟೋಬರಲ್ಲಿ. ನವಂಬರಲ್ಲಿ ಆರ್ಟಿಕಲ್ ಬಂತು. ಅದಾದಮೇಲೆ ಎವ್ರಿಥಿಂಗ್ ವೆಂಟ್ ಔಟ್ ಆನ್ ದ ರೂಫ್ ಓವರ್ ನೈಟ್. ಅದಾದಮೇಲೆ ಸೋ ಮೆನಿ TV9 ಅವ್ರು ಬಂದರು, ಪಬ್ಲಿಕ್ TV ಅವ್ರು ಬಂದರು, ಎಲ್ಲ ಪ್ರೈಮ್ 8:30-9 ಸ್ಲಾಟ್. ಇಟ್ ವಾಸ್ ಲೈಕ್ nobody at that point, nobody had come and done something like this. ಸೊ ಸಖತ್ PR ಸಿಕ್ಬಿಡ್ತು ನಮಗೆ. ಸೊ ದೆನ್ ಇಟ್ ವಾಸ್ ನಾಟ್ ಲುಕಿಂಗ್ ಬ್ಯಾಕ್. ಸೊ ದೆನ್ ವಿ ಕೇಮ್ ಟು ಬ್ಯಾಂಗ್ಳೂರ್, ಓಪನ್ಡ್ ಮೋರ್ ಸ್ಟೋರ್ಸ್. ದೆನ್ ಸೊ ಇಲ್ಲೊಂದು ಒಂದು ಪಾಯಿಂಟ್ ಏನು ಅರ್ಥ ಆಗ್ತದೆ ಇಲ್ಲಿ ಅಂತಂದರೆ, ನೋಡೋರಿಗೆ ಎಷ್ಟೊಂದು ಜನ ಬರ್ತಾರೆ ಹೋಗ್ತಾರೆ, ಆದರೆ ಯಾರಾದರೂ ಒಬ್ಬರು ಅದನ್ನು ಹೈಲೈಟ್ ಮಾಡಿದ್ರೆ, ನಿಮ್ಗೆ ಬೇಕಾಗಿರೋದು ಒಬ್ಬರು ಹೈಲೈಟ್ ಮಾಡಿ ಇದು ನಡೀತಾ ಇದೆ, ಇದು ಇಟ್ಸ್ ಗುಡ್ ಅಂತ ಒಬ್ಬರು ಹೈಲೈಟ್ ಮಾಡಿದ್ರೆ ಅದ್ರದ್ದು ಪಬ್ಲಿಸಿಟಿ ಎಷ್ಟು ಜನಕ್ಕೆ ರೀಚ್ ಆಗ್ತದೆ, ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಮೇಲ್ಗೆ ಹೋಗ್ತದೆ, ಅದು ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ತನಕ ಏನಾಗ್ತದೆ, ಒಂದೊಂದ್ಸಲಿ ಜನ ಮುಂದಕ್ಕೆ ಹೋಗೋದೇ ಇಲ್ಲ ಹಿಂಗೆ ಇದೆ ಅಂತಲೇ ಸುಮ್ಮನೆ ಇದ್ಬಿಟ್ರೆ ಹಂಗೆ ಇರ್ತದೆ. ಸೊ ಟ್ರೈ ಮಾಡ್ತಾನೇ ಇದ್ದು ಯಾರೋ ಒಬ್ಬರು ಬಂದು ಒಂದು ಸಲ ಕನೆಕ್ಟ್ ಆಗಿ ಕ್ಲಿಕ್ ಆದರೆ ಎವ್ರಿಥಿಂಗ್ ಇಸ್ ಗೋನ್ ಬಿ ಎಕ್ಸ್ಪೋನೆನ್ಷಿಯಲ್. ಸೊ
ಏನು ಗೊತ್ತಾ, ಯಾವಾಗಲೂ ಜನ ಈಜ್ತಾರಲ್ಲ, ನದಿಲಿ ಈಜ್ಬೇಕಾರೆ ಯಾರು ಉಲ್ಟಾ ಈಜ್ತಾನೆ ಅವನ್ನೇ ನಾವು ಅಬ್ಸರ್ವ್ ಮಾಡೋದು ಅಲ್ವಾ. ಸೊ ದಟ್ ಈಸ್ ಇದು ಉಲ್ಟನೇ ಈಜಿ ಇರೋದು ನನಗೆ ಇಲ್ಲಿ. ಅದು ಒಂದು. ಸೆಕೆಂಡ್ ಏನು ಅಂದರೆ ಕಾಸ್ ಇತ್ತು ಇದರಲ್ಲಿ. ದಿರ್ ಇಸ್ ಅ ಕಾಸ್, ಸ್ಟ್ರಾಂಗ್ ಕಾಸ್. ಎಲ್ಲರಿಗೂ ಅರ್ಥ ಆಯಿತು. ಭೂಮಿ ತಾಯಿನ ಬಗ್ಗೆ ಮಾತಾಡ್ತೀವಿ, ಬಟ್ ಭೂಮಿ ತಾಯಿಗೆ ಏನು ಆಗ್ತಾ ಇದ್ದಾರೆ ಅನ್ನೋದನ್ನ ಜನಕ್ಕೆ ಅರ್ಥ ಆಗಿರಲಿಲ್ಲ. ಸೊ ಕಾಸ್ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ಭೂಮಿ ತಾಯಿಗೆ ನಾವು ವಿಷ ಹಾಕದೆ ಬೆಳೆಯೋ ಪದಾರ್ಥಗಳು ರುಚಿ ಕೊಡುತ್ತೆ ಅನ್ನೋ ಒಂದು ಸತ್ಯ ಕೂಡ ತಿಳಿತು. ಸೊ ಅದೇನಾಯಿತು ಅಂದರೆ ಕಾಸು, ರಿಯಲ್ ಪ್ರಾಡಕ್ಟು ಎಲ್ಲ ಇದ್ದಾಗ ಜನ ವಿಲ್ ಪುಷಸ್. ವೆನ್ ಇಟ್ ಇಸ್ ನಾಟ್ ಪ್ಯೂರ್ ಬಿಸ್ನೆಸ್, ಪೀಪಲ್ ವಿಲ್ ಪುಷಸ್. ಐ ಡೋಂಟ್ ನೋ ವೆದರ್ ಯು ವಿಲ್ ಬಿಲೀವ್ ಆರ್ ನಾಟ್, 8 ವರ್ಷ 2024 ಮೇ ಜೂನ್ವರೆಗೂ 8 ವರ್ಷ ಆಲ್ಮೋಸ್ಟ್ ವಿ ನೆವರ್ ಸ್ಪೆಂಟ್ ಅ ಸಿಂಗಲ್ ರುಪಿ ಆನ್ ಸೇಲ್ಸ್ ಆರ್ ಮಾರ್ಕೆಟಿಂಗ್. ನಮ್ಮ ಆರ್ಗ್ಯಾನಿಕ್ ಮಂಡಿಯಲ್ಲಿ ಸೇಲ್ಸ್ ಟೀಮ್ ಅಂತಲೇ ಇರಲಿಲ್ಲ, ಮಾರ್ಕೆಟಿಂಗ್ ಟೀಮ್ ಅಂತಲೂ ಇರಲಿಲ್ಲ. ಇದೆಲ್ಲ ಆರ್ಗ್ಯಾನಿಕಲಿ ವಿ ಗ್ರೂ. ಈಗ ನಾವು ಫಾರ್ ಮಚ್ ವೈಡರ್ ದಿಸ್ ಥಿಂಗ್ ನೌ ವಿ ಹ್ಯಾವ್ ಎ ಸ್ಮಾಲ್ ಮಾರ್ಕೆಟಿಂಗ್ ಟೀಮ್. ಅಲ್ಲಿವರೆಗೂ ಇದೆಲ್ಲ ವಿ ಗ್ರೂ ಆರ್ಗ್ಯಾನಿಕಲಿ. ಸೊ ನೀವು ಫಸ್ಟು ಬೆಂಗಳೂರಿಗೆ ಶುರು ಮಾಡಿದ್ರಿ, ನನಗೆ HSR ಲೇಔಟ್ ಅದು ಫಸ್ಟ್ ಒನ್. ಅದಾದಮೇಲೆ ಅದಕ್ಕೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಮತ್ತು ಲೊಕೇಶನ್ಗೆ ಅದ್ರದ್ದು ಇನ್ವೆಸ್ಟ್ಮೆಂಟು, ಸೊ ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಮತ್ತು ಈಗ ಎಷ್ಟು ಸ್ಟೋರ್ಗಳಾಯ್ತಾ ಬಂತು ಈಗ? ಸೊ ಬೆಂಗಳೂರಲ್ಲಿ ಫಸ್ಟ್ HSR ಅಲ್ಲಿ ಸ್ಟೋರ್ ಮಾಡಿದ್ವಿ. ಪ್ರಾಡಕ್ಟ್ ಇನ್ಸ್ಟೆಂಟ್ ಹಿಟ್ಟಾಯಿತು. ಪ್ರಾಡಕ್ಟ್ ವಾಸ್ ರಿಯಲಿ ಗುಡ್. ಸೊ ಅದೇನಾಯಿತು ಅಂದರೆ ನಮ್ಮ ಬಳಸಿರೋ ಅಂಥವ್ರೆ ಕೆನ್ ವಿ ಕಮ್ ಆ್ಯಂಡ್ ಇನ್ವೆಸ್ಟ್ ಇನ್ ಟು ದ ಕಂಪ್ನಿ, ಗ್ರೋ ಮಾಡ್ಬೋದಾ? ಸೊ ಹಂಗೆ ನಮಗೆ ಮೋಸ್ಟ್ ನಮ್ಮಲ್ಲಿ ಈ ಸರ್ಕಲಲ್ಲಿ ಝೀರೋದಾ ಬಿಟ್ಟರೆ ಮಿಕ್ದವರೆಲ್ಲ ನಮ್ಮ ಯೂಸರ್ಸೇ, ಪ್ರಾಡಕ್ಟ್ ಯೂಸರ್ಸೇ. ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಏನು ಇದ್ದೀವೋ ನಮ್ಮ ಯೂಸರ್ಸೇ ಬಿಕಮ್ ಅವರ್ ಮೆಂಬರ್ ಇದು. ಸೊ ಒಂದು ಫಸ್ಟ್ HSR ಸ್ಟಾರ್ಟ್ ಮಾಡಿದ್ಮೇಲೆ ನಾವು 8 ವರ್ಷ ಅಂದರೆ 2024ವರೆಗೂ ಬ್ಯಾಕ್ ಆ್ಯಂಡ್ ಸಪ್ಲೈ ಚೈನ್ ಬಿಲ್ಡ್ ಮಾಡಿದ್ವಿ, ಸ್ಟ್ರಾಂಗ್ ಮಾಡಿದ್ವಿ. 12,000 ಫಾರ್ಮರ್ ನೆಟ್ವರ್ಕ್ ಮಾಡಿದ್ವಿ. ಸೊ ಅದನ್ನು ಸ್ಟ್ರಾಂಗ್ ಮಾಡಿದ್ಮೇಲೆ ನಾವು ನಮ್ಗನ್ನಿಸ್ತು ಈಗ ಟೈಮ್ ವಿ ಹ್ಯಾವ್ ಟು ಗೋ ಟು ದ ಮಾರ್ಕೆಟ್ ಆ್ಯಂಡ್ ಪ್ರೊವೈಡ್ ಪ್ಲ್ಯಾಟ್ಫಾರ್ಮ್ ಫಾರ್ ಆಲ್ 12,000 ಫಾರ್ಮರ್ಸ್ ಅಂತ ಮಾಡಿದ್ರೆ ನಮ್ಮದು ಅಲ್ಲಿ 2024 ಏಪ್ರಿಲ್ವರೆಗೂ 7 ಸ್ಟೋರ್ ಇತ್ತು ನಮ್ಮದು. ಆಮೇಲೆ ನೀವು 24ಇಂದ ಇಲ್ಲಿವರೆಗೂ ಈಗ ಆಲ್ಮೋಸ್ಟ್ 20 ಸ್ಟೋರ್ ಮಾಡಿದ್ದೀವಿ. ಬೆಂಗಳೂರಲ್ಲಿ 18 ಇದೆ, 2 ಹೈದ್ರಾಬಾದಲ್ಲಿದೆ, ಇನ್ನೊಂದು 6 ಸ್ಟೋರ್ ಓಪನ್ ಆಗ್ತದೆ ಹೈದ್ರಾಬಾದ್, ಬೆಂಗಳೂರಲ್ಲಿ. ಸೊ ಹೈದ್ರಾಬಾದ್ ಮಾರ್ಕೆಟ್ ಕೂಡ ಎಂಟ್ರಿ ಆದ್ವಿ. ಲಾಸ್ಟ್ ಡಿಸೆಂಬರಲ್ಲಿ ವಿ ಓಪನ್ಡ್ ಅವರ್ ಫಸ್ಟ್ ಸ್ಟೋರ್ ಇನ್ ಹೈದ್ರಾಬಾದ್. ಈಗ 2 ಸ್ಟೋರ್ ಇದೆ ಹೈದ್ರಾಬಾದಲ್ಲಿ. ಸೊ ಇದಕ್ಕೆ ಬ್ಯಾಕಪ್ಪಲ್ಲಿ ಯಾರಿದ್ದಾರೆ? ಸೊ ನಮಗೆ 2021 ಎಂಡಲ್ಲಿ ಝೀರೋದ ಕೇಮ್ ಮ್ಯಾಸ್ ಇನ್ವೆಸ್ಟರ್ ಬಂದಿದ್ದಾರೆ. ಅದಾದಮೇಲೆ ಈಗ ವಿ ಹ್ಯಾವ್ ಏಂಜಲ್ ಇನ್ವೆಸ್ಟರ್ಸು. ಅದು ಬಿಟ್ಟರೆ ಸದ್ಯಕ್ಕೆ ಇನ್ಯಾರೂ ಇಲ್ಲ. ಸೊ ಮುಂದಕ್ಕೆ ಏನು ಗೋಲ್ ಇದು, ಎಲ್ಲಿಗೆ ಹೋಗಬೇಕು ಅಂತ, ಯಾವ ಕಡೆ ಹೋಗ್ತಾ ಇದೆ ಇದು? ಹಂಗೇ ಇಂಪ್ಯಾಕ್ಟು ಅದೂ ಇನ್ನೂ ಜಾಸ್ತಿ ಆಗಬೇಕು ಇಂಪ್ಯಾಕ್ಟ್ ಅದು. ಸೊ ಆ ಪ್ಲ್ಯಾನ್ಗಳು ಯಾವ ಥರ ಇದೆ? ನೆಕ್ಸ್ಟು 2 years 3 years ಅಂತ ಅನ್ಕೊಂಡ್ರೆ ಏನಾಗ್ಬೋದು ಅಂತ? ಸೊ ಇದು ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಅಟ್ ದಿಸ್ ಮೊಮೆಂಟ್ ವಿತ್ ದ ಕರೆಂಟ್ ಸಪ್ಲೈ ಚೈನ್, ಇಟ್ ಕೆನಾಟ್ ಬಿ ಎ ಮಾಸ್ ಮಾರ್ಕೆಟ್ ಪ್ರಾಡಕ್ಟ್ ಅಟ್ ದಿಸ್ ಅಂಟಿಲ್ ಇಟ್ ವಿಲ್ ಟೇಕ್ ಅನದರ್ 15-20 years ಆಗುತ್ತೆ. ಇದು ಯು ಕ್ಯಾನ್ ಸರ್ವ್ ಟು ಸ್ಮಾಲ್ ಸೆಗ್ಮೆಂಟ್ ಆಫ್ ಕಸ್ಟಮರ್ಸ್. ಅಂದರೆ ಒಂದು ಬೆಂಗಳೂರಲ್ಲಿ 100,000 ಫ್ಯಾಮಿಲೀಸ್ಗೆ ವಿ ಕ್ಯಾನ್ ಸರ್ವ್. ಸೊ ನಾವು ಏನು ಅಂದರೆ ವಿ ಡೋಂಟ್ ವಾಂಟ್ ಟು ಬಿ ಎ ಕನ್ವೆನ್ಷನಲ್ ಕಂಪ್ನಿ. FMCG ಕಂಪ್ನೀಸ್, ಕನ್ವೆನ್ಷನಲ್ FMCG ಕಂಪ್ನೀಸ್ ಏನು ಮಾಡ್ತಾರೆ, ದೇ ವಿಲ್ ಹ್ಯಾವ್ ಎ C&F ಏಜೆಂಟ್, ದೇ ವಿಲ್ ಹ್ಯಾವ್ ಎ ಡಿಸ್ಟ್ರಿಬ್ಯೂಟರ್, ದೇ ವಿಲ್ ಹ್ಯಾವ್ ಎ ರಿಟೇಲರ್. ಸೊ ಚೈನ್ ಇರುತ್ತೆ. ಸೊ ಆ್ಯಂಡ್ ಯು ಸಿ ದಟ್ ಪ್ರಾಡಕ್ಟ್ಸ್ ಅಕ್ರಾಸ್ ಇಂಡಿಯಾ. ಸೊ ವಿ ಕೆನಾಟ್ ಡೂ ದಟ್, ಯಾಕಂದರೆ ಇಟ್ಸ್ ಇನ್ನೂ ಲಿಮಿಟೆಡ್ ಇದು. ಹಾಗೆ ಹೇಳಿದ್ ನಾನು, ಈಗ ಸದ್ಯದ ಕೆಪಾಸಿಟಿಗೆ ವಿ ಕ್ಯಾನ್ ಸರ್ವ್ ಅಬೌಟ್ ಎ ಲ್ಯಾಕ್ ಆಫ್ ಕಸ್ಟಮರ್ಸ್. ಸೊ ವಿ ವಾಂಟ್ ಟು ಬಿಲ್ಡ್ ಸರ್ಕಲ್ ಆರ್ ಎ ಕ್ಲಬ್ ವೇರ್ ವಿ ಮೆಂಬರ್ಶಿಪ್ ಥರ, ವೇರ್ ವಿ ಸರ್ವ್ ದಿಸ್ ಕಸ್ಟಮರ್ಸ್. ಸೊ ವಿ ವಾಂಟ್ ಟು ಡೂ ಎ ಕ್ಲಬ್ ಮೆಂಬರ್ ಮಾಡೆಲ್ ಆ್ಯಂಡ್ ಪ್ರೊಸೀಡ್. ಬಿಕಾಸ್ ಮಾಸ್ಕ್ ಮಾಡೋಕ್ಕೆ ಆಗಲ್ಲ, ಇದು ಇನ್ನೂ 10-15 ವರ್ಷ ಬೇಕಾಗುತ್ತೆ.
ಅಡಾಪ್ಷನ್ ಆಗೋಕ್ಕೆ. ಸೊ ಇವಾಗ ಇರೋರಿಗೆ ಸರ್ವ್ ಮಾಡಬೇಕಂದ್ರೆ ದಿಸ್ ಇಸ್ ದ ವೇ ವಿ ಆರ್ ಥಿಂಕಿಂಗ್ ಟು ಗೋ ಫಾರ್ವರ್ಡ್. ಸೊ ಇನ್ನೊಂದು ವಿಷಯ ಕೇಳಿದ್ದೇನು, ನೀವು ಮುಂಚೆ ಯೋಚನೆ ಮಾಡ್ತಾಯಿದ್ರಿ, ಯಾರೋ ಆಟೋ ಓಡಿಸ್ಕೊಂಡಿದ್ದ ಬೆಂಗಳೂರಿಗೆ ಬಂದು ಅವ್ನ ಜಾಗ ಆಯಿತು ಮಂಡ್ಯದಲ್ಲಿ ಅಂತ. ಈಗ ರೀಸೆಂಟ್ಲಿ ನೀವು ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು, 1 ಎಕರೆ ಜಾಗ ಇದ್ದರೆ ಅದರಲ್ಲಿ ನೀವು ಎಷ್ಟು ಅರ್ನ್ ಮಾಡ್ಬೋದು ತಿಂಗಳಿಗೆ, ಅದನ್ನು ಜನರಿಗೆ ಇನ್ವೈಟ್ ಮಾಡ್ತಾಯಿದ್ದೀರಿ ಮತ್ತು ಅವ್ರಿಗೆ ಹೇಳ್ತಾ ಇದ್ದೀರಿ ಮತ್ತು ಪ್ರೋಗ್ರಾಮ್ಗಳು ಮಾಡ್ತಾಯಿದ್ದೀರಿ. ಅದು ಹೆಂಗೆ ಶುರು ಆಯಿತು, ಅದು ಎಲ್ಲಿ ತನಕ ಬಂತು, ಏನಾಗ್ತದೆ ಈಗ? ನಾನು ಹೇಳ್ತಿದ್ನಲ್ಲ, ಸಾವಯವ ಕೃಷಿ ಅದರ ನಮ್ಮ ಪೂರ್ವಿಕರ ಕೃಷಿ ವಾಸ್ ಆಲ್ವೇಸ್ ಪ್ರಾಫಿಟಬಲ್. ಅದಕ್ಕೆ ಕಾಸಿನ ಸರ ಎಲ್ಲ ನೋಡ್ತಾ ಇದ್ದೀವಿ. ಈಗಿನ ಕಾಲದ ಕೃಷಿ ಇಸ್ ನಾಟ್ ಪ್ರಾಫಿಟಬಲ್. ಹೆಂಗೆ ಸಡನ್ನಾಗಿ ಚೇಂಜ್ ಆಯಿತು? ಹಿಂದೆ ಏನು ಅಂದರೆ ಬಹುಬೆಳೆ ಮಾಡ್ತಿದ್ರು. ಅಂದರೆ ಅವ್ರಿಗೇನು ಬೇಕಾಗಿತ್ತೋ ಮನೇಲಿ ಬಳಸ್ತಿದ್ರು ಅದನ್ನು ಅವರೇ ಬೆಳ್ಕೊಳ್ತಿದ್ರು. ಎಲ್ಲ ಒಂದು 50 ಥರ 60 ಥರ ಅವ್ರಿಗೆ ಯಾವ ಅವಧಿಗೆ ಬೇಕೋ ಆ ಅವಧಿಗೆ ಬೆಳ್ಕೊಂಡು ಹೋಗೋರು. ಒಂದೇ ಸತಿ 2 ಎಕರೆ 3 ಎಕರೆ ಪ್ಲಾಂಟೇಷನ್ ಮಾಡ್ತಾರಿಲ್ಲ, ಒಂದೇ ಥರ ಬೆಳೆ ಆಗ್ತಾರಿಲ್ಲ. ಸೊ ಅವ್ರಿಗೆ ಎಲ್ಲ ಥರ ತರಕಾರಿ ಬೆಳ್ಕೊಳ್ಳೋರು, ಕೀರೆ ಮಡಿ ಅಂತ ಮಾಡ್ಕೊಳ್ಳೋರು. ಭತ್ತ ಬೇಕಂದ್ರೆ ಭತ್ತ ಬೆಳ್ಕೊಳ್ಳೋರು, ಒಂದು ಅರ್ಧ ಎಕರೆಗೆ 1 ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ಳೋರು. ರಾಗಿ ಬೇಕಂದ್ರೆ ರಾಗಿ ಬೆಳ್ಕೊಳ್ಳೋರು, ಕಾಳುಗಳು ಬೆಳ್ಕೊಳ್ಳೋರು, ಎಲ್ಲ ಮಿಕ್ಸ್ ಇತ್ತು ಅವ್ರ ಹತ್ರ. ಆಮೇಲೆ ದುಡ್ಡು ಅವ್ರಿಗೆ ಮನೆಗೆ ಏನು ಬೇಕೋ ಎಲ್ಲ ಬಳಸ್ಕೊಳ್ಳೋರು. ಸೊ ಅವ್ರಿಗೆ ದುಡ್ಡು ಔಟ್ಫ್ಲೋನೇ ಇರಲಿಲ್ಲ, ಮನೆಯಲ್ಲಿ ದುಡ್ಡು ಖರ್ಚೇ ಆಗ್ತಾಯಿರಲಿಲ್ಲ, ಎಕ್ಸಸ್ನ ಮಾರ್ಕೊಳ್ಳೋರು. ಆಗ ದುಡ್ಡು ಇನ್ಕಮಿಂಗ್ ಇತ್ತು. ಈಗ ಏನು ಮಾಡಿದ್ದಾರೆ, ಏಕ ಬೆಳೆ ಮಾಡ್ತಾರೆ 2 ಎಕರೆ 3 ಎಕರೆಯಲ್ಲಿ. ಆ ಸಿಸ್ಟಮಿಂದ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ದುಡ್ಡು ಅವ್ರ ಜೋಬಿಂದ ಹೊರಗಡೆ ಹೋಗ್ತದೆ. ಯಾಕೆ? ಅವ್ರ ತಿಂಗಳಲ್ಲಿ ಬಳಸೋದು 50-60 ಥರ ವಸ್ತುಗಳು ಬೆಳೆಸ್ತಾರೆ. ತರಕಾರಿ, ಸೊಪ್ಪು ಏನು ಬೆಳ್ಕೊಳ್ತಲ್ಲ, ಕಬ್ಬು ಮಾತ್ರ ಬೆಳೀತಾರೆ. ಈಗೇನು ಮಾಡಬೇಕು, ತರಕಾರಿ ದಿನನಿತ್ಯ ಇದಕ್ಕೆ ಅಡುಗೆಗೆ ಹೋಗ್ಬೋದು, ಖರೀದಿ ಮಾಡ್ಕೊಂಬರುತ್ತೆ. ಸೊ ದುಡ್ಡು ಔಟ್ಫ್ಲೋ ಆಗ್ತದೆ. ಇವಾಗ ಕಬ್ಬು ಇನ್ಕಮ್ಮು ನೋಡಿದ್ರೆ 1 ಎಕರೆಗೆ 1 ವರ್ಷಕ್ಕೆ 40,000 ರೂಪಾಯಿ ಬರುತ್ತೆ ನೆಟ್, ಎಲ್ಲ ಹೋಗಿ ಅವ್ನ ಲೇಬರು ಸೇರಿಸಿ 40,000 ರೂಪಾಯಿ ಬರುತ್ತೆ. ಆ 40,000 ಅಂದರೆ ಒಂದು ವರ್ಷಕ್ಕೆ ನಿಮಗೆ ತಿಂಗಳಿಗೆ 1,500-2,000 ರೂಪಾಯಿ ದುಡ್ಡು ಆಯಿತು. 3,000ನೇ ಇಟ್ಕೊಳ್ಳಿ. ಎಲ್ಲಿ 3,000ಕ್ಕೆ ಇದಾಗುತ್ತೆ? ಸಾಲ ಮಾಡಲೇಬೇಕಲ್ಲ, ಸಾಲ ಮಾಡಬೇಕು, ಇದು ಮಾಡಬೇಕು. ಸೊ ಏನಂದರೆ ನಾವು ಈ ಕೃಷಿ ಇದರಲ್ಲಿ ನನಗೆ 2017-18 ಒಬ್ಬರು ಪರಿಚಯ ಆದರು, ಸಾತೇನಹಳ್ಳಿ ಕುಮಾರಸ್ವಾಮಿ ಅಂತ. ಅಲ್ಲಿವರೆಗೂ ನಾವು ಸುಭಾಷ್ ಪಾಳೇಕರ್ ಮೆಥಡಾಲಜಿ ಎಲ್ಲ ನೋಡ್ತಿದ್ವಿ. ಸುಭಾಷ್ ZBNF ಅಂತ ಹೇಳ್ತಾರೆ, ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್. ಸುಭಾಷ್ ಪಾಳೇಕರ್ ಮೆಥಡಾಲಜಿಲಿ 1 ಎಕರೆಗೆ 1 ವರ್ಷಕ್ಕೆ 3 ಲಕ್ಷ ರೂಪಾಯಿ ಮಾಡ್ಬೋದು ಇನ್ಕಮ್. ಅಂದರೆ ಇಟ್ ಈಸ್ ಆಲ್ಮೋಸ್ಟ್ 25,000 ರುಪೀಸ್ ಪರ್ ಮಂತ್ ಆಯಿತು. ಇವರು ಸಾತೇನಹಳ್ಳಿ ಕುಮಾರಸ್ವಾಮಿ ಅಂತ ಪೋಸ್ಟ್ ಮಾಸ್ಟರ್ ಆಗಿದ್ದರು, ಅಗ್ರಿಕಲ್ಚರಲ್ಲಿ ಇನೋವೇಷನ್ ಮಾಡಿದ್ರು. ಅವ್ರು ಏನು ಮಾಡಿದ್ರು ಅಂದರೆ, ಸುಭಾಷ್ ಪಾಳೇಕರ್ ಮೆಥಡಾಲಜಿ ತೊಗೊಂಡು ಬ್ಯೂಟಿಫುಲ್ಲಾಗಿ 1 ಎಕರೆಯಲ್ಲಿ 1 ಲಕ್ಷ ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋ ಮಾಡಿದ್ರು, ಟ್ರೈ ಮಾಡಿದ್ರು, ಸಕ್ಸಸ್ ಆದರು. ಸೊ ಅವ್ರ ಪರಿಚಯ ಆದಾಗ ಒಂದಿನ ಹಿಂಗೆ. ಸೊ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ವಿ, ಸುಮಾರು ಜನ ಅಡಾಪ್ಟ್ ಮಾಡಿಕೊಂಡ್ರು. ವಿ ಗಾಟ್ ಕನ್ಸಿಸ್ಟೆಂಟ್ ರಿಸಲ್ಟ್ಸ್. ಸೊ ಅವಾಗ ಅನಿಸ್ತು, ಇದನ್ನು ನಾವು ಟೀಚ್ ಮಾಡಬೇಕು. 2-3 ಸಾವಿರ ಸಂಪಾದನೆ ಮಾಡೋ ರೈತ ತಿಂಗಳಿಗೆ ಇಫ್ ಇಸ್ ಏಬಲ್ ಟು ಅರ್ನ್ 1 ಲಕ್ಷ, ಬೇಡ 50,000 ಇಟ್ಕೊಳ್ಳಿ, ಇಟ್ಸ್ ಗುಡ್ ಮನಿ. ದಟ್ ಈಸ್ ವೆನ್ ಪೀಪಲ್ ವಿಲ್ ಕಮ್ ಬ್ಯಾಕ್ ಟು ಅಗ್ರಿಕಲ್ಚರ್. ಈಗ ದುಡ್ಡಿಲ್ಲ ಅಂತ ತಾನೇ ಪಾಪ ಆಟೋ ಓಡಿಸ್ತಾ ಇರೋದು, ಓಲಾ ಊಬರ್ ಎಲ್ಲ ಓಡಿಸ್ತಾ ಇದ್ದಾರೆ, ಡೆಲಿವರಿ ಬಾಯ್ಸ್ ಆಗಿದ್ದಾರೆ. ದುಡ್ಡಿದೆ ಅಂದರೆ ವೈ ವಿಲ್ ದೇ ಗೋ? ಸೊ ಈ ಮಾಡೆಲ್ನ ಟ್ರೈ ಮಾಡಿದ್ವಿ 2 ವರ್ಷ 3 ವರ್ಷ, ಸಕ್ಸೀಡ್ ಆಗಿ ಚೆನ್ನಾಗಿ ಕನ್ಸಿಸ್ಟೆಂಟ್ ರಿಸಲ್ಟ್ ಬಂದಮೇಲೆ ನಾವೇನು ಮಾಡಿದ್ವಿ, ಇದು ಎಲ್ಲರ ಮನೆಗೂ ತಲುಪಬೇಕು, ಪ್ರತಿಯೊಬ್ಬರಿಗೂ ದಿಸ್ ಮಾಡೆಲ್ ಅಷ್ಟು ಅವ್ರಿಗೆ ಅರ್ಥ ಆಗಬೇಕು, ಅಗ್ರಿಕಲ್ಚರ್ ಆ್ಯಸ್ ಇನ್ಕಮ್. ಸೊ ಅದಕ್ಕೆ ನಾವು ಫ್ರೀಯಾಗಿ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತೀವಿ, ನಾನೇ ಮಾಡ್ತೀನಿ. ಈ ಫೆಬ್ರವರಿ 1 ಕೂಡ ಒಂದು ಮಾಡ್ತಿದ್ವಿ. ಅದಕ್ಕೆ ಕುಮಾರಸ್ವಾಮಿ ಅವ್ರ ಕೆಲ ಪಾಠ ಮಾಡಿಸ್ತಾಯಿದ್ದೀನಿ ಈ ಸತಿ. ಸೊ ನಾನು ಅವರಿಂದ ಕಲ್ತಿದ್ದು, ಅವರಿಂದ ಪ್ರಾಕ್ಟೀಸ್ ಮಾಡಿದ್ದು, ಇವತ್ತು ವಿ ಆರ್ ಟೀಚಿಂಗ್ ಅಕ್ರಾಸ್ ಫಾರ್ ಫ್ರೀ ಆಫ್ ಕಾಸ್ಟ್. ಸೊ ದಟ್ ವಿ ವಾಂಟ್, ಒಂದು ಭೂಮಿ ತಾಯಿ ಉಳಿಬೇಕು, ಒಂದು ಫಾರ್ಮರ್ಗೆ ಇನ್ಕಮ್ ಜಾಸ್ತಿ ಆಗಬೇಕು. ದೇ ಶುಡ್ ಬಿ ಆನ್ ಪಾರ್. ಸರ್ ನಮಗೇನು ಎಲ್ಲ ಹೇಳ್ತಾರೆ, ರೈತರಿಗೆ ಸಾಲ ಮನ್ನಾ ಮಾಡ್ತೀರಾ ಅದು ಇದು ಅಂತ. ಇಷ್ಟು ವರ್ಷ ಪೋಸ್ಟ್ ಪ್ರೀ ಇಂಡಿಪೆಂಡೆನ್ಸ್ವರೆಗೂ ಟ್ಯಾಕ್ಸ್ ಅಂತ ಏನಾರ ಕಟ್ಟಿದರೆ ಅದು ರೈತನೇ ಕಟ್ಟಿರೋದು, ನೋಬಡಿ ಯಾರು ಕೈ ಕಟ್ಟಿಲ್ಲ.
ಆವಾಗ ಯಾವ ಪ್ರೊಫೆಷನು ಇಲ್ಲ. ಟ್ಯಾಕ್ಸ್ ಅಂತ ಕಟ್ತಾ ಇದ್ದಿದ್ದು 33% ಟ್ಯಾಕ್ಸ್, 1/3 ಆಫ್ ಇಸ್ ಗ್ರೋತ್ ಪ್ರೊಡ್ಯೂಸ್ ರಾಜಂಗೆ ಕೊಡ್ತಾ ಇದ್ದಿದ್ದು ರೈತ 33%. ಸೊ ನಾವು ಆಲ್ಸೋ ಈ ಥರ ಮಾಡಲ್ಸ್ ಇದ್ದರೆ ದೇ ಡೋಂಟ್ ಮೈಂಡ್ ಗಿವಿಂಗ್ ಟ್ಯಾಕ್ಸ್ ಆಲ್ಸೋ. ಈಗ ದೇ ಆರ್ ಅರ್ನಿಂಗ್, ದ ಗೌರ್ಮೆಂಟ್ಸ್ ಹ್ಯಾವ್ ಮೇಡ್ ದೆಮ್ ಅರ್ನ್ ಸೋ ಲೆಸ್ ವಿತ್ ಏನಂತಾರೆ ಬುದ್ಧಿ ಇಲ್ಲದೆ ಇಂಪ್ಲಿಮೆಂಟ್ ಮಾಡಿದಾರಲ್ಲ. ಇದಕ್ಕೆ ಗೌರ್ಮೆಂಟ್ ಇಸ್ ಲಯಬಲ್ ಟು ಪೇ ದೆಮ್ ಕಾಂಪನ್ಸೇಷನ್. ಯಾಕೆಂದರೆ ಒಂದೇ ಒಂದು ಸಿಂಪಲ್ ಆಗಿ, ಆ್ಯಂಡ್ ಗೌರ್ಮೆಂಟ್ ಈಸ್ ಅರ್ನಿಂಗ್ ಮಿಂಟಿಂಗ್ ಮನಿ ಫ್ರಮ್ ಫಾರ್ಮರ್ಸ್. ಅವ್ರು ಕೊಡೋದು ಏನಂತಾರೆ ಪುಡಿಗಾಸು ರೈತರಿಗೆ, ಸಾಲ ಮನ್ನಾ, ದರ್ ಇಸ್ ನಥಿಂಗ್. ಅವ್ರ ಹತ್ರ ಕಿತ್ತಿರೋ ದುಡ್ಡಲ್ಲಿ ಇಟ್ ಇಸ್ ನಾಟ್ ಇವನ್ 0.2% ಆರ್ 0.5% ಆಫ್ ವಾಟ್ ಎವರ್ ದೇ ಹವ್ ಟೇಕನ್ ಫ್ರಮ್ ದ ಫಾರ್ಮರ್ಸ್. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಮಂಡ್ಯದಲ್ಲಿ ಕಬ್ಬು ಬೆಳಿತಾನಲ್ಲ ಒಂದು ಎಕರೆಯಲ್ಲಿ, ಅವ್ರಿಗೆ 12-14 ತಿಂಗಳಾಗುತ್ತೆ 40,000 ಬರೋಕ್ಕೆ. ಅಂದರೆ ಆನ್ ಆನ್ ಆ್ಯಾವ್ರೇಜ್ ಇದು ಅರ್ನ್ಡ್ ಅಬೌಟ್ 3,000 rupees ಪರ್ ಮಂತ್ ಪರ್ ಏಕರ್. ಒಂದು ಎಕರೆ ಕಬ್ಬಲ್ಲಿ 40,000 ದುಡಿತಾನೆ. ಅದೇ ಒಂದು ಎಕರೆ ಕಬ್ಬಲ್ಲಿ ಶುಗರ್ ಫ್ಯಾಕ್ಟ್ರಿಯವರು 1,00,000 ದುಡಿತಾರೆ. ಅದೇ ಸರ್ಕಾರ ಅದೇ ಒಂದು ಎಕರೆ ಕಬ್ಬಲ್ಲಿ 35-40 ಲಕ್ಷದವರೆಗೂ ದುಡ್ಡು ಮಾಡ್ತಾರೆ. 35 lakhs to 40 lakhs. ಸಿ ದ ಡಿಸ್ಪ್ಯಾರಿಟಿ. ಇವು 40,000, ಶುಗರ್ ಫ್ಯಾಕ್ಟ್ರಿ 1,00,000, 40 ಲಕ್ಷ ಮಾಡ್ತಾರೆ. ಅದು ದಟ್ ಈಸ್ ಅವರ್ ಅಬಕಾರಿ ಇನ್ಕಮ್. ಯೂಜ್. ಇವ್ರಿಗೆ ಗೌರ್ಮೆಂಟ್ ಇಫ್ ದೆ ಟೀಚ್ ದಿಸ್ ಆರ್ಟಿಕಲ್ಚರ್, ಸೊಪ್ಪು ತರಕಾರಿ ಮಾಡಲ್ ಹೇಳ್ಕೊಟ್ಬಿಟ್ರೆ ಸರ್ಕಾರಕ್ಕೆ ಏನು ಸಿಗುತ್ತೆ? ಅದಕ್ಕೆ ಒಳ್ಳೊಳ್ಳೆ ಹೆಸರಿಡ್ತಾರೆ. ಕ್ಯಾಶ್ ಕ್ರಾಪ್, ಕಮರ್ಷಿಯಲ್ ಕ್ರಾಪ್. ಯಾರಿಗೆ ಕ್ಯಾಶ್ ಕ್ರಾಪ್? ಗೌರ್ಮೆಂಟ್ಗೆ ಕ್ಯಾಶ್ ಕ್ರಾಪ್, ನಾಟ್ ಫಾರ್ ಫಾರ್ಮರ್. ಸೊ ಅದಕ್ಕೆ ನಾವು ರೈತರಿಗೆ ಇನ್ನು ಮುಂದೆ ಯಾರೋ ಬುದ್ಧಿ ಕಲ್ತ್ಕೊಳ್ಳಿ. ಯು ಡೋಂಟ್ ಹ್ಯಾವ್ ಟು ಬೆಗ್, ಯು ಡೋಂಟ್ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ರೇಷನ್ ಶಾಪ್ ಫಾರ್ ಫ್ರೀ. ಇದು ನೀನು ಕೊಡ್ತಾ ಇದ್ದವನಪ್ಪ, ನೀನೇ ಕೊಡ್ತಾ ಇದ್ದವನು. ರಾಜಂಗೆ ನಡೆಸು ನೀನು ಸಂಸ್ಥಾನನ, ನೀನು ಎಂಪೈರ್ನ ನಡೆಸು, ತಗೋ ನಂದು ಇದು ಅಂತ ಕೊಡ್ತಾ ಇದ್ದವನು ನೀನು. ಇವತ್ತು ಕ್ಯೂ ಅಲ್ಲಿ ಇಲ್ಲಂಗೆ ಮಾಡಿದ್ದಾರೆ. ಅವ್ರ ಮಾತು ಕೇಳಿದ್ಕೆ ಇದೆಲ್ಲ ಬಿಟ್ಟು ಬಾ, 1,00,000 ಅರ್ನ್ ಮಾಡು. ಅದನ್ನ ನಾವು ಪಾಠ ಮಾಡ್ತೀವಿ, ನಾವು ಟ್ರೈನ್ ಮಾಡ್ತೀವಿ. ಲರ್ನ್ ಮಾಡು, ಲೀಡ್ ಗುಡ್ ಲೈಫ್. ಭೂಮಿ ತಾಯಿನೂ ಕಾಪಾಡ್ತೀಯ, ನಿನ್ನ ಮನೆ ಕಾಪಾಡ್ತೀಯ, ನಿನ್ನ ಆರೋಗ್ಯ ಕಾಪಾಡ್ತೀಯ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ. ಈಗ ಜಾಸ್ತಿ ಜನ ಈ ಸ್ಟಾರ್ಟಪ್ ಮೂಲಕ ಬರ್ತಾ ಇದ್ದಾರೆ, ಅಗ್ರಿಟೆಕ್. ಸೊ ಈ ಅಗ್ರಿಟೆಕ್ ಎಷ್ಟೊಂದು ಬೂಮ್, ಯಾರನ್ನ ಕೇಳಿದ್ರು ಯಾವುದು ಟಾಪಲ್ಲಿದೆ ಸೆಕ್ಟರು ಅಂತಂದರೆ ಅಗ್ರಿಟೆಕ್, ಕ್ಲೈಮೇಟ್ ಟೆಕ್, ಅಗ್ರಿಟೆಕ್ ಬಂದೇ ಬರ್ತದಲ್ಲಿ. ಸೊ ಈ ಅಗ್ರಿಟೆಕ್ ಬೆಳೀತಾ ಇರೋ ಥರ ಇದೆಯಲ್ಲ ಈಗ, ಇಷ್ಟೊಂದು ಜನ ಸ್ಟಾರ್ಟಪ್ಗಳಲ್ಲಿ ಇನ್ನೋವೇಷನ್ ಮಾಡೋಕ್ಕೆ ಅಗ್ರಿಕಲ್ಚರಲ್ಲಿ ಅದೆಲ್ಲ ಬರ್ತಾವ್ರಲ್ಲ. ಸೊ ಅದ್ರ ಬಗ್ಗೆ ಏನು ಅನಿಸ್ತದೆ? ಜನ ಬರ್ತಿರೋದು ಅದು ಒಳ್ಳೆಯದು ಇಲ್ಲ ಏನಕ್ಕೆ ಬರ್ತಾವ್ರವರು? ಇಲ್ಲ ಅಂತಂದರೆ ಸೇಮ್ ಫಾರ್ಮ್ಯಾಟ್. ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಏನು ಮಾಡಿದ್ರು, ಅಮೆಝಾನ ಕಾಪಿ ಮಾಡಿದ್ರು, ಬೆಳೆಸಿದ್ರು, ಮಾರಿದ್ರು. ಅದೊಂದು ಬೇರೆ ಥರ ರೂಟ್ ಅದು. ಸಿಂಪಲಾಗಿ ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ. ಮನುಷ್ಯ ಮಾರ್ಸ್ಗೆ ಹೋಗ್ತಾ ಇದ್ದಾನೆ, ಮೂನ್ಗೆ ಹೋಗ್ತಾ ಇದ್ದಾನೆ, ಸಖತ್ ಟೆಕ್ನಾಲಜಿ ಯೂಸ್ ಮಾಡ್ತಾಯಿದ್ವಿ ನಾವು. ಟೆಕ್ನಾಲಜಿ ಹೆಂಗೆ 3 ಹೇಳಿದೆ ಬೆಳಿಬಾರ್ದು ಅಂತ, 3 ಹೇಳಿದೆ. ಟೆಕ್ನಾಲಜಿನೂ ಬೆಳಿಬಾರ್ದು. ಹೇಳ್ತೀನಿ ಏನಕ್ಕೆ ಅಂತ. ನಾವು ಇಸ್ರೇಲ್ ಇಸ್ ಸೂಪರ್ ಡೂಪರ್ ಅಲ್ಲ ಅಗ್ರಿಕಲ್ಚರಲ್ಲಿ, ಟೆಕ್ನಾಲಜಿ ಯೂಸ್ ಏನು ನಮ್ಮದು ಒರಿಜಿನಲ್ ಟೊಮೆಟೊ ಇದೆ, ಟೆಕ್ನಾಲಜಿ ಯು ಯೂಸ್ ಆನ್ ದ ಟೊಮೆಟೊ. ಸೊ ಇಟ್ಸ್ ಒರಿಜಿನಲ್, ಫುಲ್ ಆಫ್ ನ್ಯೂಟ್ರಿಷನ್. ನಮ್ಮ ಟೊಮೆಟೊ ಎಷ್ಟೋ ವರ್ಷದಿಂದ ಟೊಮೆಟೊ ಬೆಳಿತೀವಿ, ಆ ಬೀಜನ ತೊಗೊಳ್ತೀವಿ, ಟೊಮೆಟೊ ಬೀಜಗಳಿರ್ತವೆ ತೊಗೊಂಡು ಮತ್ತೆ ಹಾಕ್ತೀವಿ, ಮತ್ತೆ ಇನ್ನೊಂದು ಟೊಮೆಟೊ ಗಿಡ ಬೆಳೆಸ್ತೀವಿ, ಮತ್ತು ಇಟ್ ಗೋಸ್ ಆನ್. ನೀವೇನು ಮಾಡಿದ್ರಿ? ಟೆಕ್ನಾಲಜಿ, ಸೀಡ್ ಟೆಕ್ನಾಲಜಿ ತಂದ್ರಿ. ಏನು ಮಾಡಿದ್ರಿ? ಇವತ್ತು ನೀನು ಕೊಡೋ ಸೀಡಲ್ಲಿ ನಾನು ಬೆಳೆಸೋಂಥ ಟೊಮೆಟೊನ ಹಾರ್ವೆಸ್ಟ್ ಮಾಡಿ ಮತ್ತೆ ಸೀಡ್ಸ್ ತಗೊಂಡು ಬೆಳೆದ್ರೆ ಟೊಮೆಟೊ ಬಿಡುತ್ತಾ? ಟೆಕ್ನಾಲಜಿ ಅಡ್ವಾನ್ಸ್ ಅದೇ ತಾನೇ. ಏನು ಮಾಡಿದೆ ನೀನು? ನನ್ನ ಟೊಮೆಟೊಗೆ ವಿಚ್ ಹ್ಯಾಡ್ ಫುಲ್ ಆಫ್ ನ್ಯೂಟ್ರಿಷನ್, ಡೆನ್ಸ್ ನ್ಯೂಟ್ರಿಷನ್, ಟು ಎಕ್ಸ್ಟೆಂಡ್ ಶೆಲ್ಫ್ ಲೈಫ್, ಟು ಎಕ್ಸ್ಟೆಂಡ್ ಇದು, ವಾಟ್ ಡಿಡ್ ಯು ಡೂ? ದೋಸ್ ನ್ಯೂಟ್ರಿಷನ್ಸ್ ಆರ್ ಗಾನ್. ಈ ಟೊಮೊಟೊ 15 ದಿನ ನನ್ನ ಹೊರಗಡೆ ಬುಟ್ಟಿಲಿಟ್ರು ಇರುತ್ತೆ. ಹಿಂದಿನ ಕಾಲದಲ್ಲಿ 2-3 ದಿನಕ್ಕೆ. ಟು ಎಕ್ಸ್ಟೆಂಡ್ ಶೆಲ್ಫ್ ಲೈಫ್, ನ್ಯೂಟ್ರಿಷನ್ ಹ್ಯಾಸ್ ಲಾಸ್ಟ್.
ಸೊ ದಿಸ್ ಇಸ್ ಈ ಥರ ಟೆಕ್ನಾಲಜಿ ಏನಕ್ಕೆ ಬೇಕಪ್ಪ? ನೀನು ರೈತನ್ನ ಫಸ್ಟ್ ಸೀಡ್ಗೆ ಅಂಗಡಿ ಮುಂದೆ ನಿಲ್ಲಿಸಿದೆ. ಮೊದಲು ನಾವೆಲ್ಲ ನಮ್ಮ ಬೀಜ ನಾವೇ ಮಾಡ್ಕೊಳ್ತಿದ್ವಿ. ಇದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್. ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ರೈಟ್ ಇದರಲ್ಲಿದ್ದರೆ ಸರಿ ಇರುತ್ತೆ. ಟೆಕ್ನಾಲಜಿ ಬಂದರೆ ವ್ಯವಸಾಯಕ್ಕೆ ಎಲ್ಲ ಹಾಳಾಗತ್ತೆ, ಆರೋಗ್ಯ ಇನ್ನೂ ಹಾಳಾಗತ್ತೆ. ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಾಯಿಗಳು, ಬೀದಿ ನಾಯಿಗಳಿಗೆ ಯಾವ ಟೆಕ್ನಾಲಜಿನೂ ಇಲ್ಲ, ಗೊತ್ತಿಲ್ಲ ಅವ್ರಿಗೆ, ಆಯಿತಾ? 14 ವರ್ಷ ನಾಯಿಗಳದ್ದು ಆಯುಸ್ಸು, 14 ವರ್ಷ ಬದುಕುತ್ತೆ. ಜಂಕ್ ತಿನ್ಕೊಂಡ್ರು, ಸಿಟಿಲಿ ಹಾಕೋ ಜಂಕ್ ತಿನ್ಕೊಂಡ್ರು 13 ವರ್ಷ 12 ವರ್ಷ ಬಂದು ಇನ್ನು ಬರುತ್ತೆ. ಆಲ್ಮೋಸ್ಟ್ ಅದ್ರ ಲೈಫ್ ಸೈಕಲ್ಲು, ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಂಪ್ಲೀಟ್ ಮಾಡುತ್ತೆ. ನಾವೆಷ್ಟಪ್ಪ ಬದುಕ್ತಾ ಇದ್ದೀವಿ? 100 ವರ್ಷ ಬದುಕೋರು ಎಷ್ಟು ಬದುಕ್ತಾ ಇದ್ದೀವಿ? ಹಾಂ, ಇದು ಟೆಕ್ನಾಲಜಿ ಅಲ್ಲ. ಬದುಕಿಸಿ ನೋಡೋಣ, 100 ವರ್ಷ ನೋಡೋಣ. ಟೆಕ್ನಾಲಜಿ ಇಂಟರ್ವೆನ್ಷನ್ ಮಾಡಿದಷ್ಟು ಫುಡ್ಡಲ್ಲಿ ದ ಫುಡ್ ವಿಲ್, ಕ್ವಾಲಿಟಿ, ನ್ಯೂಟ್ರಿಷನ್, ಎವ್ರಿಥಿಂಗ್ ವಿಲ್ ಲೂಸ್. ಸೊ ಐ ಪ್ರಿಫರ್, ಯಾಕಂದರೆ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್, ದಿಸ್ ಇಸ್ ದ ಟ್ರೂತ್ ಐ ಆಮ್ ಟೆಲಿಂಗ್. ಬೀದಿನ ಇದೆ ಒಂದು ಎಕ್ಸಾಂಪಲ್, ಸಿಂಪಲ್. ಸೊ ವಿ ಶುಡ್ ಟ್ರೈ ಟು ಪ್ರಿಸರ್ವ್ ಅವರ್ ಏನ್ಷಿಯಂಟ್ ರೂಟ್ಸ್ ಟು ಬಿ ಮೋರ್ ಸಸ್ಟೈನಬಲ್. ಇದು ಎಕ್ಸಾಂಪಲ್ ಹೊಸ ಥರ ಎಕ್ಸಾಂಪಲ್ ಇದು. ಕಂಪೇರ್ ಮಾಡಿ ನೋಡ್ಬೇಕು ರಿಯಲಿ ಇದು. ಬಟ್ ಟೆಕ್ನಾಲಜಿ ಅಂತಂದರೆ ಯಾವ ಥರದ್ರಲ್ಲಿ ಹೆಲ್ಪ್ ಆಗುವಂಥದ್ದು ಬಂದರೆ ಒಳ್ಳೆಯದು ಅಟ್ಲೀಸ್ಟ್. ಯಾಕಂದರೆ ಎನ್ವೈರ್ಮೆಂಟ್, ಇದು ಕ್ಲೈಮೇಟ್ ಒಳಗಡೆ ಒಂದು ದೊಡ್ಡದು ಮನೆ ಕಟ್ಕೊಂಡ್ಬಿಟ್ಟು ಒಳಗಡೆ ಬೆಳೆಸ್ಕೊಂಡು ಅದನ್ನು ನಾನು ಒಳಗಡೆ ಟೆಂಪ್ರೇಚರಲ್ಲಿ ಕಂಟ್ರೋಲ್ ಮಾಡ್ತೀನಿ, ಟೆಂಪ್ರೇಚರ್ ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ಬೆಳಿತೀನಿ ಅಂತೆಲ್ಲ ಮಾಡಿಕೊಂಡ್ರು, ಅದು ಟೆಕ್ನಾಲಜಿ ಆಯಿತು. ಸೊ ಅದ್ರೂ ಸರಿಗಿಲ್ಲ ಲೆಕ್ಕಕ್ಕೆ. ಸೊ ಯಾವ ಥರ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಇಂಪ್ರೂವ್ ಆಗೋಕ್ಕೆ ಚಾನ್ಸ್ಗಳಿದಾವೆ? ಬೈ ಪ್ರಿಸರ್ವಿಂಗ್ ಗಾಡ್ ಮೇಡ್ ಪ್ರೊಡ್ಯೂಸ್ ಅಂದರೆ ಏನು ಮೂಲ ಪ್ರೊಡ್ಯೂಸ್ ಇತ್ತೋ ಅದಕ್ಕೆ ನಾವು ಟೆಕ್ನಾಲಜಿ ಸುತ್ತ ಅಂದರೆ ಏನಾಗುತ್ತೆ ಅಂದರೆ, ಒಂದು ಉದ್ದಿಮೆ ಅಂತ ಆದಾಗ ರೈತನಿಗೆ ಡ್ರೋನ್ ಬಂತು, ಇದು ಬಂತು. ಸೊ ಯು ಕ್ಯಾನ್ ಸಾಲ್ವ್ ಲೇಬರ್ ರಿಲೇಟೆಡ್ ಚಾಲೆಂಜ್ ವಿತ್ ಟೆಕ್ನಾಲಜಿ, ಲೇಬರ್ ರಿಲೇಟೆಡ್. ಬಟ್ ಯು ಶುಡ್ ನಾಟ್ ಬ್ರಿಂಗ್ ಟೆಕ್ನಾಲಜಿ ಇಂಟು ಸೀಡ್ಸ್. ಆಲ್ರೆಡಿ ಹಾಳಾಗೋಗಿದೆ ಸೀಡ್ಸ್ ಎಲ್ಲ. ಯು ಶುಡ್ ನಾಟ್ ಬ್ರಿಂಗ್ ಟೆಕ್ನಾಲಜಿ ಇಂಟು ಸೀಡ್ಸ್, ಇದು ಎಲ್ಲ. ಬಟ್ ದೇರ್ ಆರ್ ಸಮ್ ಪ್ಲೇಸಸ್ ವೇರ್ ವಿ ಕ್ಯಾನ್ ಎಫೆಕ್ಟಿವ್ಲಿ ಯೂಸ್ ಟೆಕ್ನಾಲಜೀಸ್ ಆ್ಯಂಡ್ ವಿ ಕ್ಯಾನ್ ಹೆಲ್ಪ್ ಫಾರ್ಮರ್ ಬೈ ಪ್ರಿಸರ್ವಿಂಗ್ ದ ರೂಟ್ಸ್. ಡ್ರೋನ್ ಟೆಕ್ನಾಲಜಿ ಅಂತ ಬಂದಾಗ, ಡ್ರೋನ್ ಟೆಕ್ನಾಲಜಿ ಬಂತು, ನಾವು ಫಾರ್ಮರ್ಸ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಬಂದ್ರಲ್ಲ, ಯೂಶಲಿ ಅವ್ರು ಕೇಳಿದ್ರೆ ಹೇಳ್ತಾರೆ, ನಾನು ಎಕರೆ ಗಟ್ಟಲೆಗೆ ಔಷಧಿ ಹೊಡಿಯೋಕ್ಕೆ ನಾನು ಡ್ರೋನ್ ಯೂಸ್ ಮಾಡ್ತೀನಿ ಅಂತ. ಏನಾಯ್ತಲ್ಲಿ? ಔಷಧಿ ಹೊಡಿಯೋಕ್ಕೆ ಬಂದವ್ರೆ ಡ್ರೋನ್ ತಗೊಂಡು. ಹೌದು, ಔಷಧಿ ಎಲ್ಲಿ ಬಂತು, ಏನಾಯ್ತು? ಈಗ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಔಷಧಿ ಅಲ್ಲ ಅದು, ಕ್ರಿಮಿನಾಶಕ, ಕೀಟನಾಶಕ. ಇಟ್ಸ್ ಎ ಡಿಸ್ಟ್ರಾಯರ್. ಔಷಧಿ ಅಂದರೆ ಸೇವಿಯರ್. ಸೊ ವೆರಿ ಮ್ಯಾನಿಪುಲೇಟ್ ಮಾಡಿಬಿಟ್ಟಿದ್ದಾರೆ ವರ್ಡ್ನ. ಇಟ್ ಈಸ್ ಎ ಪೆಸ್ಟಿಸೈಡ್ ಈಸ್ ನಾಟ್ ಮೆಡಿಸನ್, ಆಯಿತಾ? ಹಂಗೆ ಫರ್ಟಿಲೈಸರ್, ರಾಸಾಯನಿಕ ಗೊಬ್ಬರಕ್ಕೆ ರಸಗೊಬ್ಬರ ಅಂತ ಮಾಡಿದ್ದಾರೆ, ಟು ಮೇಕ್ ಇಟ್ ಲುಕ್ ಎಂಟೈಸಿಂಗ್. ಸೊ ಇಟ್ ಈಸ್ ನಾಟ್ ಔಷಧಿ. ಸೊ ಈಗಿನ ಜನ್ರೇಷನ್ನು ಅಗ್ರಿಕಲ್ಚರ್ಗೆ ಬರಬೇಕು, ಏನಾದರೂ ಮಾಡಬೇಕು ಅಗ್ರಿಕಲ್ಚರ್ ಅಂತಂದರೆ ಸಿಂಪಲ್ಲಾಗೆ ಏನು ಮಾಡ್ಬೋದು ಅವರು, ಏನು ಮಾಡಿದ್ರೆ ಒಳ್ಳೇದು? ಈವನ್ ಸ್ಟಾರ್ಟಿಂಗ್ ಫ್ರಮ್ ಸ್ಕೂಲಿಂದ ಬೆಳೀತಾ ಆ ಟೈಮ್ನಲ್ಲಿಂದ. ಯಾಕೆಂದರೆ ಇವರನ್ನೇ ಮುಂದಕ್ಕೆ ಬರೋರು, ಮುಂದಕ್ಕೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋರು. ಅವ್ರಿಗೆ ಏನು ಕಲ್ತ್ಕೊಂಡು ಯಾವುದನ್ನು ಮಾಡ್ಕೊಂಡು ಬಂದರೆ ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ? ಒಂದು ಥಿಂಗ್ ಐ ವಿಲ್ ಟೆಲ್ ಯು, ತುಂಬ ಕಾಮನ್ ಸೆನ್ಸ್ ಇರೋದು. ಅಗ್ರಿಕಲ್ಚರ್, ಇಫ್ ಯು ಕನ್ಸಿಡರ್ ಇಟ್ ಆಸ್ ಎ ಪ್ರೊಫೆಷನ್, ಇಟ್ ಈಸ್ ಎ ಪ್ರೊಫೆಷನ್. ಲೈಕ್ ಯುವರ್ MBBS, ಇಂಜಿನಿಯರಿಂಗ್, ಲಾಯರ್, CS, ಇಟ್ಸ್ ಎ ಪ್ರೊಫೆಷನ್, ಆಯಿತಾ? ಅಂದರೆ ಸೈಡಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ಜನ, ತುಂಬ ಜನ ಅಂತಾರೆ, ನಂದೊಂದು ಸ್ವಲ್ಪ ಜಾಗ ಇದೆ, ನಾನು ಸೈಡಲ್ಲಿ ಮಾಡ್ತೀನಿ ಅಂತ ಅಂತಾರೆ. ಆಗಲ್ಲ, ಮಾಡೋಕ್ಕಾಗಲ್ಲ. ಅಗ್ರಿಕಲ್ಚರ್ ಪ್ರೊಫೆಷನ್ನು ಯಾವ ಥರ ಅಂದರೆ, ಇಟ್ ಈಸ್ ವೆರಿ ಮಲ್ಟಿಪ್ಲೈಯಿಂಗ್ ಎಫೆಕ್ಟ್ ಪ್ರೊಫೆಷನ್ ಇದು. ಅಂದರೆ ನಾನು ಒಂದು ಫೋನ್ ತೊಗೊಳ್ಳಿ, ಈ ಫೋನ್ಗೆ ಲಾಟ್ ಆಫ್ ರಾ ಮೆಟೀರಿಯಲ್ಸ್ ಹೋಗುತ್ತೆ ಅಲ್ವಾ? 100% ರಾ ಮೆಟೀರಿಯಲ್ಸ್ ಹಾಕಿದ್ರೆ ಈ ಫೋನಾಗಿ ಹೊರಗಡೆ ಬರೋದು ಏನಾಗುತ್ತೆ? ಇಂಡಸ್ಟ್ರಿಯಲೈಸೇಷನ್ ಅಲ್ವಾ, ಇದು ಇಂಡಸ್ಟ್ರಿ ಮಾಡೋದು. 70% ರಾ ಮೆಟೀರಿಯಲ್ ಯೂಸ್ ಆಗಿರುತ್ತೆ, 30% ವೇಸ್ಟ್ ಆಗುತ್ತೆ. ಸೊ ಅಗ್ರಿಕಲ್ಚರಲ್ಲಿ 100% ಇನ್ಪುಟ್ ಹಾಕಿದಾಗ, ಅಂದರೆ ಒಂದು ಬೀಜ ಮಲ್ಟಿಪ್ಲೈಯರ್ ಎಫೆಕ್ಟ್ ಕೊಡುತ್ತೆ. ಇದು ಫೋನ್ ನಾವು ಫ್ಯಾಕ್ಟ್ರಿಲಿ ಮಾಡೋದು, ಇಂಡಸ್ಟ್ರಿಯಲ್ಲಿ ಮಾಡೋದು
ಡಿವಿಷನ್ ಎಫೆಕ್ಟ್ ಕೊಡುತ್ತೆ. ಅಗ್ರಿಕಲ್ಚರ್ ಮಲ್ಟಿಪ್ಲೈಯರ್ ಎಫೆಕ್ಟ್ ಕೊಡುತ್ತೆ. ಅಂದರೆ ಒಂದು ಬೀಜ ಹಾಕಿದ್ರೆ 4,000 ಬೀಜಗಳು ಬರುತ್ತೆ. ಸೊ ಅದು ದುಡ್ಡಿದೆ. ಇದನ್ನು ಸರಿಯಾಗಿ ಮಾಡಬೇಕು. ಆ್ಯಸ್ ಎ ಪ್ರೊಫೆಷನ್ ಸರಿಯಾಗಿ ಮಾಡಬೇಕು, ಅರ್ಥ ಮಾಡ್ಕೋಬೇಕು, ಬರ್ಕೋಬೇಕು, ಎಕನಾಮಿಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಸೀಸನ್ ಟು ಸೀಸನ್ನು ನೋಟ್ ಮಾಡ್ಕೋಬೇಕು. ದಟ್ ಈಸ್ ಹೌ ಇಫ್ ಯು ಡೂ ಇಟ್ ಡೆಫಿನೆಟ್ಲಿ ಇಟ್ ಹಸ್ ಗಾಟ್ ಗುಡ್ ಮನಿ. ಯಾಕೆ ಹಳ್ಳಿಯಿಂದ ನೀನು ಹಳ್ಳೀಲಿದ್ದು ನಿನ್ನ ಹತ್ರ 1 ಎಕರೆ, ಅರ್ಧ ಎಕರೆ, 2 ಎಕರೆ ಇದ್ದರೆ ನೀನು ಅಲ್ಲಿ ಓದು ಎಲ್ಲ ಮುಗಿಸು, ಮಾಡ್ತಾ ವ್ಯವಸಾಯನ ಮಾಡಿಕೊಂಡು ಬದುಕಿದ್ರೆ ಅಲ್ಲೇ ಎಷ್ಟು ಚೆನ್ನಾಗಿ ಬದುಕ್ಬೋದು. ಇಲ್ಲಿ ಬೆಂಗಳೂರಿಗೆ ಬರೋದು, ಇಲ್ಲಿ ಬಂದು ಮೀನಿಯಲ್ ಜಾಬ್ಸ್ ಮಾಡೋದು ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ನಿಮಗೆ ನಿಜವಾಗ್ಲೂ ಅಗ್ರಿಕಲ್ಚರ್ ಇಷ್ಟ ಇದ್ದರೆ ದುಡ್ಡು ಮಾಡೋ ಇದು ದುಡ್ಡು ಇರ್ಬೋದು, ಮನಃಶಾಂತಿ ಇರ್ಬೋದು, ಹೆಲ್ತ್, ಹ್ಯಾಪಿನೆಸ್, ವೆಲ್ತ್ ಎಲ್ಲನೂ ಅಗ್ರಿಕಲ್ಚರಲ್ಲಿ ಹಳ್ಳಿಯಲ್ಲಿ ಇತ್ಕೊಂಡೇ ಮಾಡ್ಬೋದು. ಸೊ ನೀವು ಈ ಜನಗಳಿಗೆ ಇದನ್ನು ಕಲಿಸ್ತಾ ಇದ್ದೀರಿ, ಪ್ರೋಗ್ರಾಮ್ಗಳು ಮಾಡ್ತಿದ್ದೀರಿ, ವರ್ಕ್ಶಾಪ್ಗಳು ಮಾಡ್ತಿದ್ದೀರಿ. ಒಂದು ಸಲ ಕೆಲವು ನೋಡಿದ್ದೀನಿ, ಕಾರ್ಪೊರೇಟ್ಸ್ ಎಲ್ಲ ಬರ್ತಾರೆ ಅದಕ್ಕೆ ನೋಡಬೇಕು ಅಂತ. ಅವ್ರಿಗೆ ಇಂಟೆನ್ಷನ್ ಏನಿದೆ ಅಂತ ಗೊತ್ತಿಲ್ಲ, ಸುಮ್ಮನೆ ಅದನ್ನು ತಿಳ್ಕೊಳಕ್ಕೆ ಬರ್ತಾರಾ, ಇಲ್ಲಾಂದರೆ ಅವ್ರು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಬರ್ತಾರೆ. ನಿಮ್ಮ ಸರ್ವೇನಲ್ಲಿ ಬರೋರು ಅವ್ರು ಕೇಳಿದಾಗ ಅವ್ರು ಯಾಕೆ ಬರ್ತಾ ಇದ್ದಾರೆ ಅಂತ ಏನಾದರೂ ಹೇಳ್ತಾರೆ? ಏನು ಹೇಳ್ತಾರೆ ಅವರು? ಅಕ್ಕಿ ಎಲ್ಲಿಂದ ಬರುತ್ತೆ ಅಂದರೆ, ಮಕ್ಕಳು ಈಗಿನ ಕಾಲದ ಬಿಗ್ ಬಾಸ್ ಕಡೆಯಿಂದ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ದಟ್ಸ್ ಹೌ ಅರ್ಬನ್ ಆ್ಯಂಡ್ ವಿಲೇಜ್ ಹ್ಯಾವ್ ಬಿಕಮ್ ಡಿಸ್ಕನೆಕ್ಟೆಡ್. ಈಗ ನಾನೇ ಐ ಆಮ್ ಎ ಸೆಕೆಂಡ್ ಜನ್ರೇಷನ್. ನಮ್ಮ ತಾತ ಹಳ್ಳಿಲಿದ್ದರು, ನಮ್ಮ ತಂದೆ ತಾಯಿ ಸಿಟಿಲಿದ್ದರು. ಸೊ ಡಿಸ್ಕನೆಕ್ಷನ್ ಇದೆ, ಆಯಿತಾ. ಸೊ ನಾವೇನು ಮಾಡ್ತೀವಿ, ಈ ಲೋಕಲ್ಸು ಸುತ್ತಮುತ್ತ ಇರೋ ಇವ್ರಿಗೆ ಈ ಮಧ್ಯಪ್ರದೇಶದಿಂದ ಬಂದಿರ್ತಾನೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿರ್ತಾನೆ, ಉತ್ತರ ಪ್ರದೇಶದಿಂದ ಬರ್ತಾರೆ. ಅವರು ಉತ್ತರ ಪ್ರದೇಶದಲ್ಲಿ ಲಕ್ನೋಲ್ಲಿ ಸಿಟಿಲಿ ಬೆಳೆದಿರ್ತಾನೆ. ಹಳ್ಳಿ ಅನ್ನೋದೇ ಇರಲ್ಲ, ಅವ್ನು ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್ ಆಗಿರ್ತಾನೆ, ಇಲ್ಲಿ ಬಂದಿರ್ತಾನೆ. ಇನ್ನು ಊರು ಟಚ್ಚೇ ಇರಲ್ಲ. ಈಗ ಇರೋರು ಬೆಂಗಳೂರಲ್ಲಿರೋ ನಮ್ಮವ್ರಿಗೂ 4th ಜನರೇಷನ್ 5th ಜನ್ರೇಷನ್ವರೆಗೂ ಊರು ಅವ್ರಿಗೆ, ನೀನು ಯಾವ ಊರು? ಬೆಂಗಳೂರೇ. ನಿಮ್ಮ ಅಪ್ಪ ಮುಂದೆ ಯಾವುದು? ಬೆಂಗಳೂರೇ. ಓಕೆ, ನಿಮ್ಮಪ್ಪ ನಾನು ಹಿಂಗೆ ಒಂದೊಂದು ಎಷ್ಟು ಟಫ್ ಆಗುತ್ತೆ ಅಂದರೆ, ನಿಮ್ಮ ಮೂಲ ಯಾವುದು ಅಂತ ಕೇಳೋಕ್ಕೆ, ನಿಮ್ಮ ತಾತ ಯಾರು? ನಮ್ಮ ತಾತನ ಸರ್, ನಮ್ಮ ತಾತ ಕನಕಪುರ ಅಂದರು. ಸೊ ಅವ್ರ ಮೂಲ ಊರೇ ಮರ್ತು ಬಿಟ್ಟಿದ್ದಾರೆ, ಗೊತ್ತಿಲ್ಲ ಅವ್ರಿಗೆ. ಸೊ ಅಂಥವ್ರಿಗೆ ಡಿಸ್ಕನೆಕ್ಷನ್ ಇದೆ. ಅಂಥವ್ರ ಮಕ್ಕಳಿಗೆ ನೀವು ಕೇಳಿದ್ರೆ ಅಂಗಡಿಯಿಂದ ಬರುತ್ತೆ ಅಕ್ಕಿ ಅಂತ ಹೇಳ್ತಾರೆ. ಸೊ ಆ ಡಿಸ್ಕನೆಕ್ಷನ್ನ ಸರಿ ಮಾಡೋಕ್ಕೆ ವಿ ಸ್ಟಾರ್ಟೆಡ್ ಮಲ್ಟಿಪಲ್ ಪ್ರೋಗ್ರಾಮ್ಸ್. ಒಂದು ಸ್ವೆಟ್ ಡೊನೇಷನ್, ಬೆವರುದಾನ ಅಂತ ಮಾಡ್ತೀವಿ. ಬೆವರುದಾನ ಕಾರ್ಯಕ್ರಮ ಏನು ಅಂದರೆ, ನಿಮ್ಮ ಬೆವರು ಹೋಗಿ ಜಿಮ್ಮಲ್ಲಿ ಸುರಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ಬಂದು ಕೆಲಸ ಮಾಡಿ, ನಮ್ಮ ರೈತನ ಗದ್ದೆಯಲ್ಲಿ ಜಮೀನಲ್ಲಿ ಸುರಿಸಿದ್ರೆ ಅವ್ರಿಗೂ ಹೆಲ್ಪ್ ಮಾಡ್ದಂಗಾಗತ್ತೆ, ನಿಮಗೂ ಕನೆಕ್ಷನ್ ಬೆಳೆಯುತ್ತೆ ಭೂಮಿ ಜೊತೆ, ನಿಮಗೂ ಅರ್ಥ ಆಗುತ್ತೆ, ನಿಮಗೂ ಮಕ್ಕಳಿಗೂ ಗೊತ್ತಾಗುತ್ತೆ ಯಾವ ರೀತಿ ಬೆಳೆಯುತ್ತೆ ಅಂತ. ಸೊ ಆ ರೀತಿ ಒಂದು ಪ್ರೋಗ್ರಾಮ್ಸ್ ಮಾಡ್ತೀವಿ. ಕಾರ್ಪೊರೇಟ್ಸ್ ಸಖತ್ ಬರ್ತಾರೆ. ದೇ ಕಮ್ ಅಸಿಸ್ಟ್ ಅವರ್ ಫಾರ್ಮರ್ಸ್. ಇದು ನಾಟಿ ಮಾಡೋದಲ್ಲಿರ್ಬೋದು, ಮತ್ತೊಂದಲ್ಲಿರ್ಬೋದು, ಎಲ್ಲ ಬಂದು ಮಾಡ್ತಾರೆ, ಚೆನ್ನಾಗಿರುತ್ತೆ. ಈಗ ಒಂದು ರೀಸೆಂಟಾಗೆ ಶುಗರ್ ಕೇನ್ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಮಾಡಿದ್ವಿ, ಬ್ಯೂಟಿಫುಲ್ ಪ್ರೋಗ್ರಾಮು. ಪ್ಯಾಡಿ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತಲೂ ಮಾಡಿದ್ವಿ ಒಂದು ರೀಸೆಂಟಾಗಿ. ಸೊ ಏನು ಮಾಡ್ತೀವಿ, ಪ್ಯಾಡಿ ಬಂದರು, ಭತ್ತನ ಕಟಾವು ಮಾಡಿದ್ರು. ಮತ್ತು ಭತ್ತನ ಕಟಾವು ಮಾಡಿದ್ಮೇಲೆ ಅವ್ರಿಗೆ ಇದು ರೈಸ್ ಮಿಲ್ ಕರ್ಕೊಂಡು ಹೋದ್ವಿ. ಭತ್ತ ಹೆಂಗೆ ಅಕ್ಕಿ ಆಗುತ್ತೆ ಅಂತ ತೋರಿಸಿದ್ವಿ. ಅಲ್ಲಿಂದ ಮತ್ತೆ ನಮ್ಮ ವೇರ್ ಹೌಸ್ಗೆ ಪ್ರೊಡಕ್ಷನ್ಗೆ ಕರ್ಕೊಂಡು ಹೋದ್ವಿ. ಅಕ್ಕಿ ಆಗಿದ್ದು ಹೆಂಗೆ ಪ್ಯಾಕ್ ಆಗುತ್ತೆ, ಅಲ್ಲಿಂದ ಮತ್ತೆ ನಮ್ಮ ಸ್ಟೋರ್ಗೆ ಹೋದ್ರು, ಅಲ್ಲಿ ಹೆಂಗೆ ಸೆಲ್ ಆಗುತ್ತೆ ಅಂತ ಒಂದು ಕಂಪ್ಲೀಟ್ ಸೈಕಲ್ ತೋರಿಸೋ ಥರ ಈ ಥರ ಅನೇಕ ಕಾರ್ಯಕ್ರಮಗಳು ಎಜುಕೇಷನ್ ಅವೇರ್ನೆಸ್ಗೆ ಮಾಡ್ತೀವಿ. ಓಕೆ. ಈ ಮುಂದೆ ಬರ್ತಾ ಇರೋ ಉದ್ಯಮಿಗಳು ಅವ್ರಿಗೆಲ್ಲ ಹೆಲ್ಪ್ ಮಾಡಬೇಕು ಅಂತ ಫಸ್ಟ್ ಸರ್ಕಲಿಂದ FC ಏಂಜಲ್ ಅದೊಂದು ಶುರು ಆಯ್ತು ಈಗ ಈ ವರ್ಷ. ಬಟ್ ನಿಮ್ಮ ಕಡೆಯಿಂದ ಏನಾದರೂ, ಆ ಕಡೆಯಿಂದ ಏನಾದರೂ, ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಏನಾದರೂ ಯಾವ ಥರದಲ್ಲಾದರೂ? ನಾವು ಸಾವಿರಾರು ಜನಕ್ಕೆ ಈಗಲ್ಲ, ಒಂದು 9 ವರ್ಷದಿಂದನೂ ಟ್ರೈನ್ ಮಾಡ್ಕೊಂಡು ಬರ್ತಾಯಿದ್ದೀವಿ. 1500 ಜನ ರೈತರಿಗೆ ನಾಟಿ ಹಸುಗಳು ಕೊಡಿಸಿದ್ದೀವಿ. ಸಾವಯವ ಕೃಷಿ ಮಾಡಲಿ, ಸಾವಯವ ಕೃಷಿಗೆ ನಾಟಿ ಹಸುಗಳು. ಸೊ ನಾವು ಫಿಲಾಂಥ್ರೋಪಿಕ್ ಆಲ್ರೆಡಿ ನಾವು ಮಾಡ್ತಾನೇ ಇದ್ದೀವಿ ಎವ್ರಿ. ಸೊ ದಿಸ್ ಸಾಟರ್ಡೆ ಶನಿವಾರ ಮಂಡ್ಯದಲ್ಲಿ 1500 ಜನಕ್ಕೆ ಫ್ರೀಯಾಗಿ ಟ್ರೈನಿಂಗ್ ಮಾಡ್ತಾಯಿದ್ದೀವಿ ವಿತ್ ಫುಡ್. ಸೊ ದಟ್ ಈಸ್ ವಿ ಆರ್ ಡೂಯಿಂಗ್ ಇಟ್. ಯಾರೇ ಬಂದ್ರೂ ಫಸ್ಟ್ ಸರ್ಕಲ್ ಇರ್ಬೋದು, ಸೆಕೆಂಡ್ ಸರ್ಕಲ್ ಇರ್ಬೋದು,
ಇಟ್ಸ್ ಓಪನ್ ಟು ಆಲ್. ಸೊ ನಾವು ಯಾವುದೇ ಜಾತಿಯೋ, ನಮ್ಮಲ್ಲಿ ಜಾತಿ ಧರ್ಮ ಅದೆಲ್ಲ ನೋಡೋ, ನಾನು ಹೇಳಿದ್ನಲ್ಲ ಫಸ್ಟ್ ರಿಲಿಜನ್ನ ದೂರ ಇಟ್ಬಿಟ್ಟು ನಾವು ನೋಡಿದ್ರೆ, ಸೊ ಎಲ್ಲರಿಗೂ ಓಪನ್ ಇದೆ. ಸೊ ನಾವು ಕಡೆಯಿಂದ ಫಸ್ಟ್ ಸರ್ಕಲ್ ಅವರು ನಮ್ಮ ಕಮ್ಯುನಿಟಿಯವರು ಕೂಡ ಇಫ್ ವಿ ವಾಂಟ್ ಎನಿ ದಿಸ್ ಥಿಂಗ್ ವಿಲ್ ಅಸಿಸ್ಟ್ ದೆಮ್, ವಿಲ್ ಹೆಲ್ಪ್ ದೆಮ್ ಟು ಗ್ರೋ. ನಾವು ಮೀನು ಹಿಡಿಯೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ, ಹಿಡಿದು ಅಡುಗೆ ಮಾಡ್ಕೊಂಡು ತಿನ್ನೋದು ನಿಂದು. ನಾನು ನಿನಗೆ ಮೀನು ತೊಗೊಂಬಂದು ಕೊಡೋಲ್ಲ. ಅದು ಈಗಿನ ಇದರಲ್ಲಿ ಏನು ಹೇಳ್ತಾರೆ, ಈ ಗೌರ್ಮೆಂಟ್ಸ್ ಮಾಡ್ತಾ ಇರೋದು ಮೀನು ತಂದು ಕೊಡ್ತಿಲ್ಲ, ಅಡುಗೆ ಮಾಡ್ಕೊಂಡು ಮೀನು ಹಿಡಿದ್ಬಿಟ್ಟು ಗೌರ್ಮೆಂಟು ಅಡುಗೆನೂ ಮಾಡಿಬಿಟ್ಟು ಪ್ಲೇಟಲ್ಲಿ ಹಾಕಿ ಕೊಡ್ತಿದ್ದಾರೆ. ಸೊ ವಿ ವಾಂಟ್ ಟು ಕ್ರಿಯೇಟ್ ದಟ್, ವಿ ವಾಂಟ್ ಟು ಗೋ ಇನ್ ದಟ್ ವೇ. ಡೆಫಿನೆಟ್ಲಿ ವಿ ವಾಂಟ್ ಟು ಕಾಂಟ್ರಿಬ್ಯೂಟ್. ಓಕೆ ಓಕೆ. ಈಗ ಯಾರಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಯಾವ ದಾರಿಗಳು ಬೆಟರು? ಸೊ ನಿಮ್ಮ ಆಫೀಸ್ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಬೋದಾ? ನಮ್ಮದು organicmandia.com ಅಂತ ಇದೆ. ಅಲ್ಲಿ ಕಾಂಟ್ಯಾಕ್ಟ್ ಅಸ್ ಪೇಜ್, ಫೋನ್ ನಂಬರ್ಸ್ ಇದೆ, ಇಮೇಲ್ ID ಇದೆ, ಫಾರ್ಮ್ಸ್ ಇದೆ. ದೇ ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಮಾಡಿದ್ರೆ ನಾವು ವಿಲ್ ಗೆಟ್ ಇನ್ ಟಚ್ ವಿತ್ ದೆಮ್. ಈಗ ಯಾರ್ದು ಫಾರ್ಮ್ ಹೌಸಸ್ ಇದೆ, ಫಾರ್ ಎಕ್ಸಾಂಪಲ್ ಯಾರೋ ಲ್ಯಾಂಡ್ ತೊಗೊಂಡ್ರು. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಥಿಂಗ್ ಕಾಲ್ಡ್ ಫಾರ್ಮಿಂಗ್ ಆ್ಯಸ್ ಅ ಸರ್ವಿಸ್ ಅಂತ. ಸೊ ದೇ ಕ್ಯಾನ್ ಗೋ ಫಿಲ್ ದ ಫಾರ್ಮ್. ನಾವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಯಾವ ರೀತಿ ನಿಮ್ಮ ಫಾರ್ಮ್ ಡೆವಲಪ್ ಮಾಡಬೇಕು, ಸರ್ವಿಸಸ್ ಎಲ್ಲ ಸುಮಾರು ಸ್ಟಾರ್ಟ್ ಮಾಡಿದ್ದೀವಿ. ಸೊ ದೇ ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ವೆರಿ ಈಸಿಲಿ ಆನ್ ಡಿಜಿಟಲ್ ಪ್ಲಾಟ್ಫಾರ್ಮು, ಎನಿವೇರ್ ದೇ ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಓಕೆ. ನಾವು ಈಗ ಇದನ್ನು ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ನೀವು, ಇದನ್ನು ನೋಡ್ತಾ ಇದ್ದಾಗ ಕೆಳಗಡೆ QR ಕೋಡು ಮತ್ತು ಅದು ಇಲ್ಲಿ ಕನೆಕ್ಟಿವ್ ವಿತ್ ವಾಟ್ಸಾಪ್. ನೀವು ನೋಡ್ತಾ ಇದ್ದಂಗೆ ನೀವು ಅಲ್ಲೇ ನೀವು ಅದನ್ನು ವಾಟ್ಸಾಪ್ ಏನಾದರೂ ಕಳಿಸಿದ್ರೆ ನಮಗೆ ಏನೋ ಕ್ವಶನ್ ಇದ್ದರೆ ಕಳಿಸಿ, ನಾವು ಬೇಕಾದರೆ ಇವ್ರಿಗೆ ಕನೆಕ್ಟ್ ಮಾಡಿ ನಿಮ್ಗೆ ಆನ್ಸರ್ಗಳೇನಾದರೂ ಇದ್ದರೆ ಒಂಥರ ಲೈವ್ ಥರ ಇಂಟ್ರ್ಯಾಕ್ಟ್ ಮಾಡ್ಬೋದು. ನೀವು ಕ್ವಶನ್ಗಳು ಕಳಿಸಿ ಏನಾದರೂ ಅವ್ರನ್ನ ಮೀಟ್ ಮಾಡಬೇಕು ಇಲ್ಲ ಏನಾದ್ರು ಮಾತಾಡಬೇಕು ಅಂದರೆ ನಾವು ಅದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಎಷ್ಟು ವಿಷಯಗಳು ಹೇಳಿದ್ದು ತುಂಬ ಅನುಕೂಲ ಆಯಿತು. ನನಗೂ ಎಷ್ಟೊಂದು ವಿಷಯ ಗೊತ್ತಿರಲಿಲ್ಲ. ನಮ್ಮ ಊರು ಚನ್ನಪಟ್ಟಣ ಮಂಡ್ಯ ಅಲ್ಲೇ ಇದೆ. ನಮ್ಮ ಬ್ಯಾಕ್ಗ್ರೌಂಡಲ್ಲೂ ಏನು ಇದು ಅಗ್ರಿಕಲ್ಚರ್ ಏನು ಬ್ಯಾಕ್ಗ್ರೌಂಡ್ ಅಷ್ಟಿರಲಿಲ್ಲ. ತುಂಬ ವಿಷಯಗಳನ್ನ ನಾನು ಕಲ್ತ್ಕೊಂಡೆ. ಈಗ ತುಂಬ ವಿಷಯಗಳು ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗಿದೆ. ಎಷ್ಟೊಂದು ವಿಷಯಗಳನ್ನ ಅವರು ರೂಢಿಸ್ಕೋಬೋದು. ಇದನ್ನೆಲ್ಲ ಹೇಳೋದಕ್ಕೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಿರಣ್. ಇನ್ನೊಂದು ಸಲ ಹಿಂಗೆ ಕಂಟಿನ್ಯೂ ಮಾಡೋಣ. ನೀವು ಇನ್ನೂ ಬೇರೆ ಬೇರೆ ಪ್ರೋಗ್ರಾಮ್ಗಳು ಇಂಟ್ರೊಡ್ಯೂಸ್ ಮಾಡಿದಾಗ ನಾವು ಇವ್ರಿಗೆಲ್ಲರಿಗೂ ಪರಿಚಯ ಮಾಡಿಸೋಣ ಅದನ್ನ. ಖಂಡಿತ. ಓಕೆ. ಥ್ಯಾಂಕ್ ಯು ಸೊ ಮಚ್.